ದೇವರನ್ನು ಸ್ತುತಿಸಲು, ಆರಾಧಿಸಲು, ಅಲ್ಲೆಲ್ಲ ದೇವರು ಕೊಟ್ಟ ದೇವ ಕೃಪೆಗಳಿಗಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು. ಅಲ್ಲೆಲ್ಲ ದೇವರ ವಾಕ್ಯವನ್ನು ಕೇಳಿಕೊಳ್ಳೋಣ, ದೇವರ ವಾಕ್ಯವನ್ನು ನೋಡೋಣ. ಎಲ್ಲರೂ ತೆಗಿರಿ 1 ಪೇತ್ರ 2ನೇ ಅಧಿಕಾರ 11-12 ವಾಕ್ಯ. 1 ಪೇತ್ರ, ಫಸ್ಟ್ ಪೀಟರ್ ಅಲ್ಲೆಲ್ಲ 2ನೇ ಅಧಿಕಾರ 11-12 ವಾಕ್ಯ ಹೋದ್ರೆ ಒಬ್ರು. 1 ಪೇತ್ರ 2ನೇ ಅಧಿಕಾರ 11-12. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಲ್ಲಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವುದು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನೋಡಿ, ಪೇತ್ರನು ವಿಶ್ವಾಸಿಗಳಿಗೆ, ಅಲ್ಲೆಲ್ಲ ರಕ್ಷಣೆ ಹೊಂದಿಕೊಂಡಂತ ಅಲ್ಲೆಲ್ಲ ದೈವ ಜನಗಳಿಗೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರೋ ವಿಶ್ವಾಸಿಗಳು ಹೇಳುವಂತ ಮಾತುಗಳು ಏನು? ಪ್ರಿಯರೇ, ಏನಂತ ಕರೀತಾನೆ? ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಏನಂತ ಎಚ್ಚರಿಸುತ್ತೇನೆ? ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕು ಎಂಬುದಾಗಿ ಏನ್ ಹೇಳ್ತಾನೆ ಪೇತ್ರನು ಅಲ್ಲಿ ವಿಶ್ವಾಸಿಗಳನ್ನು ಎಚ್ಚರಿಸುತ್ತಾನೆ. ಹಾಲೆಲ್ಲ ನೋಡಿ, ನಮಗೆ ನಮ್ಮ ಆತ್ಮದ ವಿರುದ್ಧವಾಗಿ ಯಾವಾಗಲೂ ಒಂದು ಯುದ್ಧ ಉಂಟು. ಯಾವ ಮೂಲಕವಾಗಿ? ಶರೀರದ ಅಭಿಲಾಷೆಗಳು, ಶರೀರದ ಇಚ್ಛೆಗಳು. ಅಲ್ಲೆಲ್ಲ ದೇವರ ವಾಕ್ಯ ಹೇಳುತ್ತದೆ, ಆತ್ಮನ ವಿರುದ್ಧವಾಗಿ ಮಾಂಸವು, ಮಾಂಸದ ವಿರುದ್ಧವಾಗಿ ಆತ್ಮನ ಯಾವಾಗಲೂ ಯುದ್ಧ ಇರುತ್ತದೆ. ಅಲ್ಲೆಲ್ಲ ಏನೋ ಯುದ್ಧ ಇರುತ್ತದೆ. ಅಲ್ಲೆಲ್ಲ ಆತ್ಮ ಇಷ್ಟಪಡೋದು ಮಾಂಸ ಇಷ್ಟಪಡುವುದಿಲ್ಲ, ಮಾಂಸ ಇಷ್ಟಪಡೋದನ್ನು ಏನು ಇಷ್ಟಪಡೋದಿಲ್ಲ? ಆತ್ಮ ಇಷ್ಟಪಡುವುದಿಲ್ಲ. ಅಲ್ಲೆಲ್ಲ ದೇವ ಮಕ್ಕಳಾಗಿರುವ ನಮಗೆ ಪ್ರತಿಯೊಬ್ಬರಿಗೂ ಪ್ರತಿದಿನ ಪ್ರತಿ ಕ್ಷಣ ಒಂದು ಆತ್ಮದ ಯುದ್ಧ ಉಂಟು. ಆತ್ಮಿಕ ಯುದ್ಧ ನಮಗೆ ಪ್ರತಿಯೊಬ್ಬರಿಗೂ ಉಂಟು. ಹಾಲೆಲೂಯ. ಅದು ಹಾಲೆಲ್ಲ ನಾವೇನ್ ಮಾಡ್ಬೇಕು? ಯಾವುದೇ ಕಾರಣಕ್ಕೂ ಶರೀರಕ್ಕೆ ಗೆಲ್ಲುವುದಕ್ಕೆ ಬಿಡಬಾರ್ದು. ಏನೋ ಶರೀರದ ಇಚ್ಛೆಗಳು, ಮಾಂಸದ ಇಚ್ಛೆ ಗೆಲ್ಲುವುದಕ್ಕೆ ನಾವೇನ್ ಮಾಡಬಾರ್ದು? ಬಿಡಬಾರ್ದು. ಅಲ್ಲೆಲ್ಲ ಏನ್ ಗೆಲ್ಲಬೇಕು? ಆತ್ಮದ ವಿರುದ್ಧ ಶರೀರ, ಶರೀರ ವಿರುದ್ಧ ಆತ್ಮದ ಹೋರಾಟದಲ್ಲಿ ಯಾವ್ದು ಗೆಲ್ಲಬೇಕು? ನಮ್ಮ ಆತ್ಮ ಗೆಲ್ಬೇಕು. ಯಾವುದೇ ಕಾರಣಕ್ಕೂ ಏನ್ ಮಾಡಬಾರ್ದು? ಶರೀರ ಗೆದ್ದು ಆತ್ಮ ಏನಾಗಬಾರ್ದು? ಸೋತು ಹೋಗ್ಬಾರ್ದು. ಅಲ್ಲೆಲ್ಲ ಅಲ್ಲೆಲ್ಲ ಯುದ್ಧದಲ್ಲಿ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು. ಅಲ್ಲೆಲ್ಲ ಶರೀರದಲ್ಲಿ ಅಭಿಲಾಷೆಗಳು, ಇಚ್ಛೆಗಳು, ನಮ್ಮ ಶರೀರದಲ್ಲಿ ಏನುಂಟು? ಮಾಂಸದಲ್ಲಿ ಏನುಂಟು? ಇಚ್ಛೆ, ಅಭಿಲಾಷೆ. ಕಣ್ಣಿಗೆ ನೋಡಿದೆಲ್ಲ ಬೇಕು, ಕಣ್ಣಿಗೆ ನೋಡಿದೆಲ್ಲ ಮಾಡ್ಬೇಕು. ಅಲ್ಲೆಲ್ಲ ಅಲ್ವಾ? ಕಣ್ಣಿಗೆ ನೋಡಿದೆಲ್ಲ ಮಾಡ್ಬೇಕು. ನಮ್ಮ ಶರೀರ ಏನೇನು ಇಚ್ಛೆ ಪಡುತ್ತೋ ಆ ಜಾಗಕ್ಕೆಲ್ಲ ಹೋಗ್ಬೇಕು, ಆ ಸ್ಥಳಕ್ಕೆಲ್ಲ ಹೋಗ್ಬೇಕು, ಆ ಕೆಲಸವನ್ನೆಲ್ಲ ಮಾಡ್ಬೇಕು, ಏನ್ ಬೇಕೋ ಅದನ್ನು ತಿನ್ಬೇಕು. ಅಲ್ಲೆಲ್ಲ ಈ ರೀತಿ ಶರೀರದಲ್ಲಿ, ನಮ್ಮ ಈ ಶರೀರದಲ್ಲಿ ಏನಿದೆ? ಇಚ್ಛೆಗಳು. ಅಲ್ಲೆಲ್ಲ ಆದ್ರಿಂದ ನಾವು ಏನ್ ಮಾಡ್ಬೇಕಂತೆ? ಅಲ್ಲೆಲ್ಲ ದೂರವಾಗಿದ್ದು ನಮ್ಮ ಆತ್ಮವನ್ನು ಏನ್ ಮಾಡ್ಬೇಕು? ಕಾಪಾಡಿಕೊಳ್ಬೇಕು. ಈ ಶರೀರದ ಇಚ್ಛೆ ಏನ್ ಮಾಡುತ್ತದೆ ಅಂದ್ರೆ ನಮ್ಮ ಆತ್ಮವನ್ನು ಕೆಡಿಸುತ್ತದೆ. ಶರೀರದ ಇಚ್ಛೆಗೆ ನಾವು ಒಳಗಾಗೋದ್ರೆ ಅದರಿಂದ ತೊಂದರೆ ಆಗೋದು, ತೊಂದರೆ ಪಡುವುದು ಯಾವುದು? ನಮ್ಮ ಆತ್ಮ ನಷ್ಟಪಟ್ಟು ಹೋಗುತ್ತದೆ. ಅದಕ್ಕಾಗಿ ಈ ಶರೀರದ ಇಚ್ಛೆಗಳಿಂದ ದೂರವಾಗಿರಬೇಕೆಂಬುದಾಗಿ ಎಚ್ಚರಿಸುತ್ತೇನೆ ಎಂಬುದಾಗಿ ದೈವ ಜನಗಳಿಗೆ ಯಾರು ಹೇಳ್ತಾನೆ? ಪೇತ್ರನು ಹೇಳ್ತಾನೆ. ಹಾಲೆಲೂಯಾ. ಮತ್ತೆ 12ನೇ ವಾಕ್ಯದಲ್ಲಿ, ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ನಮ್ಮ ನಡವಳಿಕೆಗಳು ಅನ್ಯ ಜನರ ಮಧ್ಯದಲ್ಲಿ ಯಾವ ರೀತಿ ಇರ್ಬೇಕಂತೆ? ಯಾವ ರೀತಿ ಇರ್ಬೇಕು? ಯೋಗ್ಯವಾಗಿರ್ಬೇಕು. ಅಂದ್ರೆ ಪರ್ಫೆಕ್ಟ್ ಆಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ಮಕ್ಕಳಾದ ನಮ್ಮ ನಡವಳಿಕೆಗಳು, ನಮ್ಮ ಮಾತುಗಳು, ನಮ್ಮ ಕೃತ್ಯಗಳು, ನಮ್ಮ ಕಾರ್ಯಗಳು ಬೇರೆ ಅನ್ಯ ಜನಗಳ ಮಧ್ಯದಲ್ಲಿ ಯಾವ ರೀತಿ ಇರ್ಬೇಕು? ಯಾವ ರೀತಿ ಇರ್ಬೇಕು? ಯೋಗ್ಯವಾಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು, ಕೊರತೆ ಇಲ್ಲದಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ನಡವಳಿಕೆ ಎಲ್ಲ ಅನ್ಯ ಜನಗಳ ಮಧ್ಯದಲ್ಲಿ ಯಾವ ರೀತಿ ಇದೆ? ಹಲ್ಲೆಲೂಯಾ. ನಮ್ಮ ಕುರಿತಾಗಿ ನಮ್ಮ ನೋಡುವಂತ ಅನ್ಯ ಜನಗಳು, ನಮ್ಮ ಕುಟುಂಬಗಳಲ್ಲಿ ರಕ್ಷಣೆಗೆ ಬರ್ದೇ ಇರೋರು, ಹಲ್ಲೆಲೂಯಾ. ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಸಂಬಂಧಗಳಲ್ಲಿ ರಕ್ಷಣೆಗೆ ಬರ್ದೇ ಇರೋರು, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ರಕ್ಷಣೆಗೆ ಬರೋದೇ ಇರೋರು, ಅವರ ಮುಂದೆ ನಮ್ಮ ನಡವಳಿಕೆಗಳು ಯಾವ ರೀತಿ ಇದೆ? ಪರ್ಫೆಕ್ಟ್ ಆಗಿದೆಯಾ? ಹಲ್ಲೆಲೂಯಾ. ನಮ್ಮ ನಡವಳಿಕೆಗಳು ಅವರ ಮುಂದೆ ಕರೆಕ್ಟ್ ಆಗಿದೆಯಾ? ಪರ್ಫೆಕ್ಟ್ ಆಗಿದೆಯಾ? ನಮ್ಮ ಕುರಿತಾಗಿ ಬೇರೆಯವರು ಅನ್ಯ ಜನಗಳು ಏನು
ಏನಂತ ಹೇಳ್ತಾರೆ, ಇವ್ರು ದೇವ್ರ ಮಕ್ಕಳಂತಾರ, ಅಲ್ಲೆಲ್ಲ ದೇವ್ರ ಮಕ್ಕಳಂತಾರ, ಬೇರೆ ಏನಂದ್ರೆ ಅಂತಾರ, ಅಲ್ಲೆಲ್ಲ ಇವನು ಮೋಸಗಾರನಂತಾನ ಇಲ್ಲ ಒಳ್ಳೆಯವನಂತಾನ, ಇವನು ಸುಳ್ಳು ಹೇಳುವನಂತಾನ ಸುಳ್ಳು ಹೇಳಲ್ಲ ಅಂತ ಹೇಳ್ತಾರ ನಮ್ಮ ಬಗ್ಗೆ. ಅಲ್ಲೆಲ್ಲ ಏನ ಸುಳ್ಳು ಹೇಳುವನೇನೋ ನಮ್ಮ ಬಗ್ಗೆ ಏನಂತ ಹೇಳ್ಬೇಕು ಜನಗಳು, ನೋಡುವ ಜನಗಳು, ಇವ್ರು ದೇವ್ರ ಮಕ್ಕಳು, ಇವ್ರು ಯೇಸುವಿನ ಮಕ್ಕಳು, ಇವ್ರು ಸುಳ್ಳಾಡಲ್ಲ ಅಂತ ಹೇಳ್ಬೇಕು, ಅಲ್ಲೆಲ್ಲ ಇವ್ರು ಮೋಸ ಮಾಡಲ್ಲ ಅಂತ ಹೇಳ್ಬೇಕು. ನಮ್ಮ ಬಗ್ಗೆ ಬೇರೆ ಅನ್ಯ ಜನಗಳು ಮೋಸಗಾರರಂತಾರ, ಮೋಸಗಾರರಂತಾರ ಒಳ್ಳೆಯವ್ರಂತಾರ, ಅಲ್ಲೆಲ್ಲ ಏನೋ ಮೋಸಗಾರರಂತಾರ ಒಳ್ಳೆಯವ್ರಂತಾರ, ಹೇಳಿ ಹೇಳಿ ಪರವಾಗಿಲ್ಲ. ಅಲ್ಲೆಲ್ಲ ನಾನೇನು ಯಾರನ್ನ ಏನ್ ಬೈಯಲ್ಲ, ಏನ್ ಮಾಡಲ್ಲ. ಯಾಕಂದ್ರೆ ಅಲ್ಲೆಲ್ಲ ಪ್ರತಿಯೊಬ್ಬರು ನಾವೆಲ್ಲರೂ ಮಾಂಸದಲ್ಲಿರುವವರು. ಯಾವ್ದ್ರಲ್ಲಿರೋರು? ಶರೀರದಲ್ಲಿ ಏನಿದೆ? ಇಚ್ಛೆಗಳು, ಅಭಿಲಾಷೆಗಳಿದೆ. ಅಲ್ಲೆಲ್ಲ ಯಾವುದೇ ಕಾರಣಕ್ಕೂ ಆತ್ಮ ಅದ್ರ ಮೇಲೆ ಗೆಲ್ಲೋದಕ್ಕೆ ಏನ್ ಮಾಡ್ಬಾರ್ದು, ಬಿಡಬಾರ್ದು. ನಮ್ಮ ಕುರಿತಾಗಿ ಅನ್ಯ ಜನಗಳು ನಮ್ಮ ಸಂಬಂಧಗಳಲ್ಲಿರ್ಬೋದು, ರಕ್ಷಣೆಗೆ ಬರದೇ ಇರೋರು ಅಲ್ಲೆಲ್ಲ ಸಭೆಗೆ ಹೋಗ್ತಾನೆ, ಅಲ್ಲೆಲ್ಲ ನಮ್ಗಿಂತ ವರ್ಷಾಗಿ ನಡೀತಾನಂತ ಹೇಳ್ಬಾರ್ದು. ಸಭೆಗೆ ಹೋಗ್ತಾನೆ, ಏಸು ಅಂತಾನೆ ದೇವರನ್ನು ಆರಾಧಿಸುತ್ತಾನೆ, ನಾವು ಮಾಡೋದ್ಕಿಂತ ಕೇಡಾದ ಕಾರ್ಯ, ನಾವು ಮಾಡೋದ್ಕಿಂತ ಕೆಟ್ಟ ಕಾರ್ಯಗಳನ್ನು ಮಾಡ್ತಾನೆ ಅಂತ ಹೇಳ್ಬಾರ್ದು. ಸಭೆಗೆ ಹೋಗ್ತಾನೆ, ಬಾಯಿ ತೆಗೆದ್ರೆ ಸುಳ್ಳು ಏನೋ. ಕೆಲದ ದಿನಗಳಲ್ಲಿ ಒಂದು ಸಹೋದರಿ ನನ್ನ ಹತ್ರ ಹೇಳಿದ್ರು, ಒಬ್ರು ಸಭೆಗೆ ಹೋಗ್ತಾರೆ, ಅಲ್ಲೆಲ್ಲ ಅವ್ರ ಚರ್ಚಿಗೆ ಸಣ್ಣ ವಯಸ್ಸಿಂದ ಹೋಗ್ತಾರೆ, ಬಾಯಿ ತೆಗೆದ್ರೆ ಏನೋ ಸುಳ್ಳು, ಬೈಬಲ್ ಮೇಲೆಲ್ಲ ಆಣೆಕ್ಕೆ ಏನ್ ಮಾಡ್ತಾರೆ, ಅಲ್ಲೆಲ್ಲ ಸುಳ್ಳು ಹೇಳ್ತಾರೆ ಅಂತ. ಯಾರು ಹೇಳ್ತಾ ಇರೋದು? ಅನ್ಯ ಜನ. ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲಿರೋ ಜನ ಒಂದು ಕ್ರೈಸ್ತರ ಬಗ್ಗೆ ಹೇಳ್ತಾ ಇರೋದು. ಅಲ್ಲೆಲ್ಲ ನಮ್ಮ ಕುರಿತಾಗಿ ಯಾವುದೇ ಕಾರಣಕ್ಕೆ ಅನ್ಯ ಜನರು ಆ ರೀತಿ ಹೇಳೋಕೆ ಅವಕಾಶ ಕೊಡಬಾರ್ದು. ಆದ್ದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ತಂದೆ ಹೆಸರು ದೂಷಣೆ ಆಗುತ್ತದೆ, ದೇವರ ಹೆಸರು ದೂಷಣೆ ಆಗುತ್ತದೆ. ಅಲ್ಲೆಲ್ಲ ಮೋಸ ಮಾಡುವವನು, ಇವನು ಸುಳ್ಳು ಹೇಳುವವನು, ಇವನು ವಂಚಿಸುವವನು, ಇವನ ಹತ್ರ ಕಾಸು ಹೋದ್ರೆ ಬರದೇ ಇಲ್ಲ, ಇವನ ಹತ್ರ ಏನೋ ಕಾಸು ಹೋದ್ರೆ ಬರದೇ ಇಲ್ಲ, ಅಲ್ಲೆಲ್ಲ ಎಲ್ಲದಕ್ಕೂ ಸುಳ್ಳು ಹೇಳ್ತಾನೆ, ಅಲ್ಲೆಲ್ಲ ಜಗಳ ಆಡ್ತಾನೆ, ಜಗಳದವನು ಸಣ್ಣ ವಿಷಯಕ್ಕೆ ಏನ್ ಮಾಡ್ತಾನೆ, ಅಕ್ಕಪಕ್ಕದ ಮನೆಯಲ್ಲಿ ಸಂಬಂಧದಲ್ಲಿ ಏನಾದ್ರೂ ಒಂದು ಸಣ್ಣ ವಿಷಯ ಆದ್ರೆ ಏನ್ ಮಾಡ್ತಾನೆ, ಜಗಳಕ್ಕೆ ಬರ್ತಾನೆ. ಅಲ್ಲೆಲ್ಲ ಈ ರೀತಿ ನಮ್ಮ ನಡವಳಿಕೆಗಳು ಇರಬಾರ್ದು. ಈ ರೀತಿ ಇದ್ರೆ ನಾವ್ ಏನ್ ಮಾಡ್ಕೊಬೇಕು, ಸರಿ ಮಾಡ್ಕೊಳ್ಬೇಕು. ಅಲ್ಲೆಲ್ಲ ಸರಿ ಮಾಡ್ಕೊಬೇಕು. ದೇವರ ವಾಕ್ಯ ಹೇಳುತ್ತದೆ, ಅಲ್ಲೆಲ್ಲ ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಅಲ್ಲೆಲ್ಲ ಹೆಂಗಿರ್ಬೇಕು ಶಿವ? ಅನ್ಯ ಜನಗಳ ಮಧ್ಯದಲ್ಲಿ ನಮ್ಮ ನಡವಳಿಕೆ ಯೋಗ್ಯವಾಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಅಲ್ಲೆಲ್ಲ ಪರ್ಫೆಕ್ಟ್ ಆಗಿಲ್ಲ ಅಂದ್ರೇನು, ಪರ್ಫೆಕ್ಟ್ ಆಗಿರೋಕೆ ನಾವ್ ಏನ್ ಮಾಡ್ಬೇಕು, ಇವತ್ತಿಂದ ಪ್ರಯತ್ನ ಪಡ್ಬೇಕು. ನಾವೆಲ್ಲರೂ ಯಾರು ಪರ್ಫೆಕ್ಟ್ ಅಲ್ಲ, ನಾವೆಲ್ಲರೂ ಯಾರು ಪರ್ಫೆಕ್ಟ್ ಅಲ್ಲ, ನಾವೆಲ್ಲರೂ ಪರಿಪೂರ್ಣರಲ್ಲ. ದೇವರೊಬ್ಬನೇ ಪರಿಪೂರ್ಣನು. ಯಾರು ಪರಿಪೂರ್ಣನು? ಯಾರು ಪರ್ಫೆಕ್ಟ್? ದೇವರೊಬ್ಬನೇ, ಯೇಸು ಒಬ್ಬನೇ ಪರ್ಫೆಕ್ಟ್. ಆತನಲ್ಲಿ ಮಾತ್ರ ಯಾವುದೇ ಪಾಪ ಇಲ್ಲ. ನಮ್ಮಲ್ಲೆಲ್ಲ ಏನಿದೆ? ಪಾಪ ಇಲ್ಲದೆ, ದೋಷಗಳಿದೆ, ಅಲ್ಲೆಲ್ಲ ಬಲಹೀನತೆಗಳಿದೆ, ಬಲಹೀನತೆಗಳಿದೆ. ಅನೇಕ ಸಾರಿ ಸುಳ್ಳು ಹೇಳ್ತೀವಿ, ಅನೇಕ ಸಾರಿ ಮೋಸ ಮಾಡ್ತೀವಿ, ಅನೇಕ ಸಾರಿ ಜಗಳ ಆಡ್ಬಿಡ್ತೀವಿ, ಅನೇಕ ಸಾರಿ ಅನೇಕರು ವಂಚಿಸ್ಬಿಡ್ತೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೂ ಯಾವ್ದು ಗೊತ್ತಾ ಪಾಪ? ಸತ್ಯ ತಿಳಿದ ಮೇಲೆ, ಸತ್ಯ ಗೊತ್ತಾದ ಮೇಲೆ ತಿರ್ಗಾ ಅದನ್ನೇ ಮಾಡಿದ್ರೆ ಅದೇ ದೊಡ್ಡ ಪಾಪ. ಹಲ್ಲೆಲೂಯ. ಸತ್ಯ ತಿಳಿಯೋಕೆ ಮುಂಚೆ ನೋಡಿ, ಇಸ್ರೇಲ್ ಜನಗಳಿಗೆ ಧರ್ಮಶಾಸ್ತ್ರ ಕೊಡೋದಕ್ಕೆ ಮುಂಚಿತವಾಗಿ ಅವ್ರು ಯಾವುದೇ ಮಾಡ್ತಾ ಇದ್ರು ಅವ್ರಿಗೆ ಏನಾಗ್ತಾ ಇರ್ಲಿಲ್ಲ, ಅದು ಪಾಪ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಏನೇ ಮಾಡಿದ್ರು ಏನಾಗ್ತಾ ಇರ್ಲಿಲ್ಲ ಅವ್ರಿಗೆ, ಅದು ಪಾಪ ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ಅವ್ರಿಗೆ ಧರ್ಮಶಾಸ್ತ್ರ ಕೊಡಲ್ಪಡ್ತೋ, ದೇವರ ವಾಕ್ಯ ಹೇಳ್ತದೆ, ಆವಾಗ ಪಾಪಕ್ಕೆ ಜೀವ ಬಂತು. ಪಾಪಕ್ಕೆ ಏನ್ ಬಂತು? ಜೀವ ಬಂತು. ಅಲ್ಲೆಲ್ಲ ಆವಾಗ ಗೊತ್ತಾಯ್ತು ಇದು ತಪ್ಪು, ಇದು ಪಾಪ ಅಂತ. ಅಲ್ಲೆಲ್ಲ ಧರ್ಮಶಾಸ್ತ್ರ ಇಲ್ಲದೆ ಇರುವವರೆಗೂ ಆ ಜನಗಳು ಏನೇ ಮಾಡ್ಬೋದು ತಪ್ಪು ಪಾಪ ಅಂತ ಅವ್ರಿಗೆ ಏನ್ ಮಾಡ್ತಾ ಇರ್ಲಿಲ್ಲ, ಗೊತ್ತಾಗ್ತಾ ಇರ್ಲಿಲ್ಲ. ಧರ್ಮಶಾಸ್ತ್ರ ಇಲ್ಲದೆ ಇರುವವರೆಗೂ ಪಾಪ ಏನಾಗಿತ್ತು ಅಂತ ದೇವರ ವಾಕ್ಯ ಹೇಳ್ತದೆ, ಸತ್ತವಾಗಿತ್ತು. ಪಾಪ ಏನಾಗಿತ್ತು? ಧರ್ಮಶಾಸ್ತ್ರ ಇಲ್ಲದೆ ಇರುವವರೆಗೂ ಅದವ್ರಿಗೂ ನಿನ್ನ ತಂದೆ ತಾಯಿ ಗೌರವ ಕೊಡ್ಬೇಕಂತ ಗೊತ್ತಿರ್ಲಿಲ್ಲ. ಹಲ್ಲೆಲೂಯ. ಕದಿಬಾರ್ದು ಅಂತ, ಅದು ತಪ್ಪು ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಮನಸ್ಸಾಕ್ಷಿ ಅಲ್ಲೆಲ್ಲ ಬೈಬಲ್ ಓದಿನೇ ಕದಿಬಾರ್ದು ಅಂತ ಹೇಳುತ್ತಾ? ಬೈಬಲ್ ಓದುದವನಿಗೆ ಕದಿಬಾರ್ದು ಅಂತ ಗೊತ್ತಾಗುತ್ತಾ? ಇಲ್ಲ, ಎಲ್ಲರಿಗೂ ಗೊತ್ತಾಗುತ್ತಾ? ಕದ್ರೆ ತಪ್ಪು, ಕಳ್ತನ ಮಾಡೋದು ತಪ್ಪು ಅಂತ ಎಲ್ಲರಿಗೂ ಗೊತ್ತಾ? ಇಲ್ಲ, ಬೈಬಲ್ ಓದೋವನಿಗೆ ಮಾತ್ರ ಗೊತ್ತಾ? ಎಲ್ಲರಿಗೂ ಗೊತ್ತು, ಮನಸ್ಸಾಕ್ಷಿ. ಆದ್ರೆ ಒಂದು ಸಾರಿ ಯಾವಾಗ ಧರ್ಮಶಾಸ್ತ್ರ ದೇವರು ಕೊಟ್ರು, ಅವಾಗ ಏನಾಯ್ತು ಅಂದ್ರೆ ಪಾಪಕ್ಕೆ ಏನ್ ಬಂತು? ಜೀವ ಬಂತು. ಹಲ್ಲೆಲೂಯ. ಪಾಪಕ್ಕೆ ಏನ್ ಬಂತು? ಜೀವ ಬಂತು. ಅದರ ಮೂಲಕ ಪಾಪ ನಮ್ಮನ್ನೆಲ್ಲ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತು? ಆಳ್ವಿಕೆ ಮಾಡೋದು, ದೊರೆತನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಅಲ್ಲೆಲ್ಲ ಅದರ ಮೂಲಕ ಏನ್ ಮಾಡ್ತು?
ಪಾಪಕ್ಕೆ ಜೀವ ಬಂದು ನಮ್ಮ ಪ್ರತಿಯೊಬ್ಬರನ್ನು ಆಳ್ವಿಕೆ ಮಾಡಲು ದೊರೆತನ ಮಾಡಲು ಸ್ಟಾರ್ಟ್ ಆಯ್ತು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ್ ಏನ್ ಬಂದ್ರು, ಆ ಧರ್ಮಶಾಸ್ತ್ರ ನೆರವೇರಿಸೋಕ್ಕಾಗಿ, ಆ ಧರ್ಮಶಾಸ್ತ್ರದ ಎಲ್ಲ ಆಜ್ಞೆಗಳನ್ನು ನೆರವೇರಿಸೋಕ್ಕಾಗಿ ಈ ಲೋಕದಲ್ಲಿ ಬಂದು ಆ ಧರ್ಮಶಾಸ್ತ್ರದ ಶಾಪದಿಂದ ನಮ್ಮನ್ನ ಏನ್ ಮಾಡಿದ್ರೆ ಯೇಸು ಸ್ವಾಮಿ ಬಿಡಿಸಿದ್ರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದೀರ ವಾಕ್ಯ? ಹಾಲೆಲೂಯ. ವಾಕ್ಯ ಬರುವಾಗ ಯಾವಾಗ ಆಮೇನ್ ಸ್ತೋತ್ರ ಹೇಳ್ಕೊಂಡು ದೇವರನ್ನ ಮಹಿಮೆ ಪಡಿಸ್ತೀವಿ. ಅಲ್ಲೆಲ್ಲ ನನ್ನನ್ನು ಮಹಿಮೆ ಪಡಿಸೋದಲ್ಲ. ಆಮೇನ್ ಅಂದ್ರೆ ದೇವರು ಒಂದೊಂದು ವಾಕ್ಯಕ್ಕೆ ಸ್ತೋತ್ರ ಹೇಳಿದ ಅದು ಯಾರನ್ನ ಮಹಿಮೆ ಪಡಿಸೋದು? ನಾವು ದೇವರ ಮಹಿಮೆ ಪಡಿಸೋದು, ದೇವರ ವಾಕ್ಯಕ್ಕೆ ಮಹಿಮೆ ಪಡಿಸೋದು. ಹಾಲೆಲೂಯ, ಹಾಲೆಲೂಯ. ನೋಡಿ, ಈ ರೀತಿ ಕರ್ತನಾದ ಯೇಸು ಕ್ರಿಸ್ತನು ಜೀವ ಬಂದಂತ ಧರ್ಮಶಾಸ್ತ್ರವನ್ನು ಏನ್ ಮಾಡಿದ್ರು, ಕಲ್ವಾರಿ ಶಿಲ್ಬೆ ಮೂಲಕ ಆಜ್ಞೆಗಳನ್ನೆಲ್ಲ ಪೂರೈಸಿ ನಮ್ಮನ್ನ ಧರ್ಮಶಾಸ್ತ್ರದ ಶಾಪದಿಂದ ಬಿಡುಗಡೆ ಮಾಡಿದ್ರು. ಹಾಲೆಲೂಯ, ಹಾಲೆಲೂಯ. ನೋಡಿ, ಅದಕ್ಕೆ ಹೇಳುದು ಅಲ್ಲೆಲ್ಲ ಏನೋ ನಮ್ಮ ನಡವಳಿಕೆಗಳು, ನಮ್ಮ ಕಾರ್ಯಗಳು, ನಮ್ಮ ಕೃತ್ಯಗಳು, ನಮ್ಮ ಮಾತುಗಳು ಅನ್ಯ ಜನಗಳ ಮಧ್ಯದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಇರಬೇಕು? ಅನ್ಯ ಜನಗಳ ಮಧ್ಯದಲ್ಲಿ ಯೋಗ್ಯವಾಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು, ಪರಿಪೂರ್ಣವಾಗಿರ್ಬೇಕು, ಒಳ್ಳೆ ರೀತಿಯಲ್ಲಿ ಇರ್ಬೇಕು. ಹಾಲೆಲ್ಲ ಇವತ್ತಿಂದ ಏನಾದ್ರೂ ಆ ರೀತಿ ಅಭ್ಯಾಸಗಳು ನಮ್ಮಲ್ಲಿದ್ರೆ ಏನ್ ಮಾಡ್ಬೇಕು? ಬಿಟ್ಟು ಬಿಡಬೇಕು. ಯಾವ್ದಾದ್ರೆ ಮೋಸ ಮಾಡೋದು, ವಂಚನೆ ಮಾಡೋದು, ಸುಳ್ಳು ಹೇಳೋದು, ಆ ರೀತಿ ಕಾರ್ಯಗಳು ಏನಿದ್ರೇನು ದೇವರ ನಾಮ ದೂಷಣೆ ಆಗುವಂತ ಯಾವುದೇ ಕಾರ್ಯ ಇದ್ರೆ ತಾವು ಏನ್ ಮಾಡ್ಬೇಕು? ನಾವು ಬಿಟ್ಟು ಬಿಡಬೇಕು. ಹಾಲೆಲೂಯ. ನೋಡ್ರಿ, ಅದು ಮುಂದಿನ ವಾಕ್ಯ. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆ ದಿನದಲ್ಲಿ ದೇವರನ್ನು ಕೊಂಡಾಡುವರು. ಹಾಲೆಲೂಯ. ನಮ್ಮ ಅಲೆಯ ಒಳ್ಳೆ ಕ್ರಿಯೆಗಳನ್ನು ಕಂಡು ಅನ್ಯ ಜನಗಳು ಏನ್ ಮಾಡ್ತಾರೆ? ದೇವರನ್ನು ಮಹಿಮೆ ಪಡಿಸುತ್ತಾರೆ. ಹಾಲೆಲೂಯ. ದೇವರನ್ನು ಏನ್ ಮಾಡ್ತಾರೆ? ಕೊಂಡಾಡುತ್ತಾರೆ, ದೇವರನ್ನು ಮಹಿಮೆ ಪಡಿಸುತ್ತಾರೆ. ಹಾಲೆಲೂಯ, ಹಾಲೆಲೂಯ. ನಮ್ಮ ಮೂಲಕವಾಗಿ ದೇವರ ನಾಮ ಮಹಿಮೆ ಪಡಬೇಕು ಹೊರತು ನಮ್ಮ ಮೂಲಕ ದೇವರ ನಾಮ ಏನಾಗಬಾರ್ದು? ದೂಷಣೆ ಆಗಬಾರ್ದು. ಹಾಲೆಲೂಯ. ನಮ್ಮ ಮೂಲಕ ದೇವರ ಹೆಸರು ಏನಾಗಬಾರ್ದು? ದೂಷಣೆ ಆಗಬಾರ್ದು. ನಮ್ಮ ತಂದೆ ಹೆಸರು ದೂಷಣೆ ಆಗಬಾರ್ದು. ಹಾಲೆಲೂಯ. ಒಂದು ಮಕ್ಕಳು ತಂದೆ ಇರ್ತಾರೆ, ಅವ್ರ ಮಕ್ಕಳು ಇರ್ತಾರೆ. ಮಕ್ಳು ಏನಾದ್ರೂ ತಪ್ಪು ಮಾಡಿದ್ರೆ ಯಾರ ಹೆಸರು ದೂಷಣೆ ಆಗುತ್ತೆ? ಜನಗಳು ಏನಂತಾರೆ? ಇಂಥವನ್ ಮಗ, ಇಂಥವಳ ಮಗಳು ಅಲ್ಲೆಲ್ಲ ಏನೋ ಈ ರೀತಿ ತಪ್ಪು ಮಾಡಲು, ಈ ರೀತಿ ಮಾಡಲು, ಈ ರೀತಿ ನಡೀತಾ ಇದ್ದಾನೆ, ಈ ರೀತಿ ನಡೀತಾ ಇದ್ದಾಳೆ ಎಂಬುದಾಗಿ ಅಲ್ಲೆಲ್ಲ ಆ ತಪ್ಪು ಮಾಡಿದ ಮಗನೋ ಮಗಳನ್ನ ಮಾತ್ರ ದೂಷಣೆ ಮಾಡಿದ್ರೆ ಯಾರು ದೂಷಣೆ ಮಾಡ್ತಾರೆ ಜನ? ಇಂಥವ್ರ ತಂದೆ ಅವ್ರ ತಾಯಿನ ದೂಷಣೆ ಮಾಡ್ತಾರೆ. ಅಲ್ಲೆಲ್ಲ ಇಂಥವನ್ ಮಗ, ಇಂಥವನ್ ಮಗಳು ಅಲ್ಲೆಲ್ಲ. ಅದೇ ರೀತಿ ನಾವು ತಪ್ಪಾದ ರೀತಿಯಲ್ಲಿ ನಡ್ಕೊಂಡ್ರೆ, ನಾವು ಅಲ್ಲೆಲ್ಲ ಮೋಸ, ವಂಚನೆ, ಕಳ್ಳತನ, ಎಲ್ಲಾ ರೀತಿಯಾದ ಕಾರ್ಯಗಳು ಯೇಸುವಿನ ಮಕ್ಕಳು ಅಂದ್ಕೊಂಡು ನಮ್ಮ ಜೀವನಗಳಿದ್ರೆ ನಮ್ಮ ನಿಮಿತ್ತ ದೇವರ ನಾಮ ಏನಾಗುತ್ತೆ? ದೂಷಣೆ ಆಗುತ್ತೆ. ಹಾಲೆಲೂಯ. ನಮ್ಮ ನಿಮಿತ್ತ ದೇವರ ನಾಮ ದೂಷಣೆ ಆಗಬೇಕಾ? ನಮ್ಮ ನಿಮಿತ್ತ ದೇವರ ನಾಮ ಮಹಿಮೆ ಆಗಬೇಕಾ? ಎಲ್ಲರೂ ಹೇಳ್ರಿ ನೋಡೋಣ. ಏನಾಗಬೇಕು? ಜೋರಾಗಿ ಹೇಳ್ರಿ. ಎಲ್ಲರೂ ಹೇಳ್ರಿ. ನನ್ನ ನಿಮಿತ್ತ ದೇವರ ನಾಮ ಮಹಿಮೆ ಪಡಬೇಕು. ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ಅದರ 11ನೇ ವಾಕ್ಯ ಆರಂಭದಲ್ಲಿ, ಪ್ರಿಯರೇ, ಪ್ರವಾಸಿಗಳು ಪರದೇಶಿಗಳು ಆಗಿರುವ ನೀವು, ನಾವೆಲ್ಲ ಏನು ಈ ಲೋಕದಲ್ಲಿ ನಾವೆಲ್ಲರೂ ಏನು? ಪ್ರವಾಸಿಗಳು, ಪರದೇಶಸ್ಥರು. ಹಾಲೆಲೂಯ. ಈ ಲೋಕ ನಮಗೆ ಸ್ವಂತವಲ್ಲ. ಹಾಲೆಲೂಯ. ಈ ಲೋಕ ಏನು? ನಮಗೆ ಸ್ವಂತವಲ್ಲ. ಇದೊಂದು ಟೆಂಪ್ರರಿ ಹೌಸ್, ಇದೊಂದು ತಾತ್ಕಾಲಿಕ ಮನೆ ನಮಗೆ. ಹಾಲೆಲೂಯ. ದೇವರ ಮಕ್ಕಳಾಗಿರುವ, ಯೇಸುವಿನ ಮಕ್ಕಳಾಗಿರುವ ನಮಗೆ ಅಲ್ಲಿ ಈ ಲೋಕ ಸ್ವಂತವಲ್ಲ. ವಿಶ್ವಾಸಿಗಳಿಗೆ ಈ ಲೋಕ ಸ್ವಂತವಲ್ಲ. ಹಾಲೆಲೂಯ. ವಿಶ್ವಾಸಿಗಳಿಗೇನು ಈ ಲೋಕ ಸ್ವಂತವಲ್ಲ. ನಾವು ಈ ಲೋಕದಲ್ಲಿ ಏನಾಗಿದ್ದೀವಿ? ನಾವು ಎಲ್ಲರೂ ಹೇಳ್ರಿ, ಪರದೇಶಿಗಳು, ಪರದೇಶಸ್ಥರು, ಅಲ್ಲೆಲ್ಲ ಪ್ರವಾಸಿಗಳು. ಅಲ್ಲೆಲ್ಲ ನಾವೆಲ್ಲ ಯಾರು? ಟೂರಿಸ್ಟ್. ನಾವೆಲ್ಲ ಯಾರು ಈ ಲೋಕದಲ್ಲಿ? ನಾವೆಲ್ಲ ಒಂದು ಟೂರಿಸ್ಟ್, ಫಾರಿನರ್ಸ್. ಅಲ್ಲೆಲ್ಲ ಇವಾಗ ನಾವೆಲ್ಲಾದ್ರೂ ಟೂರ್ಗೆ ಹೋದ್ರೆ ಅಲ್ಲೇ ಇದ್ಬಿಡ್ತೀವ? ಒಂದು ಟೂರ್ ಹೋಗಿ ಒಂದು ಹೋಮ್ ಸ್ಟೇನ, ಒಂದು ರೆಸಾರ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಹೋಗ್ತೀವಿ. ಎಷ್ಟು ದಿನ ಇರ್ತೀವಿ? ಒಂದು 3 ದಿವಸನ, 5 ದಿವಸನ, 1 ವಾರ. ಇಲ್ಲ ಚೆನ್ನಾಗೈತೆ ಅಂತ ಅಲ್ಲೇ ಇದ್ಬಿಡ್ತೀವ? ಇರಕ್ಕಾಗತ್ತಾ? ಅಲ್ಲೆಲ್ಲ ಇರಕ್ಕಾಗತ್ತಾ? ಇವಾಗೆಲ್ಲ ಒಂದು ಅಲ್ಲೆಲ್ಲ ಒಗ್ನೆ ಕಲ್ಲಿಗೆ ಎಲ್ಲ ಹೋಗ್ತೀವಿ, ಚೆನ್ನಾಗೈತೆ ಅಂತ ಅಲ್ಲೇ ಇದ್ಬಿಡ್ತೀವ? ಅಲ್ಲೆಲ್ಲ ಇರಕ್ಕಾಗಲ್ಲ. ಅಲ್ಲೆಲ್ಲ ಅದೇ ರೀತಿ ನಾವು ಈ ಲೋಕಕ್ಕೆ ನಾವೆಲ್ಲರೂ ಯಾರು? ಟೂರಿಸ್ಟ್, ಪ್ರವಾಸಿಗಳು. ಹಾಲೆಲೂಯ. ಪ್ರವಾಸಿಗಳು, ಪರದೇಶಸ್ಥರು, ಫಾರಿನರ್ಸ್. ಅಲ್ಲೆಲ್ಲ ಫಾರಿನರ್ಸ್.
ಅಲ್ಲಿ ಫಾರಿನ್ ಇಂದ ಬರ್ತಾರೆ ಅನೇಕ ಜನಗಳು, ಇಂಡಿಯಾಗೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಇಲ್ಲ ಇಲ್ಲಿಂದ ಬೇರೆ ದೇಶಗಳಿಗೆ ಹೋಗ್ತಾರೆ. ಅವ್ರನ್ನೆಲ್ಲ ಏನಂತ ಕರೀತಾರೆ? ಪರದೇಶಸ್ಥರು, ಫಾರಿನರ್ಸ್. ಅವ್ರಿಗೆ ಸ್ವಲ್ಪ ದಿನಗಳು ಮಾತ್ರ ಇಂಡಿಯಾದಲ್ಲಿರೋದಕ್ಕೂ, ನಾವು ಬೇರೆ ದೇಶಗಳಿಗೆ ಹೋದ್ರೆ ಸ್ವಲ್ಪ ದಿನಗಳು ಮಾತ್ರ ಇರೋದಕ್ಕೆ ಏನೋ ಸಮಯ ಅವಕಾಶ. ಅಲ್ಲೆಲ್ಲ ವೀಸಾ ಕೊಟ್ಟಿರ್ತಾನೆ, 3 ತಿಂಗಳು 6 ತಿಂಗಳು. ಅಲ್ಲೆಲ್ಲ ಸ್ಟಡಿ ವೀಸಾ ಎಲ್ಲ ಸಿಕ್ಕಿದ್ರೆ 1 ವರ್ಷ 2 ವರ್ಷ 3 ವರ್ಷ ಇರ್ಬೋದು. ಬಿಸ್ನೆಸ್ ವೀಸಾ, ಟೂರಿಸ್ಟ್ ವೀಸಾ ಎಲ್ಲ ಸಿಕ್ಕಿದ್ರೆ 3 ತಿಂಗಳು 6 ತಿಂಗಳಲ್ಲಿ ಏನ್ ಮಾಡ್ಬೇಕು? ಅವರು ಜಾಗ ಖಾಲಿ ಮಾಡ್ಬಿಡ್ಬೇಕು. ಅಲ್ಲೆಲ್ಲ ಏನ್ ಮಾಡ್ಬೇಕು? ಈ ಇಂಡಿಯಾಗೆ ಬಂದವರೆಲ್ಲ ಫಾರಿನರ್ಸ್ ಏನ್ ಮಾಡ್ಬೇಕು? ಜಾಗ ಖಾಲಿ ಮಾಡ್ಬೇಕು. ಇಲ್ಲಾಂದ್ರೆ ಏನ್ ಮಾಡ್ತಾರೆ? ಪೊಲೀಸರು ಬಲವಂತ ಗಿಡ್ದಿ ಓಡಿಸ್ತಾರೆ. ಇವಾಗ ನೋಡ್ರಿ, ಎಷ್ಟೋ ಜನ ಕಲ್ಕಟ್ಟಾಲಿ ಸುಮಾರು ಎಷ್ಟೋ ಲಕ್ಷ ಜನ ಬಾಂಗ್ಲಾದೇಶದ ಏನ್ ಮಾಡಿದ್ರು, ಕಲ್ಕಟ್ಟಾಲ್ ಬಂದು ಸುಮಾರು ವರ್ಷದಿಂದ ಅಲ್ಲೇ ಇದ್ರು. ಅಲ್ಲೇ ಇದ್ರು. ಇವಾಗೆಲ್ಲ ಕಂಡು ಹಿಡ್ದು ಎಲ್ಲಾರನ್ನ ಏನ್ ಮಾಡಿದ್ರು? ಕರ್ಕೊಂಡೋಗಿ ಬಾರ್ಡರ್ ಅಲ್ಲಿ ಬಿಟ್ಬಿಟ್ಟು ಬಂದ್ರು. ಹಾಲೆಲ್ಲ ನೋಡಿದ್ರ ಅದು ಕರ್ಕೊಂಡೋಗಿ ಏನ್ ಮಾಡಿದ್ರು? ಅವ್ರ ಅಕ್ರಮವಾಗಿ ಹಾಲೆಲ್ಲ ಅವ್ರ ವೀಸಾ ದಿನಗಳು ಮುಗಿದ ಮೇಲೇನು ಇಲ್ಲಿ ಒಂದು ಫಾರಿನ್ ಅಲ್ಲಿ ಇಲ್ಲಿದ್ರೆ ಅದನ್ನ ಏನಂತ ಕನ್ಸಿಡರ್ ಮಾಡ್ತಾರೆ ಸರ್ಕಾರ ಅಂದ್ರೆ, ಇವ್ರು ಅಕ್ರಮವಾಗಿದ್ದಾರೆ, ಅಲ್ಲೆಲ್ಲ ಅಕ್ರಮವಾಗಿದ್ದಾರೆ ಅಂತ ಹೇಳಿ ಅವ್ರನ್ನ ಏನ್ ಮಾಡ್ತಾರೆ? ಆ ವೀಸಾ ದಿನಗಳು ಮುಗಿಯಷ್ಟೆಲ್ಲ ಹೋಗ್ಬೇಕು. ಇಲ್ಲಾಂದ್ರೆ ಕರ್ಕೊಂಡೋಗ್ಬಿಟ್ಟು ಆ ಶಿಕ್ಷೆ ಕೊಡ್ತಾರೆ, ಇಲ್ಲಾಂದ್ರೆ ಕರ್ಕೊಂಡೋಗ್ಬಿಟ್ಟು ಅವ್ರ ಬಾರ್ಡರ್ ಅಲ್ಲಿ ಬಿಟ್ಬಿಡ್ತಾರೆ. ನೀನೇನ ಮಾಡ್ಕೊಂತ ನಮ್ಮ ಇಂಡಿಯಾದೊಳಗಡೆ ಏನ್ ಮಾಡ್ಬಾರ್ದು? ಇರಬಾರ್ದು ಅಂತ. ಹಾಲೆಲ್ಲ ಅದೇ ರೀತಿ ದೇವ ಮಕ್ಕಳಾದ ನಾವು ಪ್ರತಿಯೊಬ್ರು ನಾವು ನೆನೆಸ್ಕೊಳ್ಬೇಕು, ಈ ಲೋಕ ನಮಗೆ ಸ್ವಂತವಲ್ಲ. ಹಾಲೆಲೂಯ. ಏನೋ ಈ ಲೋಕ ನಮ್ ಯಾರಿಗೂ ಸ್ವಂತವಲ್ಲ. ಸ್ವಲ್ಪ ದಿನಗಳು ಮಾತ್ರ ದೇವರ ನಾಮನ ಪ್ರಚುರಪಡಿಸೋಕೆ, ದೇವರ ನಾಮ ಮಹಿಮೆ ಪಡಿಸೋಕೆ, ದೇವರಿಗಾಗಿ ಜೀವಿಸೋಕೆ ಸ್ವಲ್ಪ ದಿನಗಳು ಮಾತ್ರ ಈ ಲೋಕ ನಮಗೆ ಕೊಡಲ್ಪಟ್ಟಿದೆ. ಅಲ್ಲೆಲ್ಲ ಒಂದು ತಾತ್ಕಾಲಿಕ ಮನೆ. ಅಲ್ಲೆಲ್ಲ ಒಂದು ನಮಗಿದೇನೋ ಒಂದು ತಾತ್ಕಾಲಿಕ ಮನೆ. ಅಲ್ಲೆಲ್ಲ ಒಂದು ದಿನ ನಮಗೆ ಸ್ವಂತ ಮನೆ ಎಲ್ಲಿದೆ? ಸ್ವಂತ ಮನೆ ನಮ್ಮೆಲ್ಲರಿಗೆ ಎಲ್ಲಿದೆ? ಪರಲೋಕದಲ್ಲಿದೆ. ಹಾಲೆಲೂಯ. ನಮ್ಮ ತಂದೆ ಎಲ್ಲಿದ್ದಾರೆ? ಪರಲೋಕದಲ್ಲಿ. ಹಾಲೆಲೂಯ. ನಮ್ಮ ತಂದೆ ಬಳಿಯಲ್ಲಿ ಒಂದು ದಿನ ಏನ್ ಮಾಡ್ಬೇಕು? ನಾವೆಲ್ಲರೂ ಹೋಗ್ಬೇಕು. ನಮ್ ನಿಜವಾದ ನಿತ್ಯನಾದ ತಂದೆ ನಮ್ಮೆಲ್ಲರಿಗೆ ಯಾರು? ಆತನೊಬ್ಬನೇ. ಹಾಲೆಲೂಯ. ಹಾಲೆಲೂಯ. ಇವಾಗ ಮಕ್ಕಳು ನೋಡಿ, ತಂದೆ ತಾಯಿನ ಬಿಟ್ಬಿಟ್ಟು ವಿದೇಶಕ್ಕೆ ಓದಕ್ ಹೋಗ್ತಾರೆ. ಮಕ್ಳು ಏನ್ ಮಾಡ್ತಾರೆ? ತಂದೆ ತಾಯಿ ಬಿಟ್ಬಿಟ್ಟು ವಿದೇಶಕ್ಕೋ ಫಾರಿನ್ಗೋ ಹಾಸ್ಟೆಲ್ಗೆ ಏನ್ ಮಾಡ್ತಾರೆ? ಓದಕ್ ಹೋಗ್ತಾರೆ. ಹೋಗಿದ್ ಮಕ್ಳು ಅಲ್ಲೇ ಇರ್ತಾರ? ಅಲ್ಲೇ ಇದ್ಬಿಡ್ತಾರ? ಅಲ್ಲೆಲ್ಲ 1 ವರ್ಷನ 6 ತಿಂಗಳ 2 ವರ್ಷ 3 ವರ್ಷ 5 ವರ್ಷ ಅವ್ರ ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ ಇದ್ಬಿಟ್ಟು ಏನ್ ಮಾಡ್ತಾರ? ಅವರು ಎಲ್ಲಿಗೆ ಬರ್ತಾರ? ಅವರು ತಮ್ಮ ತಂದೆ ತಾಯಿ ಮನೆಗೆ ಬರ್ತಾರೆ. ಅಲ್ಲ, ಹೌದಲ್ಲ? ಅಲ್ಲೆಲ್ಲ ಅದೇ ರೀತಿ ನಮಗೂ ಅಲ್ಲೆಲ್ಲ ಒಬ್ಬ ತಂದೆ ಇದ್ದಾನೆ, ಆತನಿಗೊಂದು ಮನೆ ಇದೆ. ಅದೇ ಯಾವುದು? ಪರಲೋಕ ರಾಜ್ಯ. ಅಲ್ಲೆಲೂಯ. ಯಾರೆಲ್ಲ ನಂಬುತ್ತೀರ? ನಮಗೊಬ್ಬ ತಂದೆ ಇದ್ದಾನೆ. ಅಲ್ಲೆಲೂಯ. ಆತ ನಿತ್ಯನಾದ ತಂದೆ. ಅಲ್ಲೆಲ್ಲ ಆತ ನಿತ್ಯನಾದ ತಂದೆ, ನಿತ್ಯವಾಗಿ ಜೀವಿಸುವಂತ ತಂದೆ. ಆ ತಂದೆ ಮನೆಗೆ ನಾವೇನ್ ಮಾಡ್ಬೇಕು? ಒಂದು ದಿನ ಹೋಗಬೇಕು. ಅದಕ್ಕಾಗಿಯೇ ನಾವು ಈ ಯೇಸುವನ್ನು ಆರಾಧಿಸಿ ಹೋಗ್ತಿರೋದು. ಅದಕ್ಕಾಗಿಯೇ ಈ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಏನ್ ಮಾಡಿದ್ದಾರೆ? ರಕ್ಷಿಸಿದ್ದಾರೆ. ಹಾಲೆಲೂಯ. ಹಾಲೆಲೂಯ. ಯಾರಿಗೆಲ್ಲ ಅರ್ಥ ಆಯ್ತು? ಹಾಲೆಲೂಯ. ಏನಕ್ಕೆ ದೇವರು ನಮ್ಮನ್ನ ರಕ್ಷಿಸಿದ್ದಾರೆ? ಏನಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಮ್ಮನ್ನು ರಕ್ಷಿಸಿದ್ದಾರೆ? ಏನಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಆ ರೀತಿಯಾದ ಘೋರ ಮರಣವನ್ನು ಶಿಲ್ಬೆಯಲ್ಲಿ ಹೊಂದಿಕೊಂಡು ನಮ್ಮನ್ನು ಪಾಪದಿಂದ ಬಿಡಿಸಿ ನಮ್ಮನ್ನು ರಕ್ಷಿಸಿದ್ದಾರೆ ಅಂದ್ರೆ, ಅಲ್ಲೆಲ್ಲ ಯೇಸು ಸ್ವಾಮಿ ಹೇಳ್ತಾರೆ, ಸದಾ ನೀವು ನನ್ನ ಸಂಗಡ ಇರಬೇಕು. ಅಲ್ಲೆಲ್ಲ ಏನಂತ ಹೇಳ್ತಾರೆ? ಸದಾ ನಾವು ಯಾರ ಸಂಗಡ ಇರಬೇಕು? ದೇವರ ಬಳಿಯಲ್ಲಿ. ಅಲ್ಲೆಲ್ಲ ಆ ತಂದೆ ಮನೆಯಲ್ಲಿ ಹೋಗಬೇಕು, ತಂದೆ ಮನೆಯಲ್ಲಿ ಇರಬೇಕು. ನಾವೆಲ್ಲ ಈ ಲೋಕದಲ್ಲೇನು ಪರದೇಶಸ್ಥರು, ಪ್ರವಾಸಿಗಳು. ಅಲ್ಲೆಲ್ಲ ಅದನ್ನ ಮರಿಬೇಡ್ರಿ. ಅಲ್ಲೆಲ್ಲ ಅನೇಕರು ಏನ್ ಅನ್ಕೊಂಡ್ಬಿಟ್ಟಾರೆ? ನಾನ್ ಲೈಫ್ ಲಾಂಗ್ ಇಲ್ಲೇ ಇರ್ತೀನಿ ಅನ್ಕೊಂಡ್ಬಿಟ್ಟಾರೆ. ಅಲ್ಲೆಲ್ಲ ಅನೇಕ ಕ್ರೈಸ್ತರು ಅನ್ಕೊಂಡಾರೆ, ಅನೇಕ ದೈವ ಜನಗಳು ಅನ್ಕೊಂಡಾರೆ, ಲೈಫ್ ಲಾಂಗ್ ನಾನು ಏನ್ ಮಾಡ್ತೀನಿ? ಅಲ್ಲೆಲ್ಲ ಇಲ್ಲಿರ್ತೀನಿ ಅಂತ. ಕೆಲವು ದಿನಗಳಲ್ಲಿ ಒಂದು ಸ್ಟೋರಿ ಕೇಳಿದೆ. ಅಲ್ಲೆಲ್ಲ ದೊಡ್ಡ ಶ್ರೀಮಂತರು, ಅಲ್ಲೆಲ್ಲ ಇವಾಗ ರಷ್ಯಾದ ಅಧ್ಯಕ್ಷ ಪುಟಿನು ಮತ್ತೆ ಅಮೆರಿಕ ಅಧ್ಯಕ್ಷ ಟ್ರಂಪ್, ಇವರೆಲ್ಲ ಸೈಂಟಿಸ್ಟ್ ಮುಖಾಂತರ ಏನಾದ್ರೂ ಮಾತ್ರೆ ಹೊಸದಾಗಿ ಔಷಧಿ ಕಂಡಿಡಿರಿ, ನಾವು ಲೈಫ್ ಸಾಯ್ಲೇಬಾರ್ದು, ಏನ ಸಾಯದೇ ಇರಂಗೆ ಒಂದು ಔಷಧಿ ಕಂಡಿಡಿರಿ ಅಂತ ಹೇಳಿ ಆ ಸೈಂಟಿಸ್ಟ್ಗಳು ಏನ್ ಮಾಡ್ತಾವ್ರಂತೆ? ಇವಾಗ ಒಂದು ಕಂಡಿಡಿಯಕ್ಕೆ ಸ್ಟಾರ್ಟ್ ಮಾಡೋರಂತೆ. ಏನ ಅವ್ರಿಗೆಲ್ಲ ಏನಾಸೆ? ಜೀವನ ಕಾಲ ಪೂರ್ತಿ ಇಲ್ಲೇ ಇರ್ಬೇಕು, ಸಾಯ್ದೆ ಏನ್ ಮಾಡ್ಬೇಕು? ಇಲ್ಲೇ ಅಧಿಕಾರ ಮಾಡ್ಕೊಂಡು ಈ ಲೋಕದಲ್ಲಿ ಇರ್ಬೇಕಂತ ಆ ರೀತಿಯಲ್ಲಿ ಆಸೆ ಯಾರಿಗೆಲ್ಲ ಇದೆ? ಅಲ್ಲೆಲ್ಲ ಲೈಫ್ ಲಾಂಗ್ ಇಲ್ಲೇ ಇರ್ಬೇಕಂತ ಆಸೆ ಯಾರಿಗೆಲ್ಲ ಇದೆ?
ನೀವು ಆಸೆ ಪಟ್ಟರು ಇರಕ್ಕಾಗಲ್ಲ. ಏನ್ ಮಾಡಕ್ಕಾಗಲ್ಲ? ಆಸೆ ಪಟ್ಟರು ನೀವೇನ್ ಮಾಡಕ್ಕಾಗಲ್ಲ? ಇರಕ್ಕಾಗಲ್ಲ. ಹಾಲೆಲೂಯ, ಹಾಲೆಲೂಯ. ನಾವು ತಂದೆ ಮನೆಗೆ ಹೋಗ್ಬೇಕು, ಅದೇ ನಮ್ಮ ಆಸೆ ಆಗಿರ್ಬೇಕು. ಹಾಲೆಲ್ಲ ನಾವೀಗೆಲ್ಲ ಹಾಸ್ಟೆಲ್ ಅಲ್ಲಿ ಇದ್ದೀವಿ ಅಂದ್ಕೊಳ್ರಿ. ನಾವೆಲ್ಲ ಎಲ್ಲಿದ್ದೀವಿ ಇವಾಗ? ಹಾಸ್ಟೆಲ್ ಅಲ್ಲಿ ಇದೀವಿ. ಹಾಸ್ಟೆಲ್ ಊಟ ತಿಂದಿ ತಿಂದಿ ಏನಾಗುತ್ತೆ? ಬೇಜಾರಾಗುತ್ತೆ. ತಂದೆ ಮನೆಗೆ ಹೋದ್ರೇನೆ ಒಳ್ಳೆ ಊಟ, ತಂದೆ ಮನೆಗೆ ಹೋದ್ರೇನೆ ಒಳ್ಳೆ ಊಟ, ತಂದೆ ಮನೆಗೆ ಹೋದ್ರೇನೆ ಒಳ್ಳೆ ಆಹಾರ, ರುಚಿ ರುಚಿಯಾದ ಆಹಾರ. ತಂದೆ ಮನೆಗೆ ಹೋದ್ರೇನೆ ನಮ್ಗೇನು? ಸಮಾಧಾನ, ಸಂತೋಷ. ಅಲ್ಲಿ ಕತ್ತಲೇ ಇಲ್ಲ, ಅಲ್ಲಿ ಜಗಳೇ ಇಲ್ಲ. ಅಲ್ಲೇನಿಲ್ಲ? ಜಗಳ ಆಡಂಗಿಲ್ಲ, ಜಗಳನೇ ಇರಲ್ಲ, ಕತ್ಲೆ ಇಲ್ಲ. ಅಲ್ಲಿ ಯಾರಿಲ್ಲ ಗೊತ್ತಾ? ಮೀನ್ ಆಗಿ ಯಾರಿಲ್ಲ ಹೇಳ್ರಿ ನೋಡೋಣ. ಅಲ್ಲಿ ಸೈತಾನಿಲ್ಲ. ಹಾಲೆಲೂಯ, ಯಾರಿಲ್ಲ ಅಲ್ಲಿ? ಅಲ್ಲೆಲ್ಲ ತಂದೆ ಮನೇಲಿ ಯಾರಿಲ್ಲ? ಸೈತಾನಿಲ್ಲ. ಅಲ್ಲೆಲ್ಲ ಅಲ್ಲಿ ದೇವರು, ದೇವದೂತರು, ಯೇಸು ಕ್ರಿಸ್ತನಿರುವಂತ ಸ್ಥಳ. ಹಾಲೆಲೂಯ, ಹಾಲೆಲೂಯ. ಆ ಮನೆಗೆ ಹೋಗುವುದೇ ನಮ್ಮ ಆಸೆ, ಆಕಾಂಕ್ಷೆ ಆಗಿರ್ಬೇಕು. ಹಾಲೆಲೂಯ. ಏನೋ ಒಂದು ಹಾಡೈತಲ್ಲ, ಪರಲೋಕವೇ ನನ್ನ ಮಾತು, ಹಾಲೆಲೂಯ, ಪರಿಶುದ್ಧವೇ ನನ್ನ ಉಸಿರು. ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಯೇಸುಗಾಗಿಯೂ ಸುವಾರ್ತೆಗಾಗಿಯೂ ಯೇಸುವಿನ ನಾಮಕ್ಕಾಗಿ. ಹಾಲೆಲೂಯ. ಎಷ್ಟು ದಿನ? ಸ್ವಲ್ಪ ಕಾಲ. ನಾವೆಲ್ಲ ಅನ್ಕೊಂಬತ್ತೀವಿ 60 ವರ್ಷ, 80 ವರ್ಷ, 100 ವರ್ಷ ದೊಡ್ಡದು ಅಂತ. 60, 80, 100 ವರ್ಷ ಎಲ್ಲ ಏನೋ ದೊಡ್ಡದು ಅನ್ಕೊಂಡ್ಬಿಡ್ತೀವಿ. ಆ ಕಾಲದಲ್ಲೆಲ್ಲ 1000 ವರ್ಷ ಜೀವನ ಮಾಡಿದ್ರು. 1000 ವರ್ಷ, 900 ವರ್ಷ, 800, 900 ವರ್ಷ, ಎಲ್ಲರೂ ಅಷ್ಟು ವರ್ಷ ಜೀವನ ಮಾಡಿದ್ರು. ಅವ್ರ ಅಂತ್ಯ ಏನು? ಅವ್ರ ಅಂತ್ಯ ಏನು? 972 ವರ್ಷ ಜೀವನ ಮಾಡಿದವನ ಅಂತ್ಯ ಏನು? ಸಾವು. ಹಾಲೆಲೂಯ, ಹಾಲೆಲೂಯ. ಒಂದು ದಿನ ನಾವು ನಮ್ಮ ತಂದೆ ಮನೆಗೆ ಹೋಗ್ಬೇಕು. ಅದೇ ನಮ್ಮ ಆಕಾಂಕ್ಷೆ ಆಗಿರ್ಬೇಕು. ಹಾಲೆಲೂಯ, ಅದೇ ನಮ್ಮ ಆಸೆ ಆಗಿರ್ಬೇಕು. ಹಾಲೆಲೂಯ. ಈ ಯೇಸುವನ್ನು ನಾವು ಅದಕ್ಕೋಸ್ಕರ ಆರಾಧಿಸೋಕೆ ಬರ್ಬೇಕು. ಯೇಸುವನ್ನು ಏನಕ್ಕೆ ಆರಾಧಿಸಕ್ಕೆ ಬರ್ಬೇಕು? ಯೇಸುವನ್ನು ಆರಾಧಿಸಿದರೆ ಮಾತ್ರ ಆ ತಂದೆ ಮನೆ ಬಾಗಿಲು ನಮಗೋಸ್ಕರ ತೆರೆಯಲ್ಪಟ್ಟಿರುತ್ತದೆ. ಹಾಲೆಲೂಯ. ಯೇಸುವನ್ನು ಹಿಂಬಾಲಿಸಿದ್ರೆ ಮಾತ್ರ ನಾವು ತಂದೆ ಮನೆಗೆ ಹೋಗೋಕೆ ಸಾಧ್ಯ. ಹಾಲೆಲೂಯ, ಹಾಲೆಲೂಯ. ಯೇಸುವನ್ನು ಬಿಟ್ಟು ಬೇರೆ ಯಾವ ಹೆಸರಿನಿಂದಲೂ ನಾವು ತಂದೆ ಮನೆಗೆ ಏನ್ ಮಾಡಕ್ಕಾಗಲ್ಲ, ಹೋಗಕ್ಕಾಗುದಿಲ್ಲ. ಹಾಲೆಲೂಯ. ಯಾರಿಗೆಲ್ಲ ಈ ಹಾಸ್ಟೆಲ್ ಜೀವನ ಸಾಕಾಯ್ತು? ಸಾಕಾಯ್ತಾ? ಅಲ್ಲ, ಇನ್ನೊಂದ್ ಸ್ವಲ್ಪ ದಿನ ಇರೋಣ. ಹಾಲೆಲ್ಲ ಇನ್ನೊಂದ್ ಸ್ವಲ್ಪ ದಿನ ಇದ್ದಿ ತಂದೆ ಮನೆಗೆ ಏನ್ ಮಾಡೋಣ? ಹೋಗೋಣ. ಹಾಲೆಲೂಯ. ನೋಡಿ, ಅದು ಮರಿಬಾರ್ದು. ನಾವು ಈ ಲೋಕದಲ್ಲಿ ಪ್ರವಾಸಿಗಳು, ಪರದೇಶಿಯಸ್ಥರು. ನಾವು ಈ ಲೋಕದಲ್ಲಿ ಯಾರು ಪರ್ಮನೆಂಟ್ ಆದ ವಾಸಿಗಳಲ್ಲ. ಈ ಲೋಕದಲ್ಲಿ ನಾವು ಯಾರು ಪರ್ಮನೆಂಟ್ ಆದ ವಾಸಿಗಳಲ್ಲ. ನಾವು ಪ್ರವಾಸಿಗಳು, ಪರದೇಶಿಗಳು. ಅಲ್ಲೆಲ್ಲ ನಮಗೊಂದು ನಿತ್ಯವಾದ ಒಂದು ಮನೆ ಇದೆ. ಅದು ಪರಲೋಕ ರಾಜ್ಯದಲ್ಲಿದೆ. ಅಲ್ಲೆಲ್ಲ ಅದೆಲ್ಲಿದೆ? ಪರಲೋಕ ರಾಜ್ಯದಲ್ಲಿ. ಅದಕ್ಕಾಗಿಯೇ ಆ ಪರಲೋಕ ರಾಜ್ಯವಾದಲ್ಲಿರುವಂತ ಆ ನಿತ್ಯವಾದ ಮನೆಯನ್ನು ಹೋಗೋಕೆ ನಾವೇನ್ ಮಾಡೋದು? ಇಷ್ಟು ಕಷ್ಟ ಪಡೋದು, ಇಷ್ಟು ಪ್ರಯಾಸ ಪಡೋದು. ಹಾಲೆಲೂಯ. ಕ್ರಿಸ್ತನಿಗಾಗಿ ಅದಕ್ಕೋಸ್ಕರ ಜೀವಿಸೋದು, ಅದಕ್ಕೋಸ್ಕರ ಕೆಲ ಬಿಡಬೇಕಾದ ಕಾರ್ಯಗಳು ನಾವೇನ್ ಮಾಡೋದು? ಬಿಡುವುದು. ಯಾವ ರೀತಿ ಆದ್ರೂ ಜೀವಿಸಿ ಅಲ್ಲಿ ಏನ್ ಮಾಡಕ್ಕಾಗಲ್ಲ? ಹೋಗಕ್ಕಾಗಲ್ಲ. ಯಾವ ರೀತಿ ಆದ್ರೂ ಜೀವಿಸಿ ಅಲ್ಲಿ ಏನ್ ಮಾಡಕ್ಕಾಗಲ್ಲ? ಹೋಗಕ್ಕಾಗಲ್ಲ. ನಾವು ಕಣ್ಣಿಗೆ ಬಂದ ರೀತಿಯಲ್ಲೆಲ್ಲ ನೋಡಿ, ನಡೆದು, ಮಾತನಾಡಿ, ಅಲ್ಲಿಗ ನಡೆದು, ನಮ್ಮ ಕಾರ್ಯಗಳು ಮಾಡಿ, ಮನಸ್ಸಿಗೆ ಬಂದ ರೀತಿಯಲ್ಲೆಲ್ಲ ನಾವು ಜೀವಿಸಿ ಆ ಜಾಗಕ್ಕೆ ನಾವೇನ್ ಮಾಡಕ್ಕಾಗಲ್ಲ? ಹೋಗಕ್ಕಾಗಲ್ಲ. ಹಾಲೆಲೂಯ. ಆ ಜಾಗಕ್ಕೆ ಹೋಗ್ಬೇಕಂದ್ರೆ ಕೆಲ ರೂಲ್ಸ್, ರೆಗ್ಯುಲೇಷನ್ಗಳು, ನಿಯಮಗಳು ಇದ್ದೇ ಇದೆ. ಹಾಲೆಲೂಯ. ಆ ಜಾಗಕ್ಕೆ ಸುಮ್ನೆ ಹೋಗಕ್ಕಾಗಲ್ಲ, ಎಲ್ಲರೂ ಹೋಗಕ್ಕಾಗಲ್ಲ. ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಮನೆಗೆ ಎಲ್ಲರೂ ಹೋಗಕ್ಕಾಗತ್ತಾ? ಏನೋ ಗೇಟ್ ಹತ್ರ ಏನ್ ಮಾಡಕ್ಕಾಗಲ್ಲ? ಹೋಗಕ್ಕಾಗಲ್ಲ. ಅದಕ್ಕೆಲ್ಲ ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳು ಇರ್ತವೆ. ಹಾಲೆಲೂಯ, ಹಾಲೆಲೂಯ. ನಾವು ಈ ದೇವರಾದ ಕರ್ತನಾದ ಯೇಸು ಕ್ರಿಸ್ತನು ವಾಸಿಸುವಂತ ಆ ಪರಲೋಕ ರಾಜ್ಯಕ್ಕೆ ನಾವು ಹೋಗ್ಬೇಕಂದ್ರೆ ನಮಗಿರುವ ರೂಲ್ಸ್, ರೆಗ್ಯುಲೇಷನ್ ಏನು? ಪರಿಶುದ್ಧ ದೇವ ಭಯಭಕ್ತಿ. ಏನು? ಪರಿಶುದ್ಧ ದೇವ ಭಯಭಕ್ತಿ ಇರ್ಬೇಕು. ಹಾಲೆಲೂಯ. ಅದಿಲ್ಲದೆ ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧ ಇಲ್ಲದೆ ಯಾರು ದೇವರನ್ನು ಕಾಣೋಕೆ ಸಾಧ್ಯವಿಲ್ಲ. ಪರಿಶುದ್ಧ ಇಲ್ಲದೆ ಏನ್ ಮಾಡಕ್ಕಾಗಲ್ಲ? ನಾನಾಗಲಿ, ನೀವಾಗಲಿ, ಯಾರಾಗಲಿ ದೇವರನ್ನು ಕಾಣೋದಕ್ಕೋ, ದೇವರ ಮನೆಗೆ ಹೋಗೋದಕ್ಕೋ ಸಾಧ್ಯವಿಲ್ಲ. ಹಾಲೆಲೂಯ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು? ಕೆಲ ಕಾರ್ಯಗಳನ್ನು ಬಿಡಬೇಕಾದ ಕಾರ್ಯಗಳನ್ನು ಬಿಟ್ಟು ದೈವ ಭಯಭಕ್ತಿಯನ್ನು, ಪರಿಶುದ್ಧತೆಯಲ್ಲಿ ನಾವೇನ್ ಮಾಡ್ಬೇಕು? ಜೀವಿಸಬೇಕು. ಹಾಲೆಲೂಯ. ಪರಿಶುದ್ಧತೆ ಜೀವಿಸಬೇಕು. ಹಾಲೆಲೂಯ. ದೇವರ ವಾಕ್ಯ ಹೇಳ್ತದೆ ನೋಡ್ರಿ, ಫಿಲಿಪ್ಪಿಯ 3ನೇ ಅಧಿಕಾರ 20ನೇ ವಾಕ್ಯ, ನಾವೆಲ್ಲರೂ ಪರಲೋಕದ ಸಂಸ್ಥಾನದವರು. ಹಾಲೆಲೂಯ. ಎಲ್ಲ ತೆಗಿರಿ. ಫಿಲಿಪ್ಪಿಯ 3ನೇ ಅಧಿಕಾರ 20ನೇ
ಬೇಗ ಬೇಗ ಟೈಮ್ ಇಲ್ಲ. ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ಆಮೇಲೆ ಸ್ತೋತ್ರ, ಹಾಲೆಲೂಯಾ, ಸ್ತೋತ್ರ. ದೇವರ ವಾಕ್ಯ ಹೇಳುತ್ತದೆ ಫಿಲಿಪಿಯಲ್ಲಿ, ಅದು ಹಿಂದಿನ ವಾಕ್ಯಗಳನ್ನು ನೀವು ಹೋಗಿ ಮನೇಲಿ ಹೋಗಿ ಓದ್ರಿ ಬರ್ಕೊಂಡು. ನಾವು ಪರಲೋಕದ ಸಂಸ್ಥಾನದವರು. ನಾವು ಯಾವ ಸಂಸ್ಥಾನದವರು? ಅದು ಇಂಗ್ಲಿಷ್ ಅಲ್ಲಿ ಬರೆಯಲ್ಪಟ್ಟಿದೆ, ವಿ ಆರ್ ಆಲ್ ಸಿಟಿಸನ್ ಆಫ್ ಹೆವನ್. ನಾವೆಲ್ಲರೂ ಯಾವ ಸಿಟಿಸನ್ ಅಲ್ಲಲ್ಲ? ಇವಾಗ ನಾವೆಲ್ಲ ಯಾವ ಸಿಟಿಸನ್? ಇವಾಗ ನಾವು ಯಾವ ಸಿಟಿಸನ್? ಇಂಡಿಯಾ. ಹೌದು, ಇಂಡಿಯಾ. ಯಾವ ಸಿಟಿಸನ್ ನಾವು? ಇಂಡಿಯಾ ಸಿಟಿಸನ್. ಅಲ್ಲೆಲ್ಲ. ಆದ್ರೆ ನಿಜವಾಗಿ ಯೇಸುವಿನ ಮಕ್ಕಳೆಲ್ಲ ಯಾವ ಸಿಟಿಸನ್? ನಾವು ಯಾವ ಸಂಸ್ಥಾನದವರು? ಪರಲೋಕದ. ಅಲೆಲ್ಲ. ನಮ್ಮೆಲ್ಲ ನಮ್ಮ ಸಿಟಿಸನ್ಶಿಪ್ ಎಲ್ಲಿರ್ಬೇಕು? ಪರಲೋಕ ರಾಜ್ಯದ. ಅಲೆಲ್ಲ. ಅಲ್ಲಿರೋ ಸಿಟಿಸನ್ಶಿಪ್ ಏನಿಲ್ಲ, ಎಂದಿಗೂ ಅಂತ್ಯವಿಲ್ಲ. ಅಲ್ಲೆಲ್ಲ. ಅಲ್ಲಿರೋ ಸಿಟಿಸನ್ಶಿಪ್ ಏನಿಲ್ಲ, ಎಂದಿಗೂ ಅಂತ್ಯವಿಲ್ಲ. ನಾವೆಲ್ಲರೂ ಪರಲೋಕ ಸಂಸ್ಥಾನದವರು. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದನೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೀವಿ. ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿದ್ದಾನೆ? ಪರಲೋಕದಲ್ಲಿ. ಅಲ್ಲಿಂದನೇ ರಕ್ಷಕನಾಗಿ ಬರುವುದು. ಅಲ್ಲಿಂದನೇ ಯೇಸು ಸ್ವಾಮಿ ಎರಡನೇ ಸಾರಿ ನಮ್ಮನ್ನ ಏನ್ ಮಾಡ್ತಾನೆ? ಕರ್ಕೊಂಡೋಗಕ್ಕೆ, ತನ್ನೊಡನೆ ಇರುವುದಕ್ಕೆ, ಕರ್ಕೊಂಡೋಗಕ್ಕೆ ದೇವರು ಏನ್ ಮಾಡ್ತಾರೆ? ಬರುತ್ತಾರೆ. ಹಾಲೆಲೂಯಾ. ಅದೇ 1 ಪೇತ್ರ 1:17 ಹೇಳುತ್ತೆ ನೋಡ್ರಿ. ಅದೇ 1 ಪೇತ್ರ 1:17 ಅಲ್ಲೆಲ್ಲ. ನಾನು ಓದ್ತೀನಿ ನೋಡ್ರಿ. ಈ ಲೋಕದಲ್ಲಿ ನೀವು ಪ್ರವಾಸ ಕಾಲವನ್ನು, ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿ ಉಳ್ಳವರಾಗಿ ಕಳೆಯಿರಿ. ಪೇತ್ರನ ಅದೇ ಸಭೆಗೆ ಹೇಳ್ತಾನೆ. ಅಲ್ಲೆಲ್ಲ 1:17 1 ಪೇತ್ರ 1:17 ಈ ಲೋಕದಲ್ಲಿ ನಿಮ್ಮ ಈ ಪ್ರವಾಸ ಕಾಲವನ್ನು. ಈ ಕಾಲ ಯಾವ ಕಾಲ ನಮಗೆ? ಇದು ಯಾವ ಕಾಲ? ಎಲ್ಲರೂ ಹೇಳ್ರಿ ನೋಡೋಣ. ಈ ಕಾಲ ಯಾವ ಕಾಲ? ಪ್ರವಾಸ ಕಾಲ. ಅಲ್ಲೆಲ್ಲ. ಪ್ರವಾಸಕ್ಕೆ ಬಂದಿದೀವಿ. ಎಲ್ಲಿಂದ ಬಂದಿದೀವಿ ನಾವು ಪ್ರವಾಸಕ್ಕೆ? ಎಲ್ಲಿಂದ? ಅಮೆರಿಕೆಯಿಂದನೋ ಪಾಕಿಸ್ತಾನದಿಂದ. ಎಲ್ಲಿಂದ ನಾವು ಪ್ರವಾಸಕ್ಕೆ ಬಂದಿರೋದು? ಇಲ್ಲಿಗೆ ಪರಲೋಕದಿಂದ ಪ್ರವಾಸಕ್ಕೆ. ಯಾರೆಲ್ಲ ನಂಬ್ತೀರ? ಹೌದು, ನಾವು ಪರಲೋಕದಿಂದ ಪ್ರವಾಸಕ್ಕೆ ಬಂದಿದ್ದೀವಿ ಅಂತ. ಅಲ್ಲೆಲ್ಲ ನಾವಿಲ್ಲಿ ಪ್ರವಾಸಕ್ಕೆ ಬಂದಿದ್ದೀವಿ. ಅಲ್ಲೆಲ್ಲ ತಿರ್ಗಾ ನಾವು ಎಲ್ಲಿಗೆ ಹೋಗ್ಬೇಕು? ಆ ರಾಜ್ಯಕ್ಕೆ ಹೋಗ್ಬೇಕು. ಅಲ್ಲೆಲ್ಲ. ಈ ಪ್ರವಾಸ ಕಾಲವನ್ನು ಯಾವ ರೀತಿ ಕಳಿಬೇಕಂತೆ? ಭಯಭಕ್ತಿ ಉಳ್ಳವರಾಗಿ ಕಳೆಯಿರಿ. ಭಕ್ತಿ ಉಳ್ಳವರಾಗಿ, ಭಯ ಉಳ್ಳವರಾಗಿ, ದೇವ ಭಯ ಉಳ್ಳವರಾಗಿ, ದೇವ ಭಕ್ತಿ ಉಳ್ಳವರಾಗಿ ಈ ಜೀವನವನ್ನು ನೀವೇನ್ ಮಾಡ್ರಿ? ಕಳೀರಿ. ಕೊಡಲ್ಪಟ್ಟ ಒಂದು ಜೀವನವನ್ನು ಏನ್ ಮಾಡಬಾರ್ದು? ಅಲ್ಲಿ ತಪ್ಪಾದ ರೀತಿಯಲ್ಲಿ ಜೀವಿಸಬಾರದು. ದೇವರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ಏನ್ ಮಾಡಬಾರ್ದು? ಜೀವಿಸಬಾರದು. ಈ ದಿನಗಳನ್ನು ನಾವೇನ್ ಮಾಡ್ಬೇಕು? ಅಮೂಲ್ಯ ಎಂಬುದಾಗಿ ನೆನೆಸ್ಕೊಳ್ಬೇಕು. ಈ ದಿನಗಳೇನು? ಅಮೂಲ್ಯ, ಶ್ರೇಷ್ಠವಾದ ದಿನಗಳು ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನೆನೆಸಿಕೊಂಡು ಈ ದಿನಗಳನ್ನು, ಈ ಪ್ರವಾಸ ಕಾಲವನ್ನು ನಾವು ದೇವರ ಭಯ ಭಕ್ತಿಯಲ್ಲಿ ನಾವು ಕಳೆಯಬೇಕು. ಯಾರ ಭಯ ಭಕ್ತಿಯಲ್ಲಿ ಕಳೆಯಬೇಕು? ನಾವು ದೇವರ ಭಯ ಭಕ್ತಿಯಲ್ಲಿ ಕಳೆಯಬೇಕು. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಅನೇಕರಲ್ಲಿ ದೇವ ಭಯ ಭಕ್ತಿ ಇಲ್ಲದಂತ ಅನೇಕ ಜನಗಳು ನಡೀತಾರೆ. ಅನೇಕ ಕ್ರೈಸ್ತರು, ಅನೇಕ ದೇವ ಮಕ್ಕಳನ್ನು ಇಸ್ಕೊಳ್ಳೋರು, ಅನೇಕ ಸಭೆಗಳಿಗೆ ಬರುವವರು ಯಾವ ರೀತಿ ಜೀವಿಸ್ತಾ ಇದ್ದಾರೆ? ಹಾಲೆಲೂಯಾ. ದೇವರ ಮೇಲೆ ಭಯ ಭಕ್ತಿ ಇಲ್ಲದೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಕಣ್ಣಿಗೆ ಕಂಡ ರೀತಿಯಲ್ಲಿ ನಡೀತಾ ಇದ್ದಾರೆ. ಮನಸ್ಸಿಗೆ, ಹೃದಯಕ್ಕೆ ತೋಚಿದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಲೋಕದವರು ಯಾವ ರೀತಿ ಜೀವಿಸ್ತಾರೋ ಅದಕ್ಕಿಂತ ಕೇಡಾಗಿ ಅನೇಕ ದೈವ ಜನಗಳು ಎಂಬುದಾಗಿ ಜೀವಿಸಿ ಹೇಳುವವರು ಏನ್ ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆ ರೀತಿಯಾಗಿ ಜೀವಿಸೋಕ್ಕಾಗಿ ನಮ್ಮನ್ನು ದೇವರು ಕರೆದಿಲ್ಲ. ಆ ರೀತಿಯಾಗಿ ನಡೆಯೋಕ್ಕಾಗಿ ದೇವರು ನಮ್ಮನ್ನು ಏನ್ ಮಾಡಿಲ್ಲ? ಆರಿಸಿಕೊಂಡಿಲ್ಲ, ನಮ್ಮನ್ನು ಕರೆದಿಲ್ಲ. ಹಾಲೆಲೂಯಾ. ನಾವು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡು ನಮ್ಮನ್ನು ಕರೆದಿದ್ದಾನೆ. ಈ ಪ್ರವಾಸ ಕಾಲದಲ್ಲಿ ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿ ಯಾವ ರೀತಿ ಜೀವಿಸಬೇಕು? ಭಯ ಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ಹಾಲೆಲೂಯಾ. ಆವಾಗ ಈ ಪ್ರವಾಸ ಕಾಲವನ್ನು ಒಳ್ಳೆ ರೀತಿಯಲ್ಲಿ ಮುಗಿಸಿ ಹಿಂದಿರುಗಿ ನಮ್ಮ ತಂದೆ ಮನೆಗೆ ಹೋಗೋಕೆ ಸಾಧ್ಯ. ಇವಾಗ ಫಾರಿನ್ ನಿಂದ ಯಾರಾದ್ರೆ ಟೂರಿಸ್ಟ್ ಇಲ್ಲಿ ಬರ್ತಾರೆ. ಟೂರಿಸ್ಟ್ ಫಾರಿನ್ ನಿಂದ ಏನ್ ಮಾಡ್ತಾರೆ? ಇಂಡಿಯಾಗೋ ಬೆಂಗಳೂರಿಗೋ ಬರ್ತಾರೆ. ಭಯಭಕ್ತಿಯಿಂದ ನಡ್ಕೊಂಡು ಈ ಇಂಡಿಯಾಲಿರೋ ಎಲ್ಲ ರೂಲ್ಸ್ ಗಳನ್ನು ಫಾಲೋ ಮಾಡ್ಕೊಂಡು ಭಯಭಕ್ತಿಯಿಂದ ನಡೆದ್ರೆ ಅವ್ರು ಏನ್ ಮಾಡ್ಬೋದು? ಆ ದಿನಗಳು ಮುಗಿದ ಮೇಲೆ ಸುರಕ್ಷಿತವಾಗಿ ಎಲ್ಲಿಗೆ ಹೋಗ್ಬೋದು? ತಮ್ಮ ದೇಶಕ್ಕೆ ಹೋಗ್ಬೋದು. ಇಲ್ಲಿ ಬಂದ್ಬಿಟ್ಟು ಏನಾದ್ರೂ ತಪ್ಪುಗಳು ಮಾಡಿ ಈ ದೇಶದ ಕಾನೂನುಗಳು ರೂಲ್ಸ್ಗಳನ್ನು ಎಲ್ಲ ಬ್ರೇಕ್ ಮಾಡಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಎಲ್ಲಿಗೆ ಹೋಗ್ತಾರೆ ಹೇಳ್ರಿ? ಜೈಲಿಗೆ ಹೋಗ್ಬೇಕು. ಅಲ್ಲಿ ಎಲ್ಲಿಗೆ ಹೋಗ್ಬೇಕು? ಜೈಲಿಗೆ ಹೋಗ್ಬೇಕು. ಅಲ್ಲೆಲ್ಲ ಭಯಭಕ್ತಿಲೇ ನಡೆದು ಈ ದೇಶದ ರೂಲ್ಸ್ ಅನ್ನು ಬ್ರೇಕ್ ಮಾಡಿ ದೇಶಕ್ಕೆ
ಗೌರವ ಕೊಡದೆ, ಅಲ್ಲೆಲ್ಲ ಈ ದೇಶಕ್ಕೆ ಗೌರವ ಕೊಡದೆ, ಮನಸ್ಸಿಗೆ ಬಂದಂತ ರೀತಿಯಲ್ಲಿ ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಕುಡಿದು ಅಲ್ಲೇ ಆಟ ಆಡಿ ಹೋಗಿ ಎಷ್ಟೋ ಜನ ಫಾರಿನರ್ಸ್ ಬರ್ತಾರೆ ಇಲ್ಲಿ, ಏನೋ ಪಾಂಡಿಚೇರಿ, ಗೋಕರ್ಣ, ಮಂಗಳೂರು, ಗೋವಾ, ಇಲ್ಲಿಗೆಲ್ಲ ಫಾರಿನರ್ಸ್ ಬರ್ತಾರೆ. ಅನೇಕರು ಬರ್ತಾರೆ, ಭಯಭಕ್ತಿಯಿಂದ ಏನ್ ಮಾಡ್ತಾರೆ, ಆ ರೂಲ್ಸ್ ಏನಿರುತ್ತೋ ಫಾಲೋ ಮಾಡ್ತಾರೆ, ಅಲ್ಲೆಲ್ಲ ತಮ್ಮ ದೇಶಕ್ಕೆ ಹಿಂದಿರುಗಿ ಹೋಗಲ್ಲ. ಅನೇಕರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಚೆನ್ನಾಗಿ ಕುಡ್ದಿ ಎಂಜಾಯ್ ಮಾಡಿ ಆ ನೀರು ಸಮುದ್ರದಲ್ಲೆಲ್ಲ ಹೇಳ್ತಾರೆ, ಇಷ್ಟು ದೂರದಲ್ಲಿ ಏನ್ ಮಾಡ್ಬೇಕು ನೀವು ಹೋಗಬೇಕು, ಅದಕ್ಕಿಂತ ಮುಂದಕ್ಕೆ ಹೋಗ್ಬಾರ್ದು ಅಂತ ರೂಲ್ಸ್ ಇರುತ್ತೆ. ಆದ್ರೆ ಅದಕ್ಕಿಂತ ಮುಂದಾಗಿ ಹೋಗಿ ಎಷ್ಟೋ ಜನ ಏನಾಗ್ತಾರೆ, ಸತ್ತು ಹೋಗ್ಬಿಡ್ತಾರೆ. ಅಲ್ಲೆಲ್ಲ ಎಷ್ಟೋ ಜನ ಏನಾಗ್ತಾರೆ, ನಾಶವಾಗ್ಬಿಡ್ತಾರೆ. ಎಷ್ಟೋ ಜನಗಳು ಅಲ್ಲೆಲ್ಲ ರೂಲ್ಸ್ ಗಳು ಬ್ರೇಕ್ ಮಾಡಿ ಏನಾಗ್ತಾರೆ, ಜೈಲಿಗೆ ಹೋಗ್ತಾರೆ. ಅಲ್ಲೆಲ್ಲ ಅರ್ಥ ಆಯ್ತಾ? ಪ್ರವಾಸ ಕಾಲವನ್ನು ಯಾವ ರೀತಿಯಾಗಿ ಕಳಿಬೇಕು? ಒಬ್ಬ ಪ್ರವಾಸಿ ಭಯಭಕ್ತಿಯಿಂದ ಕಳಿಬೇಕು. ಆ ದೇಶದ ರೂಲ್ಸ್ ಪ್ರಕಾರ ನಡಿಬೇಕು. ಆ ದೇಶದ ಕಾನೂನು ಪ್ರಕಾರ ಅವನ್ ಏನ್ ಮಾಡ್ಬೇಕು, ನಡಿಬೇಕು. ಇಲ್ಲದಿದ್ರೆ ಅವನ್ ಏನಾಗ್ತಾನೆ, ಶಿಕ್ಷೆಗೊಳಗಾಗ್ತಾನೆ. ಇಲ್ಲದಿದ್ರೆ ಅವನ ಜೀವನ ಏನಾಗುತ್ತದೆ, ನಾಶವಾಗೋಗುತ್ತದೆ. ಹಿಂದೆ ಅವನು ತನ್ನ ಸ್ವದೇಶಕ್ಕೆ ಅವನ್ ಏನ್ ಮಾಡಕ್ಕಾಗಲ್ಲ, ಹೋಗಕ್ಕಾಗುವುದಿಲ್ಲ. ಅದೇ ರೀತಿ ನಾವು ಈ ಪ್ರವಾಸ ಕಾಲದಲ್ಲಿ ಈ ದಿನಗಳಲ್ಲೂ ಯಾವ ರೀತಿಯಾಗಿ ಕಲಿಬೇಕು? ಎಲ್ಲರೂ ಹೇಳ್ರೆ ದೇವರ ಭಯಭಕ್ತಿಯಲ್ಲಿ ಕಲಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ರೀತಿ ಕಲಿಬೇಕು? ಮನಸ್ಸಿಗೆ ಇಷ್ಟ ಬಂದಂತ ರೀತಿ ಕಲಿಬಾರ್ದು. ಹಲ್ಲೆಲೂಯಾ. ದೇವರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ಕಲಿಬಾರ್ದು. ಹಲ್ಲೆಲೂಯಾ. ಈ ದಿನಗಳನ್ನು ನಾವು ದೇವ ಭಯ ಭಕ್ತಿಯಲ್ಲಿ ನಾವೇನ್ ಮಾಡ್ಬೇಕು, ಕಲಿಬೇಕು. ಹಲ್ಲೆಲೂಯಾ. ಆವಾಗ ಮಾತ್ರ ನಮಗೆ ಕೊಡಲ್ಪಟ್ಟಂತ ಸ್ವಂತವಾದ ದೇಶವಾದ ಪರಲೋಕ ರಾಜ್ಯಕ್ಕೆ ನಾವು ಹೋಗಲು ಸಾಧ್ಯ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಇಲ್ಲವರೆಗೂ? ಹಲ್ಲೆಲೂಯಾ. ಇವಾಗ ಹೇಳ್ರಿ, ನಾವೆಲ್ಲರೂ ಯಾರು ಈ ಲೋಕದಲ್ಲಿ? ಎಲ್ಲರೂ ಹೇಳ್ರೆ ನಾವೆಲ್ಲರೂ ಪ್ರವಾಸಿಗಳು, ಪರದೇಶಸ್ಥರು. ಹೆಂಗೆ ಕಳಿಬೇಕು ಈ ದಿನಗಳನ್ನು? ನಾವು ಹೆಂಗೆ ಕಳಿಬೇಕು? ದೇವರ ಮೇಲೆ ಭಯ ಭಕ್ತಿಯಲ್ಲಿ ದಿನಗಳನ್ನು ಕಳಿಬೇಕು. ಆ ಕಳೆದ್ರೆ ಮಾತ್ರ ನಾವು ನಮ್ಮ ಸ್ವಂತ ಮನೆಗೆ ಹೋಗಲು ಸಾಧ್ಯ. ಹಲ್ಲೆಲೂಯಾ. ಇಲ್ಲಿರೋದೇನೋ ನಮ್ಮ ಸ್ವಂತ ಮನೆ ಅಲ್ಲ, ನಮಗಿರೋ ಸ್ವಂತ ಮನೆ ಯಾವುದು? ಪರಲೋಕ. ಹಲ್ಲೆಲೂಯಾ. ನಮ್ಮ ತಂದೆ ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ಹಲ್ಲೆಲೂಯಾ. ಆತನೇ ನಮ್ಮೆಲ್ಲರ ನಿತ್ಯನಾದ ತಂದೆ. ಆ ತಂದೆಯ ಮನೆಗೆ ನಾವು ಹೋಗಬೇಕು ಅಂದ್ರೆ ನಾವು ಈ ಲೋಕದಲ್ಲಿ ದೇವ ಭಯಭಕ್ತಿಯಿಂದ ನಾವೇನ್ ಮಾಡ್ಬೇಕು, ಕಳಿಬೇಕು. ಹಲ್ಲೆಲೂಯಾ. ಇಬ್ರಿಯರ್ ತೆಗಿರಿ, ಇಬ್ರಿಯರ್ 13ನೇ ಅಧಿಕಾರ, ಇಬ್ರಿಯೂಸ್ ಚಾಪ್ಟರ್ 13, ಇಬ್ರಿಯರ್ 13ನೇ ಅಧಿಕಾರ, ಅಲ್ಲಿ 14ನೇ ವಾಕ್ಯ ಹೋದ್ರೆ, ಇಬ್ರಿಯರ್ 13:14. ಯಾಕೆಂದರೆ ಇಂದ್ರದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಆರೈಸುತ್ತಾ ಇದ್ದೇವೆ. ಹಲ್ಲೆಲೂಯಾ, ಸ್ತೋತ್ರ. ನೋಡ್ರಿ, ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಹದಲ್ಲಿ ಶಾಶ್ವತವಾದ ಪಟ್ಟಣ ನಮಗಿಲ್ಲ. ಅಂದ್ರೆ ಈ ಲೋಕದಲ್ಲಿ ನಮಗೇನಿಲ್ಲ, ಶಾಶ್ವತವಾದ ಪಟ್ಟಣ ನಮಗಿಲ್ಲ. ಶಾಶ್ವತವಾದ ಪಟ್ಟಣ ನಮಗಿದ್ಯಾ? ಈ ಲೋಕದಲ್ಲಿ ನಮಗೇನಿಲ್ಲ, ಶಾಶ್ವತವಾದ ಪಟ್ಟಣ ನಮಗಿಲ್ಲ. ಇನ್ನು ಮುಂದೆ ಆಗುವ ಪಟ್ಟಣವನ್ನು ಅರೈಸುತ್ತಾ ಇದ್ದೀವಿ. ನಾವು ಎದುರು ನೋಡೋದು ಯಾವ ಪಟ್ಟಣ ಎದುರು ನೋಡ್ತಾ ಇರ್ಬೇಕು? ಪರಲೋಕ ಎಂಬ ಉತ್ತಮ ಪಟ್ಟಣವನ್ನು. ಹಲ್ಲೆಲೂಯಾ. ಪರಲೋಕ ಎಂಬ ಉತ್ತಮ ದೇಶವನ್ನು. ಈ ಲೋಕದಲ್ಲಿ ನಮಗೇನಿಲ್ಲ. ಹಲ್ಲೆಲೂಯಾ. ಶಾಶ್ವತವಾದ ಪಟ್ಟಣ ನಮಗೆ ಇಲ್ಲ. ಹಲ್ಲೆಲೂಯಾ. ನಮಗೆ ಇರುವ ನಾವು ಎದುರು ನೋಡಬೇಕಾದ್ರೆ ಯಾವುದು? ಪರಲೋಕ ಎಂಬ ಉತ್ತಮವಾದ ಪಟ್ಟಣವನ್ನು. ಹಲ್ಲೆಲೂಯಾ. ಹಾಗೆ ಅದೇ ಇಬ್ರಿ 11ನೇ ಅಧಿಕಾರ, ಅದೇ ಇಬ್ರಿ 11ನೇ ಅಧಿಕಾರ, 11ನೇ ಅಧಿಕಾರ 15ನೇ ವಾಕ್ಯ, 11, 15, 16. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರಿಸುವವರು. ಆದುದರಿಂದ ದೇವರು ಅವರ ಎನ್ನಿಸಿಕೊಳ್ಳೋಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು. ಆಮೇಲೆ ನೋಡಿರಿ, ಇಲ್ಲಿ ವಿಶ್ವಾಸಿಗಳು ಕುರಿತಾಗಿ ಬರೆಯಲ್ಪಟ್ಟಿದೆ. ಅದು ಇಲ್ಲಿ ಅಬ್ರಾಮನ ಕುರಿತಾಗಿ ಬರೆಯಲ್ಪಟ್ಟಿದೆ. ಅದು ಅಲ್ಲೆಲ್ಲ ಹಿಂದಿನ ವಾಕ್ಯಗಳು ಮನೆಗೆ ಓದ್ಕೊಳ್ರಿ. ತಾವು ಹೊರಟು ಬಂದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿ ಹೋಗೋಕೆ ಅವರಿಗೆ ಯಾವಾಗಲೂ ಅವಕಾಶ ಇತ್ತು. ಅಬ್ರಾಮನ ಕುರಿತಾಗಿ ಹೇಳುತ್ತದೆ ಇಲ್ಲಿ. ಅಲ್ಲೆಲ್ಲ ಅಬ್ರಾಮನ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು. ಅಬ್ರಾಮನನ್ನು ದೇವರು ಏನ್ ಮಾಡಿದ್ರು, ಅವನ ತಂದೆ ಮನೆಯಿಂದ ಆಚೆ ಬಂದು ನಾನು ತೋರಿಸುವ ದೇಶಕ್ಕೆ ಹೋಗು ಎಂಬುದಾಗಿ 75ನೇ ವಯಸ್ಸಲ್ಲಿ ಅವನು ಇರುವಾಗ ಅವನನ್ನು ಕರೆದಿ ಅವನ ಆಚೆ ಕರ್ಕೊಂಬಂದು. ಆದ್ರೆ ದೇವರವನಿಗೆ ಹೇಳಿದ್ದು, ನಿನಗೆ ಸಂತತಿ ಕೊಡ್ತೀನಿ, ನಿನ್ನ ಸಂತತಿಗಳನ್ನು ಈ ರೀತಿಯಾಗಿ ಆಶೀರ್ವದಿಸ್ತೀನಿ ಎಂಬುದಾಗಿ 75 ವರ್ಷವಾದ್ರೂ ಮಗುವಿಲ್ಲದ ಅವನಿಗೆ ದೇವರು ವಾಗ್ದಾನ ಮಾಡಿ. ಆದ್ರೆ ಅಬ್ರಾಮನ ಮಾತು
ಅನ್ನೋದು ನಂಬಿ ಏನ್ ಮಾಡ್ದ, ದೇವರು ಹೇಳಿದಂತ ವಾಗ್ದಾನ ದೇಶಕ್ಕೆ ಬಂದ. 99 ವರ್ಷ ಆಯ್ತು. ಅಲ್ಲಿಲ್ಲ, ಅಲ್ಲಿ 24 ವರ್ಷ, ಸುಮಾರು 24 ವರ್ಷ ಆಯ್ತು. ದೇವರು ಹೇಳಿದ ವಾಗ್ದಾನ ನೆರವೇರಲಿಲ್ಲ. ಅಲ್ಲಿಲ್ಲ, ಅವನಿಗೆ ಏನು ಸಿಗ್ಲಿಲ್ಲ, ಮಗು ಉಂಟಾಗಿಲ್ಲ. ಆದ್ರೆ ವಾಗ್ದಾನಗಳ ಮೇಲೆ 2-3 ಸಾರಿ ದೇವರ ಮೇಲೆ ಮಾಡಿದ್ರು. ಅವನ ಕುರಿತಾಗಿ, ಅವನ ಸಂತತಿಗಳ ಕುರಿತಾಗಿ ದೇವರವನಿಗೆ ವಾಗ್ದಾನಗಳನ್ನು ಕೊಟ್ಟರು, ದರ್ಶನಗಳನ್ನು ಕೊಟ್ಟರು. ಅಲ್ಲಿಲ್ಲ, 25 ವರ್ಷ ಆದ್ಮೇಲೆ ಅವನಿಗೆ ಏನ್ ಸಿಕ್ತು, ಮಗು ಸಿಕ್ತು. ಅಲ್ಲಿಲ್ಲ, ಅಲ್ಲಿ 24 ವರ್ಷ ಅವನಿಗೆ ಏನ್ ಸಿಕ್ಕಿಲ್ಲ, ಮಗು ಸಿಕ್ಕಿಲ್ಲ. ಕೊನೆಯದಾಗಿ ದೇವರೊಂದು ಸಾರಿ ಅವನ ಹತ್ರ ಮಾತಾಡೋದು. ಅವನು ಹೇಳ್ತಾನೆ, ದೇವರೇ, ನನಗೆ ಇಷ್ಮಾಯೇಲನಿದ್ದಾನಲ್ಲ, ಸಾಕು, ಅವನೇ ಮಗನಾಗಲಿ, ಏನು ಇಷ್ಮಾಯೇಲನೇ ಮಗನಾಗಲಿ ಅಂತ ಹೇಳ್ತಾನೆ. ಅಲ್ಲಿಲ್ಲ, ಆವಾಗ ಅಲ್ಲಿಲ್ಲ ನೋಡಿ, 24 ವರ್ಷ ಅವನಿಗೆ ದೇವರ ವಾಗ್ದಾನ ನೆರವೇರಲಿಲ್ಲ ಅಂದ್ರೂ ಇದೇ ದೇವರ ವಾಕ್ಯ ಹೇಳುತ್ತದೆ, ತಾನು ಹೊರಟು ಬಂದಂತ ಪಟ್ಟಣಕ್ಕೆ ಅವನು ಏನ್ ಮಾಡ್ಬೋದಾಯ್ತು, ಹಿಂದಿರುಗಿ ಹೋಗ್ಬೋದಾಯ್ತು. ದೇವರು ಅವನನ್ನ ಏನ್ ಮಾಡ್ತಾ ಇರ್ಲಿಲ್ಲ, ತಡಿತಾ ಇದ್ರ. ತಾನು ಬಿಟ್ಟು ಬಂದಂತ ತನ್ನ ತಂದೆ ಮನೆಗೆ ಏನ್ ಮಾಡ್ಬೋದಾಯ್ತು, ಅವನು ಹಿಂದಿರುಗಿ ಹೋಗ್ಬೋದಾಯ್ತು. ಅವನಾದ್ರೆ ಏನ್ ಮಾಡ್ಲಿಲ್ಲ, ಹೋಗ್ಲಿಲ್ಲ. ಅವನು ಎದುರು ನೋಡಿದ್ದು ದೇವರು ಕೊಡುತ್ತೇನೆ ಎಂಬುದಾಗಿ ಲೋಕದಲ್ಲಿ ಹೇಳಿದಂತ ಆ ಕಾನಾನ್ ದೇಶವನ್ನು ಅವನು ಎದುರು ನೋಡಲಿಲ್ಲ. ಅಲ್ಲ, ಅವನು ಏನೇನು ಎದುರು ನೋಡ್ತಾ ಇದ್ದ, ಪರಲೋಕ ಎಂಬ ಉತ್ತಮ ದೇಶವನ್ನು ಆರೈಸುವವನಾಗಿದ್ದನು. ಅಲ್ಲೆಲೂಯಾ, ಅಲ್ಲೆಲೂಯಾ. ಅವನು ಆ ಕಾನಾನ್ ದೇಶವನ್ನು ಎದುರು ನೋಡುವವನಾಗಿರಲಿಲ್ಲ. ಆ ಕಾನಾನ್ ದೇಶದಲ್ಲಿ ತಾನು ಜೀವಿಸಿ 100 ವರ್ಷ ಜೀವಿಸಿ ತನ್ನ ಸಂತತಿಗಳನ್ನು ನೋಡಬೇಕೆಂಬುದಾಗಿ ಎದುರು ನೋಡುವವನಾಗಿರ್ಲಿಲ್ಲ. ಆ ರೀತಿ ಎದುರು ನೋಡುವವನಾಗಿದ್ರೆ ತಾನು ವಾಗ್ದಾನ ಮಾಡಿದ ದೇವರು ಇಷ್ಟು ವರ್ಷ ಆದ್ರೂ ನೆರವೇರಿಸಿಲ್ಲ ಅಂತ ಹೇಳಿ ಅವನು ಏನ್ ಮಾಡ್ತಾ ಇದ್ದ, ಹಿಂದಿರುಗಿ ಹೋಗ್ಬೋದಾಯ್ತು. ಆದ್ರೆ ಅವನು ಹಿಂದಿರುಗಿ ಹೋಗಲಿಲ್ಲ. ಹಲ್ಲೆಲೂಯಾ. ದೇವರು ನಮಗೇನಾದ್ರೂ ಒಂದು ಅದ್ಭುತ ಮಾಡ್ತೀವಿ, ಬಿಡುಗಡೆ ಮಾಡ್ತೀವಿ ಅಂತ ದೇವರು ಇವತ್ತು ಹೇಳ್ತಾರೆ ಅನ್ಕೊಳ್ರಿ. 1 ವರ್ಷ ಆಯ್ತು, 6 ತಿಂಗಳಾಯ್ತು, 2 ವರ್ಷ ಆಯ್ತು, 5 ವರ್ಷ ಆಯ್ತು, 10 ವರ್ಷ ಆಯ್ತು. ಹಲ್ಲೆಲೂಯಾ. 10 ವರ್ಷ ಎಲ್ಲ ನಾವು ಕಾಯಲ್ಲ. ಅಲ್ಲೇ ಸಭೆಗೆ ಬಂದಿದ್ದು 1 ವಾರ 1 ತಿಂಗಳಲ್ಲ ಏನಾಗ್ಬಿಡ್ಬೇಕು, ನಮಗೆ ಬಿಡುಗಡೆ ಆಗ್ಬಿಡ್ಬೇಕು, ಒಳ್ಳೇದಾಗ್ಬಿಡ್ಬೇಕು. ಅಲ್ಲೆಲ್ಲ ಎಲ್ಲ ಕಾಯಿಲೆ ಹೋಗ್ಬಿಡ್ಬೇಕು, ಎಲ್ಲ ರೋಗ ಹೋಗ್ಬಿಡ್ಬೇಕು. ಆದ್ರೆ ನಾವು ಪ್ರೇಯರ್ ಬರಲ್ಲ, ಪ್ರೇಯರ್ ಮಾಡಲ್ಲ, ಆರಾಧನೆ ಮಾಡಲ್ಲ, ದೈವ ಭಯಭಕ್ತಿಯಲ್ಲಿ ಜೀವಿಸಲ್ಲ, ಏನು ಮಾಡಲ್ಲ. ಆದ್ರೆ ನಮ್ಮ ಕಾಯಿಲೆ ಎಲ್ಲ, ನಮ್ಮ ವೇದನೆ ಕಷ್ಟ ಎಲ್ಲ ಏನಾಗ್ಬೇಕು, ನೀವ್ ಬಿಡ್ಬೇಕು. ಅದೇ ನಮ್ಮ ಚಿಂತೆ. ಅಲ್ಲೆಲ್ಲ ಅಲ್ವಾ, ಅಲ್ಲೆಲ್ಲ ಏನು ದೇವರ ಹತ್ರ ಬಂದು ಅಲ್ಲೆಲ್ಲ 6 ತಿಂಗಳು 1 ವರ್ಷದಲ್ಲಿ ಏನಾಗ್ಬಿಡ್ಬೇಕು, 6 ತಿಂಗಳು 1 ವರ್ಷದಲ್ಲಿ ಏನಾಗ್ಬಿಡ್ಬೇಕು, ಎಲ್ಲ ಹೋಗ್ಬಿಡ್ಬೇಕು. ಕೆಲವರಿಗೆ ಬಲನೆತ್ತುಗಳಿದ್ರೆ ಒಂದಿನ ತಕ್ಷಣ ಏನಾಗ್ಬಿಡ್ಬೇಕು, ಎಲ್ಲ ಬಲನೆತ್ತುಗಳು ಹೋಗ್ಬಿಡ್ಬೇಕು, ಕಾಯಿಲೆಗಳು ಹೋಗ್ಬೇಕು. ಆದ್ರೆ ಪ್ರೇಯರ್ ಬರಲ್ಲ, ಆರಾಧನೆ ಮಾಡಲ್ಲ, ಪ್ರೇಯರ್ ಮಾಡಲ್ಲ, ಬೈಬಲ್ ಓದಲ್ಲ, ದೇವರ ಭಯಭಕ್ತಿಯಾಗಿ ಜೀವಿಸಲ್ಲ, ಮನಸ್ಸಿಗೆ ಇಷ್ಟ ಬಂದಂತ ಜೀವಿಸೋದು, ಸೇವಕರ ಮಾತು ಏನು ಕೇಳಲ್ಲ. ಆದ್ರೆ ಏನ್ ಬೇಕು, ಹೇಳ್ರಿ, ಏನ್ ಬೇಕು, ಬಿಡುಗಡೆ ಬೇಕು. ಅಲ್ಲೆಲ್ಲ ಏನ್ ಬೇಕು, ಬಿಡುಗಡೆ ಬೇಕು. ಕಾಯಲ್ಲ, ದೇವರ ಸನ್ನಿಧಿಯಲ್ಲಿ ಏನ್ ಮಾಡಲ್ಲ, ಕಾಯಲ್ಲ. ಇವಾಗ ಸಹೋದರಿ ರೇಣುಕಮ್ಮ ಸಿಸ್ಟರ್ ಬಂದ್ರು, ಅವ್ರ ಕ್ಯಾನ್ಸರ್ ರೋಗದಿಂದ. ಅಲ್ಲ, ಅವ್ರು ಬಂದು ನೋಡಿ, ನಾನು ಹೋಗಿ ಅವ್ರನ್ನ ನೋಡಿದಾಗ, ನಾನು ಹೋದಾಗ ಎದ್ದೊಳಕ್ಕಾಗಲ್ಲ. ಸ್ಟಾರ್ಟಿಂಗ್ ಅವ್ರ ಸಭೆಗೆ 1 ವಾರ ಬಂದ್ರಲ್ಲ, ಹೆಂಗ್ ಬಂದ್ರು, ಯಾರು ನೋಡಿದ್ರಿ, ನಡಿಯಕ್ಕಾಗದೆ ಬಂದ್ರು ಅಲ್ವಾ. ಹೋದ್ವಾರ ಸಭೆಗೆ ಹೆಂಗ್ ಬಂದ್ರು ಅವರು, ಚುರ್ಕಾಗಿ ಬಂದ್ರೆ ಹೆಂಗ್ ಬಂದ್ರು ಅವರು, ನೋಡಿಲ್ವಾ. ಅಲ್ಲ, ನಡಿಯಕ್ಕೆ ಆಗ್ತಾ ಇರ್ಲಿಲ್ಲ, ಎತ್ತ ಸ್ಟೆಪ್ಪಿಕ್ಕಾಗಲ್ಲ. ಆದ್ರೆ ದೇವರು ಇಷ್ಟು ಬಿಡುಗಡೆ ಕೊಟ್ಟಿದ್ದು ಬಿಡುಗಡೆ ತಾನೆ. ಅಲ್ಲ, ಅವ್ರು ಆಮೇಲೆ ಏನ್ ಮಾಡಿದ್ರು, ಸಭೆಗೆ ಬರೋದು ನಿಂತಿದ್ದು. ಸಭೆಗೆ ಬರಲ್ಲ, ಪ್ರೇಯರ್ ಮಾಡಲ್ಲ, ಅಲ್ಲೆಲ್ಲ ಪ್ರೇಯರ್ ಬರಲ್ಲ, ಹೇಳಿದ ಮಾತು ಏನು ಕೇಳಲ್ಲ. ಸಭೆಗೆ ಬರ್ರಿ ಅಂತ ನಿನ್ನೇನು ಫೋನ್ ಮಾಡಿದ್ರೆ ಏನು ಮಾಡಲ್ಲ, ಫೋನ್ ಎತ್ತಲ್ಲ. ಫೋನ್ ಮಾಡಿದ್ರೆ ಏನು, ಅವ್ರಿಗೆ ಗೊತ್ತು ಶನಿವಾರ ಏನು ಫೋನ್ ಮಾಡ್ತಾರೆ ಇವರು, ನಾಳೆ ಚರ್ಚ್ ಕರೆ ಫೋನ್ ಮಾಡ್ತಾರೆ, ಫೋನ್ ಎತ್ತಲ್ಲ. ಅಲ್ಲ, ಆದ್ರೆ ಏನ್ ಬೇಕು ಅವ್ರಿಗೆ, ಬಿಡುಗಡೆ ಬೇಕು. ಬಂದಿದ ತಕ್ಷಣ ಏನ್ ಬೇಕು, ಬಿಡುಗಡೆ ಬೇಕು. ಹಾಲೆಲೂಯ. ಏನ್ ಬೇಕು, ಬಿಡುಗಡೆ ಬೇಕು. ಹಾಲೆಲೂಯ. ನಾವು ಒಂದು ತಿಳ್ಕೊಬೇಕಾಗಿಲ್ಲ, ನಾವು ದೇವರನ್ನು ಹುಡುಕದೆ, ದೇವ ಭಯಭಕ್ತಿಯಲ್ಲಿಲ್ಲದೆ, ಪ್ರಾರ್ಥಿಸದೆ, ಆರಾಧಿಸದೆ, ದೇವರ ವಾಕ್ಯಗಳನ್ನು ಓದದೆ, ದೇವರ ವಾಕ್ಯ ಹಿಂಬಾಲಿಸದೆ, ನಾವು ಬಿಡುಗಡೆ ಮಾತ್ರ ಬೇಕು ಅಂತ ದೇವರ ಹತ್ರ ಏನ್ ಮಾಡ್ಬಾರ್ದು, ಬರ್ಬಾರ್ದು. ಎಲ್ಲ ಮಾಡ್ಬೇಕು ನಾವು. ಅಲ್ಲೆಲ್ಲ ಬಿಡುಗಡೆ ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಸ್ಟಾರ್ಟಿಂಗ್ ಆರಂಭದಲ್ಲಿ ನಾನು ಹೇಳಿದ್ದೀನಿ, ನೀವ್ ಯಾವ್ದೇ ಕಾರಣಕ್ಕೆ ಏನ್ ಮಾಡ್ಬಾರ್ದು, ಸ್ವಲ್ಪ ನಾನು ನಿಮ್ ಮುಖವನ್ನು ನೋಡ್ತಾ ಇದ್ದೀನಿ, ದೇವರು ಏನ್ ಮಾಡ್ತಾ ಇದಾರೆ, ನಿಮ್ಮ ಹೃದಯ ನೋಡ್ತಾ ಇದಾರೆ. ನೀವಿವತ್ತು ಬಿಡುಗಡೆ ಆದ್ರೆ ಹಿಂದಿರುಗಿ ಹೋಗ್ತಿರೋ ಹೋಗಲ್ವೋ ದೇವ್ರಿಗೆ ಏನ್ ಗೊತ್ತು ಅಂತ ಎಷ್ಟು ಹೇಳಿದ್ರು ನಾವ್ ಏನ್ ಮಾಡಲ್ಲ, ಕೇಳಲ್ಲ. ಹಾಸ್ಪಿಟ್ಲಿಗೆ ಎಲ್ಲೆಲ್ಲ ಹೋಗ್ತಾರೆ, ಲಕ್ಷಗಟ್ಟಲೆ ಹಾಸ್ಪಿಟ್ಲ್ ಖರ್ಚು ಮಾಡ್ತಾರೆ. ಹಾಲೆಲೂಯ. ನಾನು ಹೇಳಿದ ವಾರ ಸಭೆಗೆ ಬಂದ್ರೆ ಬರಲ್ಲ. ಹಾಲೆಲೂಯ. ಬಿಡುಗಡೆ ಮಾತ್ರ ಬೇಕು. ಹಾಲೆಲೂಯ. ಹೆಂಗ್ ಬಿಡುಗಡೆ ಪಡೆದುಕೊಳ್ಳ ಸಾಧ್ಯ?
ತಾಳ್ಮೆ ಇಲ್ಲ, ಅಲ್ಲಿಲ್ಲ ದೇವರ ಹತ್ರ ಅಲ್ಲಿಲ್ಲ. ಆಗ್ಲೇ ಬಂದು 3-4 ತಿಂಗಳಾಯ್ತು ಅಷ್ಟೇ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಹೋಯ್ತು ನನಗೆ. ಯೇಸು ಸ್ವಾಮಿ ಹತ್ರ ಬಂದು ಏನ್ ಸಿಕ್ಕಿಲ್ಲ, ಬಿಡುಗಡೆ ಸಿಕ್ಕಿಲ್ಲ. ಇನ್ನ ಜಾಸ್ತಿ ಆಗ್ತೈತೆ. ಡಾಕ್ಟರ್ಗಳ ಹತ್ರ ವರ್ಷ ಹೋಗ್ತಾ ಇದ್ದಾರೆ, ಡಾಕ್ಟರ್ ಮೇಲೆ ಏನೋಗಿಲ್ಲ, ನಂಬಿಕೆ ಹೋಗಿಲ್ಲ. ಲಕ್ಷಗಟ್ಟಲೆ ಖರ್ಚು ಮಾಡಿ ಡಾಕ್ಟರ್ ಮೇಲೆ ಏನಾಗ್ಲಿಲ್ಲ, ನಂಬಿಕೆ ಹೋಗಿಲ್ಲ. ಒಂದು ಇಂಜೆಕ್ಷನ್ 2.5 ಲಕ್ಷ ರೂಪಾಯಿ, ಒಂದೇನೋ ಒಂದು ಪೈಪ್ ಹಾಕ್ಬೇಕಂತ 40,000 ರೂಪಾಯಿ, ಅಲ್ಲೆಲ್ಲ ಒಂದು ಮಾತ್ರೆಗಳು 20,000 ರೂಪಾಯಿ, 10,000 ರೂಪಾಯಿ, 20,000 ರೂಪಾಯಿ. ಆದ್ರೂ ಡಾಕ್ಟರ್ಗಳು ಇಷ್ಟು ಇಂಜೆಕ್ಷನ್ ಕೊಟ್ಟು ಸುಮಾರು 12.5 ಲಕ್ಷ ರೂಪಾಯಿ ಇಂಜೆಕ್ಷನ್ ಖರ್ಚು ಮಾಡಿ ಏನ್ ಸಿಕ್ಕಿಲ್ಲ, ಬಿಡುಗಡೆ ಸಿಕ್ಕಿಲ್ಲ. ಆದ್ರೆ ಏನೋ ಡಾಕ್ಟರ್ ಮೇಲೆ ನಂಬಿಕೆ ಇದೆ, ಯೇಸು ಮೇಲೆ ಏನಾಯ್ತಂತೆ ನಂಬಿಕೆ ಹೋಗ್ಬಿಡು. ಹಾಲೆಲೂಯಾ. ನೋಡಿ, ಅಬ್ರಾಹ್ಮನು 24 ವರ್ಷ ಆಯ್ತು ದೇವರು ವಾಗ್ದಾನ ಮಾಡಿ ತನ್ನ ತಂದೆ ಮನೆ ಬಂದು ಬಳಗವನ್ನೆಲ್ಲ ಬಿಟ್ಟು ಆಚೆ ಕರ್ಕೊಂಬಂದ ಅಬ್ರಾಹ್ಮನನ್ನು. ಅಲ್ಲಿ 24 ವರ್ಷ ಆಯ್ತು. ಹಾಲೆಲೂಯಾ. ಅವನು ದೇವರನ್ನೇನ್ ಮಾಡಿರಲಿಲ್ಲ, ದೂಷಿಸಲಿಲ್ಲ. ದೇವರ ಮೇಲಿಟ್ಟಂತ ನಂಬಿಕೆ ಬಿಡಲಿಲ್ಲ. ಅವನು ಗೊತ್ತು, ಕರೆದಾತ ದೇವರು ನಂಬಿಕಸ್ಥನು, ವಾಗ್ದಾನ ಮಾಡಿದವನು ನಂಬಿಕಸ್ಥನು, ಆತ ನೆರವೇರಿಸಲು ಶಕ್ತನು. ಹಾಲೆಲೂಯಾ. ನಮಗೆ ವಾಗ್ದಾನ ಮಾಡಿದ ದೇವರು ನಂಬಿಕಸ್ಥನು. ಯಾಕಂದ್ರೆ ಜೀವವುಳ್ಳ ದೇವರು. ಸುಳ್ಳಾಡುತ್ತವನು ಮನುಷ್ಯನಲ್ಲ. ಸುಳ್ಳಾಡುತ್ತಾತನ ಯಾರು? ಮನುಷ್ಯನೆಲ್ಲ. ಮನುಷ್ಯರು ಏನ್ ಮಾಡ್ತಾರೆ? ಸುಳ್ಳಾಡ್ಬಿಡ್ತಾರೆ. ಯಾಕಂದ್ರೆ ಅವನು ಮನುಷ್ಯ. ಹಾಲೆಲೂಯಾ. ಸುಳ್ಳು ಹೇಳುವುದು ಯಾರು? ಮನುಷ್ಯರು. ಆತ ದೇವರು. ಸುಳ್ಳಾಡುತ್ತಾತ ಮನುಷ್ಯನಲ್ಲ. ಮಾತು ಬದಲಾಯಿಸಲ್ಕಾತನು ಮನುಷ್ಯ ಪುತ್ರನಲ್ಲ. ಮನುಷ್ಯರು ಇವಾಗ ಒಂದು ಮಾತು ಕೊಟ್ರೆ ಇನ್ನ ಒಂದು ದಿನದಲ್ಲೂ, ಅರ್ಧ ಗಂಟೆಯಲ್ಲಿ, ಅರ್ಧ ನಿಮಿಷದಲ್ಲಿ ಏನ್ ಮಾಡ್ತಾರೆ? ಬದಲಾಯಿಸ್ತಾರೆ. ಆತ ನಿಂದಿಗೂ ಬದಲಾಯಿಸೋದಿಲ್ಲ. ಅಬ್ರಾಮ್ ಆ ದೇವರ ಮೇಲೆ ನಂಬಿಕೆ ಇಟ್ಟ, ಆ ದೇವರ ಮೇಲೆ ವಿಶ್ವಾಸ ಇಟ್ಟ. ಹಾಲೆಲ್ಲ ಅವನು ದೇವರು ಏನು ನಂಬಿದ ಅಂದ್ರೆ, ಈ ಕಾನಾನ್ ದೇಶಕ್ಕೋಸ್ಕರ ನಾನು ಯೇಸುವನ್ನು ಹಿಂಬಾಲಿಸ್ತಿಲ್ಲ, ಈ ಲೋಕಕ್ಕೋಸ್ಕರ ನಾನು ದೇವರನ್ನು ಹಿಂಬಾಲಿಸ್ತಿಲ್ಲ. ಈ ಕಾನಾನ್ ದೇಶ ದೇವರು ಕೊಡ್ತಾರೆ ಎಂಬುದಾಗಿ ಹೇಳಿ ನಾನು ನನ್ನ ತಂದೆ ಮನೆಯನ್ನು ಬಿಟ್ಟು ಬರಲಿಲ್ಲ. ಹಾಲೆಲೂಯಾ. ನಾವು ನೀವೆಲ್ಲ ಏನಕ್ಕೋಸ್ಕರ ಸಭೆಗೆ ಬಂದಿದ್ದೀವಿ? ಏನಕ್ಕೋಸ್ಕರ ಯೇಸುವನ್ನು ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಂಡಿದ್ದೀವಿ? ಏನಕ್ಕೋಸ್ಕರ ಯೇಸುವನ್ನು ಆರಾಧಿಸಿ ಬಂದಿದ್ದೀವಿ? ಏನಕ್ಕೋಸ್ಕರ ಯೇಸುವನ್ನು ನಾವು ಹಿಂಬಾಲಿಸ್ತಾ ಇದೀವಿ? ಹಾಲೆಲೂಯಾ. ಕಾರಣ ಏನು? ನಾವು ತಿಳ್ಕೊಬೇಕು. ಕಾರಣ ಏನು? ಏನಕ್ಕೆ ನಾವು ಯೇಸುವನ್ನು ಹಿಂಬಾಲಿಸ್ತಾ ಇದೀವಿ? ಏನಕ್ಕೆ ನಾವು ಯೇಸು ಹತ್ರ ಬಂದಿದ್ದೀವಿ? ಏನಕ್ಕೆ ಸಭೆಗೆ ಬರ್ತಾ ಇದ್ದೀವಿ? ಹಾಲೆಲೂಯಾ. ಏನಕ್ಕೆ ಸಭೆಗೆ ಬರ್ತಾ ಇದೀವಿ? ಕಾರಣ ಏನು? ಏನು ಉದ್ದೇಶ? ನಮ್ಮ ಉದ್ದೇಶ ಏನು? ಬೇರೆ ಆಶೀರ್ವಾದನ, ಅನುಗ್ರಹನ, ಬಿಡುಗಡೆನ? ಹಾಲೆಲೂಯಾ. ಲೋಕದ ಕಾರ್ಯಗಳ? ಕೊಲೋಸಿ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ 3ನೇ ಅಧಿಕಾರದಲ್ಲಿ, ಭೂ ಸಂಬಂಧವಾದಗಳನ್ನು ನೀವೇನ್ ಮಾಡ್ಬೇಡ್ರಿ, ಮನಸ್ಸಿಡಬೇಡ್ರಿ. ಮೇಲಿರೋಗಳನ್ನ ಏನ್ ಮಾಡ್ರಿ, ಮನಸ್ಸಿಡ್ರಿ. ಭೂ ಸಂಬಂಧವಾದವುಗಳು ಏನಾಗುತ್ತದೆ? ನಾಶವಾಗಿ ಹೋಗುತ್ತದೆ. ಈ ಲೋಕಕ್ಕೆ ಸಂಬಂಧಪಟ್ಟ ಎಲ್ಲ ನಾಶವಾಗಿ ಹೋಗುತ್ತದೆ. ನಾವು ಇವತ್ತು ಕೂಡಿಸಿರುವ ಲಕ್ಷಗಟ್ಟಲೆ, ಕೋಟಿಗಳೇ ಹಣ, ಆಸ್ತಿ, ಮನೆ, ಮಠ ಎಲ್ಲ ಏನಾಗುತ್ತದೆ? ಒಂದು ದಿನ ಇಲ್ಲದೆ ಹೋಗುತ್ತದೆ, ನಾಶವಾಗಿ ಹೋಗುತ್ತದೆ. ಯಾವುದು ಮಾತ್ರ ಕಾಪಾಡಲ್ಪಡುತ್ತದಂದ್ರೆ ನಮ್ಮ ಅಮೂಲ್ಯವಾದ ಆತ್ಮ. ಹಾಲೆಲೂಯಾ. ಆತ್ಮ ಕಾಪಾಡಲ್ಪಡಬೇಕು. ಅದಕ್ಕೆ ಯೇಸುವನ್ನು ನಾವೇ ಮಾಡ್ಬೇಕು, ಹಿಂಬಾಲಿಸಬೇಕು. ನಮ್ಮ ಉದ್ದೇಶ ಅದಾಗಿರ್ಬೇಕು. ನಮ್ಮ ಉದ್ದೇಶಗಳು ಬೇರೆ ಆಗಿಲ್ಲ. ಉದ್ದೇಶಗಳು ಏನಾಗಲಿ, ಈ ಕ್ಷಣದಲ್ಲಿ ಬದಲಾಗಲಿ. ಹಾಲೆಲೂಯಾ. ಅಬ್ರಾಹ್ಮನ್ ಏನಕ್ಕೆ ಗೊತ್ತಾ ಯೇಸು ದೇವರನ್ನು ಹಿಂಬಾಲಿಸ್ತಾನೆ? ಯಾಕೆ ಗೊತ್ತಾ? ತನ್ನ ತಂದೆ ಮನೆಯನ್ನು ಬಿಟ್ಟು ಆಚೆ ಬಂದ. ದೇವರೊಂದು ದೊಡ್ಡ ಜಮೀನು ಕೊಡ್ತೀನಿ ಅಂದಿದ್ದಲ್ಲ, ಒಂದು ದೇಶನೇ ನಿನಗೂ ನಿನ್ನ ಸಂತತಿ ಕೊಡ್ತೀನಿ ಎಂಬುದಕ್ಕಾಗಲ್ಲ. ಅವನು ಅದಕ್ಕಿಂತ ಇನ್ನೊಂದು ದೇಶ ನೆರವು ನೋಡ್ತಾ ಇದ್ದ. ಅದು ಯಾವ ದೇಶ? ಉತ್ತಮವಾದ ಪರಲೋಕ ದೇಶ. ಹಾಲೆಲೂಯಾ. ಎಲ್ಲರೂ ಪರಲೋಕ ಎಂಬ ಉತ್ತಮ ದೇಶ. ಎಲ್ಲರೂ ಪರಲೋಕ ಎಂಬ ಉತ್ತಮ ದೇಶ. ಹಾಲೆಲೂಯಾ. ಅದೇ ಉತ್ತಮ ದೇಶ. ನಿಜವಾಗ್ಲೂ ಅದೇನು ಉತ್ತಮ ದೇಶ. ಆ ಕಾನಾನ್ ದೇಶವೇ ಅಷ್ಟು ಉತ್ತಮ ದೇಶವಾಗಿರ್ಬೇಕಾದ್ರೆ ಇನ್ನು ಪರಲೋಕ ಇನ್ನೆಷ್ಟು ಉತ್ತಮ ದೇಶವಾಗಿರ್ಬೇಕು. ಕಾನಾನ್ ದೇಶದ ಬಗ್ಗೆ ದೇವರ ವಾಕ್ಯ ಏನ್ ಹೇಳುತ್ತದೆ? ಹಾಲು ಜೇನು ಹರಿಯುವಂತ ದೇಶ. ಹಾಲೆಲೂಯಾ. ಏನೋ ಹಾಲು ಜೇನು ಹರಿಯುವಂತ ದೇಶ. ಹಾಲೆಲೂಯಾ. ಸಮೃದ್ಧಿಯಾದ ದೇಶ. ಯಾವ ದೇಶ ಅದು? ಸಮೃದ್ಧಿಯಾದ. ಆದ್ರೆ ಆ ಪರಲೋಕ ಎಂಬ ಉತ್ತಮವಾದ ದೇಶ ಇನ್ನೆಷ್ಟು ಸಮೃದ್ಧಿಯಾಗಿರೋ ದೇಶ ಆಗಿರ್ಬೇಕು. ಹಾಲೆಲೂಯಾ. ಅದನ್ನು ಅವನು ಆರಿಸುವನಾಗಿದ್ದ. ಅವನ ಉದ್ದೇಶವೇ ನಾನು ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಹಾಲೆಲೂಯಾ. ನಾನು ನನ್ನ ತಂದೆ ಮನೆಗೆ ಹೋಗಬೇಕು. ಅದಕ್ಕಾಗಿ ದೇವರು ಹೇಳಿದ ತಕ್ಷಣ ಅಬ್ರಾಹ್ಮನ್ ಏನ್ ಮಾಡ್ದ? ಆಚೆ ಹೊರಟು ಬಂದ. ಹಾಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಯ್ತು?
ಹಲ್ಲೆಲೂಯಾ. ನಮ್ಮ ದೇಶ ಇಲ್ಲಲ್ಲ, ಸ್ವಲ್ಪ ದಿನ ಈ ಭೂಮಿಯಲ್ಲಿ ಯೇಸುಗಾಗಿಯೂ ಸುವಾರ್ತೆಗಾಗಿಯೂ ಆಮೇಲೆ ದೇವರ ನಾಮ ಮಹಿಮೆಗಾಗಿ ಸ್ವಲ್ಪ ದಿನಗಳು ಮಾತ್ರ. ಅಲ್ಲೆಲ್ಲ 50 ವರ್ಷ 60 ವರ್ಷ 80 ವರ್ಷ ಅನ್ನೋದಲ್ಲ, ಸ್ವಲ್ಪ ದಿನಗಳು. ಎಷ್ಟು ದಿವಸ? ಸ್ವಲ್ಪ. ನಾನ್ ನಿನ್ನೆ ಮೊನ್ನೆ SSLC ಓದಿದ ತರ ನನಗೈತೆ. ಆಗ್ಲೇ ಸುಮಾರು 25 ವರ್ಷ ಆಯ್ತು. ಅಲ್ಲೆಲ್ಲ ಏನೋ 25 ವರ್ಷ ಮೇಲೆ ಆಯ್ತಾಯ್ತು. ಅಲ್ಲೆಲ್ಲ SSLC ಓದಿದ್ದು ನಿನ್ನೆ ಮೊನ್ನೆ ತರ ಅನ್ಸ್ತೈತೆ ನನಗೆ. ಇಲ್ಲೇ ವಿವೇಕಾನಂದ ಸ್ಕೂಲಲ್ಲಿ ಓದಿದ್ದು. ಅಲ್ಲಿ 25 ವರ್ಷ ತರ 25 ವರ್ಷ ಆಯ್ತು. ಅಲ್ಲೆಲ್ಲ ನೋಡಿ, ಹೋದ ವರ್ಷದ್ದು ನ್ಯೂ ಇಯರ್ ನಿನ್ನೆ ಮೊನ್ನೆ ನೈಟ್ ಪ್ರೇಯರ್ ನಡೆಸಿರೋ ತರ ಐತೆ. ಅವಾಗ ಎಷ್ಟು ತಿಂಗಳು ಹೋಯ್ತು? 7 ತಿಂಗಳು. ಹಾಲೆಲೂಯ. 80 ವರ್ಷ 90 ವರ್ಷ ಎಲ್ಲ ಎಷ್ಟೋ ಸ್ವಲ್ಪ ದಿನ. ಹಾಲೆಲೂಯ. ನೋಡ್ರಿ, ನೀವು ಸ್ತೋತ್ರ ಆಮೇಲೆ ಹೇಳ್ತಾ ಇಲ್ಲ, ನಾನ್ ನಿಮ್ಗೆ ಆಯ್ಸ್ 80 90 ಅಂತ ಹೇಳ್ತಾ ಇದೀನಿ. ಹಾಲೆಲೂಯ. ನಿಮಗೇನು? ಹಾಲೆಲೂಯ. ಏನೋ ಇನ್ನ ಜಾಸ್ತಿ ಬೇಕಾ ಕಮ್ಮಿ ಬೇಕಾ? ನಾನು ಹೇಳ್ತಾ ಇರೋದು ಆಯ್ಸು ನಮಗೇನು 80 90 ಕೊಡ್ತಾರೆ ಅಂತ ನೋಡ್ರಿ. ಇಲ್ಲ, ಹಾಲೆಲೂಯ. ಬೇಡ 80 90 ಅಲ್ಲ, 40 50 60 ಸಾಕ. ಅದೆಲ್ಲ ಅಲ್ಪ ಆಯುಷು. ಹಾಲೆಲೂಯ. ದೇವರ ಮಕ್ಕಳಿಗೆ ದೇವ್ರು ಏನ್ ಮಾಡ್ತಾರೆ? ಆಯುಷು ಆರೋಗ್ಯವನ್ನು ಕೊಡ್ತಾರೆ. ಅಲ್ಪ ಆಯುಷಲ್ಲಿ ಹೋಗೋಕೆ ದೇವ್ರು ಏನ್ ಮಾಡಲ್ಲ, ಬಿಡಲ್ಲ. ಹಾಲೆಲೂಯ. 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 ಕಾಲೇಬನು 84 ವರ್ಷ ಉಳ್ಳವನಾಗಿರುವಾಗ ಅಲ್ಲಿ ಯೋಶುವನ ಹತ್ರ ಹೋಗಿ ಹೇಳ್ತಾನೆ, ಮೋಶೆ ನನಗೆ ಏನ್ ಮಾಡ್ದ? ಈ ಜಾಗಗಳನ್ನು ನನಗೆ ಸ್ವಾಸ್ಥ್ಯವಾಗಿ ನನಗೂ ನನ್ನ ಕುಟುಂಬ ಕೊಡ್ತೀನಂತ. 40 ವರ್ಷದಲ್ಲಿ ನನಗೆ ಏನು ಬಲ ಇತ್ತು, ಇವಾಗ ನಾನು 84 ವರ್ಷ ನನಗೆ ಅದೇ ಬಲ ಇದೆ. ಏನಂತ ಹೇಳ್ತಾರೆ ಕಾಲೇಬನು? 40 ವರ್ಷದಲ್ಲಿ ನನಗೆ ಏನು ಬಲದೊಂದಿಗೆ ಗೂಢಾಚಾರನಾಗಿ ಹೋಗಿ ಆ ಕಾನಾನ್ ದೇಶವನ್ನು ಹೋಗಿ ನೋಡ್ಕೊಂಡ್ ಬಂದು ಅದೇ ಬಲ, ಅದೇ ಶಕ್ತಿ, ಅದೇ ದೇವರ ಮೇಲೆ ನಂಬಿಕೆ 84 ವರ್ಷ ಆದ್ರೆ ನನಗೇನು ಇದೆ. ಹಾಲೆಲೂಯ. ಹಾಲೆಲೂಯ. ನನಗೆ ಸ್ವಾಸ್ಥ್ಯವಾಗಿ ಕೊಟ್ಟ ದೇಶದಲ್ಲಿ ಯಾವ ಶತ್ರು ಇದ್ರೇನೋ ಅವನೇನ್ ಏನ್ ಮಾಡ್ತೀನಿ? ಒಡೆದು ನಾಶ ಮಾಡಿ ಅದನ್ನ ನಾನು ಸ್ವತಂತ್ರಿಸಿಕೊಳ್ಳುತ್ತೀನಿ. ಹಾಲೆಲೂಯ. ಹಾಲೆಲೂಯ. ಆ ನಂಬಿಕೆ ನಮಗೆ ಕಾಲೇಬನ ದೇವರು ನಮ್ಮ ದೇವರು. ಹಾಲೆಲೂಯ. ಎಲ್ಲ ಹೇಳ್ರಿ, ಕಾಲೇಬನ ದೇವರು ನಮ್ಮ ದೇವರು. ಹಾಲೆಲೂಯ. ಹಾಲೆಲೂಯ. ದೇವರ ಪರಿಶುದ್ಧ ಸ್ತೋತ್ರಕ್ಕೆ. ಹಾಲೆಲೂಯ. ಹಾಲೆಲೂಯ. ಒಂದು ವಾಕ್ಯ ತೆಗೀರಿ. ಯೋಹಾನ 18ನೇ ಅಧಿಕಾರ 36ನೇ ವಾಕ್ಯ. ಯೋಹಾನ 18:36. ಯೋಹಾನ 18:3. ಸ್ವಲ್ಪ ಬೇಗ ಓದಮ್ಮ. ನನ್ನ ರಾಜ್ಯವು ಈ ಲೋಕದಲ್ಲ, ನನ್ನ ರಾಜ್ಯವು ಈ ಲೋಕದಾಗಿದ್ದರೆ ನಾನು ಯೆಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು. ಆದರೆ ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು. ಸಾಕು. ಯೇಸು ಸ್ವಾಮಿ ಪಿಲಾತನ ಕೈಯಲ್ಲಿ ಒಪ್ಪಿಸುವಾಗ, ಜನಗಳು ಪಿಲಾತನ ಕೈಯಲ್ಲಿ ಯೇಸು ಸ್ವಾಮಿಯನ್ನು ಒಪ್ಪಿಸುವಾಗ ಯೇಸು ಸ್ವಾಮಿ ಏನಂತ ಹೇಳ್ತಾನೆ? ನನ್ನ ರಾಜ್ಯವು ಈ ಲೋಕದಲ್ಲ. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ಬಿಟ್ರು, ಈ ಲೋಕ ಏನು, ನನ್ನ ರಾಜ್ಯ ಇದಲ್ಲ. ನನ್ನ ರಾಜ್ಯ ಯಾವುದು? ಪರಲೋಕ ರಾಜ್ಯ. ಯಾರು ಹೇಳ್ತಾ ಇರೋದು ಈ ಮಾತು? ಯಾರು ಹೇಳ್ತಾ ಇರೋದು ಈ ಮಾತು? ಯಾರು ಹೇಳ್ತಾ ಇರೋದು? ಜೋರಾಗಿ ಹೇಳ್ರಿ. ಯೇಸು ನಮ್ಮನ್ನು ರಕ್ಷಿಸಿದ ಯೇಸು ಕ್ರಿಸ್ತನ್ ಏನ್ ಹೇಳ್ತಾರೆ? ನಮ್ಮ ದೇವರಾಗಿರೋ ಯೇಸು ಕ್ರಿಸ್ತನ್ ಏನ್ ಹೇಳ್ತಾರೆ? ಈ ನನ್ನ ರಾಜ್ಯ ಈ ಲೋಕದಲ್ಲ, ನನ್ನ ರಾಜ್ಯ ಈ ಲೋಕದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು. ಹಾಲೆಲೂಯ. ಯೇಸು ಸ್ವಾಮಿನ ಯಾರು ಗೊತ್ತಾ ಯಹೂದಿ ಶಿಲ್ಬೆಗೆ ಒಪ್ಪಿಸಿಕೊಂಡಿದ್ದು? ತನ್ನ ಸ್ವಂತ ಜನ ಅಂತಿಸಿಕೊಂಡಂತ ಯಹೂದ್ಯರು. ಆ ಯಹೂದ್ಯರ ಕುರಿತಾಗಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಇವ್ರು ನನ್ನ ಜನ ಅಲ್ಲ. ಅಲ್ಲೆಲ್ಲ ಇವರು ನನ್ನ ಜನ ಅಲ್ಲ. ಯಹೂದ್ಯರಿಗೆ ಕೊಡಲ್ಪಟ್ಟಂತ ಯೆರೂಸಲೇಮ್ ಪಟ್ಟಣವನ್ನು ನೋಡಿ ದೇವರು ಹೇಳ್ತಾರೆ, ಇದು ನನ್ನ ಪಟ್ಟಣವಲ್ಲ, ಇದು ನನ್ನ ರಾಜ್ಯವಲ್ಲ. ನನ್ನ ರಾಜ್ಯ ಯಾವುದು? ಪರಲೋಕ. ಹಾಲೆಲೂಯ. ಯಾವುದು? ನನ್ನ ರಾಜ್ಯ ಪರಲೋಕ. ಆದ್ರೆ ನನ್ನ ರಾಜ್ಯ ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟನು. ಯೇಸು ಸ್ವಾಮಿ ಏನಂತ ಉತ್ತರ ಕೊಟ್ರು? ಹಾಲೆಲೂಯ. ಇದು ನನ್ನ ರಾಜ್ಯವಲ್ಲ. ಹಾಲೆಲೂಯ. ಇದು ನನ್ನ ಪಟ್ಟಣವಲ್ಲ, ಇದು ನನ್ನ ದೇಶವಲ್ಲ. ಯಹೂದ್ಯರು ನನ್ನ ಜನಗಳಲ್ಲ. ಯೆರೂಸಲೇಮ್ ನನ್ನ ಪಟ್ಟಣವಲ್ಲ, ಯೆರೂಸಲೇಮ್ ನನ್ನ ದೇಶವಲ್ಲ. ಹಾಲೆಲೂಯ. ಯಾವುದು ನನ್ನ ದೇಶ, ಯಾವುದು ನನ್ನ ರಾಜ್ಯ ಅಂತ ದೇವರು ಹೇಳ್ತಾರೆ ಯೇಸು ಸ್ವಾಮಿ? ಪರಲೋಕ ರಾಜ್ಯ. ಹಾಲೆಲೂಯ. ಹಾಲೆಲೂಯ. ಅದೇ ಯೇಸು ಹಿಂಬಾಲಿಸುವವರು ನಾವು ಏನು ಹೇಳ್ಬೇಕು? ಹಾಲೆಲೂಯ. ಇದು ನಮ್ಮ ರಾಜ್ಯವಲ್ಲ, ಇದು ನಮ್ಮ ದೇಶವಲ್ಲ. ಈ ರಾಜ್ಯವು ನನ್ನ ರಾಜ್ಯವೇನೋ ಈ ಲೋಕದಲ್ಲ. ಹಾಲೆಲೂಯ. ಅದೇ ಯೋಹಾನ 15ನೇ ಅಧಿಕಾರ 19ನೇ ವಾಕ್ಯ ತೆಗಿರಿ.
ಯೋಹಾನ 15ನೇ ಅಧಿಕಾರ 19ನೇ ವಾಕ್ಯ. ನೀವು ಲೋಕದ ಕಡೆಯವರಾಗಿರುತ್ತೀರಂದರೆ ಹಾ. ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಹಾ. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತಿದೆ. ಆಮೇನ್, ಹಲ್ಲೆಲೂಯಾ. ಅದರ 17ನೇ ವಾಕ್ಯದಿಂದ 18ನೇ ವಾಕ್ಯದಿಂದ ನೋಡ್ರಿ. ಹಲ್ಲೆಲೂಯಾ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಲ್ಲ, ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿದಂದು ತಿಳಿದುಕೊಳ್ಳಿರಿ. ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಲೋಕ ನಿಮ್ಮನ್ನು ದ್ವೇಷಿಸುವುದಾದರೆ, ಲೋಕದ ಜನಗಳು ನಿಮ್ಮನ್ನು ದ್ವೇಷಿಸುವುದಾದರೆ, ಇವನು ಸಭೆಗೆ ಹೋಗ್ತಾನೆ, ಇವನು ಚರ್ಚ್ಗೆ ಹೋಗ್ತಾನೆ, ಇವನು ಯೇಸು ಸ್ವಾಮಿನ ಆರಾಧಿಸ್ತಾನೆ, ಯೇಸು ಸ್ವಾಮಿನ ಹಿಂಬಾಲಿಸ್ತಾನೆ, ಯೇಸು ಸ್ವಾಮಿನ ದೇವರು ಅಂತಾನೆ ಎಂಬುದಾಗಿ ಯೇಸುವಿನ ನಿಮಿತ್ತವಾಗಿ ಲೋಕ ನಿಮ್ಮನ್ನು ದ್ವೇಷಿಸುತ್ತಾದರೆ, ಅಲ್ಲೆಲ್ಲ ನಾವೇನ್ ತಿಳ್ಕೊಳ್ಬೇಕು? ಮೊದಲದು ನನ್ನನ್ನು ದ್ವೇಷ ಮಾಡಿತು. ಅಲ್ಲೆಲ್ಲ ಯಾರ ದ್ವೇಷ ಮಾಡಿತ್ತು? ಲೋಕ ಯೇಸುವನ್ನು ದ್ವೇಷ ಮಾಡಿತು. ಅಲ್ಲೆಲ್ಲ ನಮ್ಮನ್ನು ಈ ಲೋಕ ದ್ವೇಷಿಸುವ ಮುಂಚಿತವಾಗಿ ಈ ಲೋಕ ಯಾರನ್ನು ದ್ವೇಷಿಸಿತ್ತು? ಯೇಸುವನ್ನು ದ್ವೇಷಿಸಿತು. ಹಲ್ಲೆಲೂಯಾ. ಅನೇಕ ದೈವ ಮಕ್ಕಳು ರಕ್ಷಣೆ ಹೊಂದ್ಕೊಂಡಿರ್ತಾರೆ. ಕುಟುಂಬದಲ್ಲಿ ಒಬ್ಬರ ಇಬ್ಬರ ರಕ್ಷಣೆ ಹೊಂದ್ಕೊಂಡಿರ್ತಾರೆ, ಅನೇಕ ರಕ್ಷಣೆ ಹೊಂದ್ಕೊಂಡಿರಲ್ಲ. ಅದ್ರ ನಿಮಿತ್ತ ಆ ಕುಟುಂಬವೇ ಅವರನ್ನ ಏನ್ ಮಾಡ್ತಾರೆ? ದ್ವೇಷಿಸುತ್ತಾರೆ. ಕಾರಣ ಯಾಕೆ? ಅವನೇನೋ ತಪ್ಪು ಮಾಡ್ದ, ಪಾಪ ಮಾಡ್ದ ಅಂತಲ್ಲ, ಇವನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾನೆ, ಯೇಸುವನ್ನ ಹತ್ರ ಹೋಗ್ತಾ ಇದ್ದಾನೆ, ಸಭೆಗೆ ಹೋಗ್ತಾ ಇದ್ದಾನೆ, ಚರ್ಚ್ಗೆ ಹೋಗ್ತಾ ಇದ್ದಾನೆ, ಯೇಸು ಯೇಸು ಅಂತ ಇದ್ದಾನೆ ಅಂತ ಹೇಳಿ ಏನ್ ಮಾಡ್ತಾರೆ? ದ್ವೇಷಿಸುತ್ತಾರೆ. ಅಲ್ಲೆಲ್ಲ ನಿಮ್ಮನ್ನ ಯಾರಾದ್ರೂ ಆ ರೀತಿ ದ್ವೇಷಿಸ್ತಾರಾ? ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಗಳಲ್ಲಿ, ಅಲ್ಲೆಲ್ಲ ನಿಮ್ಮ ಸಂಬಂಧಗಳಲ್ಲಿ ಅಕ್ಕಪಕ್ಕ ಫ್ರೆಂಡ್ಸ್ಗಳು ಯಾರಂದ್ರೆ ಯೇಸುವಿನ ಹತ್ರ ಇದ್ದಕ್ಕಿದ್ದಂಗೆ ನಿನ್ನೆ ಮೊನ್ನೆವರೆಗೂ ನನ್ನ ಜೊತೆ ಬರ್ತಾ ಇದ್ದ, ಥಿಯೇಟರ್ಗೆ ಬರ್ತಾ ಇದ್ದ, ಫಿಲಮ್ ಬರ್ತಾ ಇದ್ದ, ಬಾರ್ ಬರ್ತಾ ಇದ್ದ, ಕುಡಿತಾ ಇದ್ದ, ಸಿಗರೇಟ್ ಸೇರ್ತಾ ಇದ್ದ, ಇವತ್ತಾಗ್ಲೇ ಯೇಸು ಯೇಸು ಅಂತ ಹೋಗಿ ಎಲ್ಲ ಬಿಟ್ಟಾನಂತ ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರ, ಹೀಯಾಳಿಸ್ತಾ ಇದ್ದಾರ, ಅಲ್ಲೆಲ್ಲ ನಿಂದಿಸ್ತಾ ಇದ್ದಾರ, ಹಿಂಸೆ ಪಡಿಸ್ತಾ ಇದಾರ? ಭಯ ಪಡಬೇಡ್ರಿ. ಹಾಲೆಲ್ಲ ಯೇಸು ಹೇಳ್ತಾರೆ, ಮೊದಲು ಯಾರನ್ನ ದ್ವೇಷ ಮಾಡ್ತೋ? ಹಾಲೆಲ್ಲ ಯೇಸುವನ್ನು ದ್ವೇಷ ಮಾಡ್ತಾ. ಹಾಲೆಲೂಯಾ. ಯೇಸುವನ್ನು ದ್ವೇಷ ಮಾಡ್ತಾ ಎಂಬುದನ್ನು ತಿಳಿದುಕೊಳ್ಳಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಹಿಡಿತಿತ್ತು. ನಾವು ಲೋಕದವರಾಗಿದ್ರೆ ಲೋಕವು ಏನ್ ಮಾಡ್ತಾ ಇತ್ತು? ಓ, ಇವನು ನಮ್ಮವನೇ ಅಂತ ಏನ್ ಮಾಡ್ತಾ ಇತ್ತು? ನಮ್ಮ ಮೇಲೆ ಪ್ರೀತಿ ಇಡ್ತಾ ಇತ್ತು, ಮಮತೆ ತೋರಿಸ್ತಾ ಇತ್ತು, ನಮ್ಮೆಲ್ಲ ಕಾರ್ಯಗಳಿಗೆ ಬಂದು ಏನ್ ಮಾಡ್ತಾ ಇದ್ವು? ಐಕ್ಯತೆ ಕೊಡ್ತಾ ಇದ್ವು. ಆದ್ರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದ, ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿದ್ರಿಂದಲೂ ಲೋಕ ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಅಲ್ಲೇನ ಈ ಲೋಕ ಇವತ್ತು ಯಾಕೆ ಕ್ರೈಸ್ತರನ್ನು ದ್ವೇಷಿಸುತ್ತದೆ ಗೊತ್ತಾಯ್ತಾ? ಯಾಕೆ ಯೇಸುವನ್ನು ಆರಾಧಿಸುವವರನ್ನು ಇಷ್ಟು ಹಿಂಸಿಸ್ತಾರೆ ಗೊತ್ತಾಯ್ತಾ? ನಾರ್ತ್ ಇಂಡಿಯಾ ಭಾಗದಲ್ಲಿ ನೋಡಿದ್ರೆ ಪ್ರತಿದಿನ ಹಿಂಸೆ, ಪ್ರತಿದಿನ. ಕೆಲವು ದಿನಗಳಲ್ಲಿ ಉಪವಾಸ ಪ್ರೇರಣೆ ಹೇಳಿದೆ, ಮಧ್ಯಪ್ರದೇಶದಲ್ಲಿ 7 ಸೇವಕರು ಒಂದು ಮನೆಯಲ್ಲಿ ಒಂದು ಹುಡುಗಿ ಬರ್ತ್ಡೇ ಆರಾಧನೆ ನಡೆಸೋದಕ್ಕೋಸ್ಕರ 7 ಸೇವಕರು, ಅನೇಕ ಜನಗಳು ಹೋಗಿದ್ರು. ಅಲ್ಲೆಲ್ಲ ಅವ್ರನ್ನೇನ್ ಮಾಡಿದ್ರು? ಅಕ್ಕಪಕ್ಕದಲ್ಲಿ ಇರುವಂತ ಅಲ್ಲೆಲ್ಲ ಕ್ರೈಸ್ತ ವಿರೋಧಿ ಶಕ್ತಿಗಳು ಅವರನ್ನು ಹಿಡಿದು ಅವ್ರನ್ನೇನ್ ಮಾಡಿದ್ರು? ಜೈಲಿಗೆ ಹಾಕಿಸಿ ಅಲ್ಲೆಲ್ಲ ಕೇಸ್ 2 ವರ್ಷದಿಂದ ನಡೆದು ಇವಾಗ ಕೋರ್ಟ್ ಅಲ್ಲಿ 5 ವರ್ಷ ಅವ್ರಿಗೆ ಏನಾಯ್ತು? ಶಿಕ್ಷೆ ಪ್ರಕಟ ಆಯ್ತು. ಎಷ್ಟು ಜನಕ್ಕೆ? 7 ಸೇವಕರುಗಳೇ. ಹಾಲೆಲೂಯಾ. ಏನಕ್ಕೆ ದ್ವೇಷ ಮಾಡ್ತಾ ಇದೆ? ಅವರು ಈ ಲೋಕ ಮೊದಲು ಯಾರನ್ನ ದ್ವೇಷ ಮಾಡ್ತೋ? ಯೇಸುವನ್ನು. ಹಾಲೆಲೂಯಾ. ಯೇಸುವನ್ನು ದ್ವೇಷ ಮಾಡ್ತಾ. ಹಾಲೆಲೂಯಾ. ಈ ಲೋಕ ಯೇಸುವನ್ನು ದ್ವೇಷ ಮಾಡ್ತಾ. ಅದಕ್ಕೆ ಈ ಲೋಕದಲ್ಲಿ ಇವತ್ತೇನು? ಕ್ರೈಸ್ತರಂದ್ರೆ ಇಷ್ಟು ಹಿಂಸೆ, ಕ್ರೈಸ್ತರಂದ್ರೆ ಇಷ್ಟು ಅಸಹ್ಯ, ಇಷ್ಟು ಹಿಂಸೆ. ನಮ್ಮ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ನಾವು ಇರೋದ್ರಿಂದ ನಮಗೇನು ಅದ್ರ ಬಗ್ಗೆ ಹೆಚ್ಚಾಗಿ ಏನೋ ಗೊತ್ತಿಲ್ಲ. ಅಲ್ಲೆಲ್ಲ ಹೆಚ್ಚಾಗಿ ಗೊತ್ತಿಲ್ಲ ಅಂದ್ರೆ ನಾವೆಲ್ಲ ಆಚೆ ಹೋಗಿ ಯಾರು ಹೇಳಲ್ಲ, ಅದಕ್ಕೆ ನಮ್ಗೆ ಯಾವ ಕಷ್ಟನಿಲ್ಲ, ಹಿಂಸೆ ಏನಿಲ್ಲ. ಏನೋ ಒಂದು ಸಾರಿ ನಾವು ಆಚೆ ಹೋಗಿ ಒಂದು ಅನ್ಯರ ಮನೆಗೋ ಒಂದು ಅನ್ಯ ಜನಗಳಿಗೆ ಯೇಸುವಿನ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಅಲ್ಲೆಲ್ಲ ದ್ವೇಷ, ಹಿಂಸೆ ಬಂದೇ ಬರುತ್ತೆ. ಹಾಲೆಲೂಯಾ. ಲೋಕ ನಮ್ಮನ್ನ ಏನ್ ಮಾಡುತ್ತೆ? ದ್ವೇಷ ಮಾಡುತ್ತೆ. ಹಾಲೆಲ್ಲ ಕಾರಣ ಯಾಕಂದ್ರೆ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಹಾಲೆಲೂಯಾ. ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಸ್ವಲ್ಪ ದಿನಗಳು ಮಾತ್ರ ಈ ಲೋಕದಲ್ಲಿ ನಾವು ಜೀವಿಸೋಕೆ ದೇವರಿಂದ ಕಳಿಸಲ್ಪಟ್ಟವರು. ಹಾಲೆಲ್ಲ ನಾವು ಪ್ರವಾಸಿಗಳು, ಪರದೇಶಿಗಳು ಎಂಬುದಾಗಿ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಹಾಲೆಲೂಯಾ. ಪ್ರವಾಸಿಗಳು, ಪರದೇಶಿಗಳಂತ ಮರಿಬಾರ್ದು. ನಾನು ಇಲ್ಲೇ ಲೈಫ್ ಲಾಂಗ್ ಇರ್ತೀನಿ ಎಂಬುದಾಗಿ ಅನ್ಕೊಂಡ್ಬೇಡ್ರಿ. ನನ್ನ ಸಂತತಿಗಳು ಇಲ್ಲೇ ಲೈಫ್ ಲಾಂಗ್ ಇರ್ತೀನಿ ಅಂತ ಅಂದ್ಕೊಂಡ್ಬೇಡ್ರಿ. ಹಾಲೆಲ್ಲ ನಮ್ಮ ಆಸೆ, ಉದ್ದೇಶ ನಮ್ಮ ತಂದೆ ಮನೆಗೆ ನಾವು ಹೋಗ್ಬೇಕು. ಹಾಲೆಲೂಯಾ. ಯಾವ ಮನೆಗೆ ಹೋಗ್ಬೇಕು? ನಾವು ತಂದೆ ಮನೆಗೆ ಹೋಗ್ಬೇಕು. ಹಾಲೆಲ್ಲ ಯೋಹಾನ 17ನೇ ಅಧಿಕಾರ 14ನೇ ವಾಕ್ಯ. 17ನೇ ಅಧಿಕಾರ 14ನೇ ವಾಕ್ಯ. ನಾನು ನಿನ್ನ
ಅಲ್ಲೆಲ್ಲ ಲೋಕ ಏನು, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಇದು ಕರ್ತನಾದ ಯೇಸು ಕ್ರಿಸ್ತನು ಕೊನೆಯದಾಗಿ ಅಲ್ಲೆಲ್ಲ ದೇವರ ಹತ್ರ ಪ್ರಾರ್ಥಿಸ್ತಾನೆ. ತನ್ನ ಶಿಷ್ಯರನ್ನು, ತನ್ನ ನಂಬಿರುವ ದೈವ ಜನಗಳನ್ನು ದೇವರ ಕರಗಳನ್ನು ಒಪ್ಪಿಸಿಕೊಂಡು ಪ್ರಾರ್ಥಿಸ್ತಾರೆ. ಏನಂತ? ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಇದು ಯಾರು ಹೇಳಿದ ಮಾತಿದು? ಸ್ವತಃ ಯೇಸು ಕ್ರಿಸ್ತನ್ ಹೇಳಿದ ಮಾತು. ನಾವೆಲ್ಲ ಏನ್ ಹೇಳ್ತೀವಿ? ನಾವು ಈ ಲೋಕದವ್ರು, ನಾವು ಈ ಲೋಕದವ್ರು, ನಾವು ಈ ಊರಿನವ್ರು, ನಾವು ಕರ್ನಾಟಕದವ್ರು, ಬೆಂಗಳೂರವ್ರು, ನಮ್ದು ಇಲ್ಲೇ, ನಮ್ದು ಏನೋ ಇಲ್ಲೇ, ನಾವು ಅಟ್ಟುಲ್ಲೇ ಬಿಟ್ಟವ್ರು, ನಮ್ದು ಇಲ್ಲೇ, ಎಲ್ಲ ನಮ್ದು ಇಲ್ಲೇ ಅಂತೀವಿ. ಅಲ್ಲೆಲ್ಲ. ಆದ್ರೆ ಯೇಸು ಏನ್ ಹೇಳ್ತಾರೆ? ನಾನು ಈ ಲೋಕದವನಲ್ಲದೆ ಇರುವ ಹಾಗೆ ನೀವು ಏನು ಈ ಲೋಕದವರಲ್ಲ. ಅಲ್ಲೆಲ್ಲ. ಇರುವ ಪ್ರಕಾರ ಇವರು ಲೋಕದವರಲ್ಲ. ನಾವ್ಯಾರು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಅಲ್ಲೆಲೂಯ. ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಅಲ್ಲೆಲ್ಲ. ಈ ಲೋಕ ನಾಶನಕ್ಕೆ ಒಪ್ಪಿಸಲ್ಪಟ್ಟಿದೆ. ಈ ಲೋಕವು ಏನಕ್ಕೆ ಒಪ್ಪಿಸಲ್ಪಟ್ಟಿದೆ? ನಾಶನಕ್ಕೆ ಒಪ್ಪಿಸಲ್ಪಟ್ಟಿದೆ. ಅಲ್ಲೆಲ್ಲ. ಅಗ್ನಿಗೆ ಒಪ್ಪಿಸಲ್ಪಟ್ಟಿದೆ. ಈ ಲೋಕದಲ್ಲಿ ಅಗ್ನಿಯಿಂದ, ನಾಶನದಿಂದ ತಪ್ಪಿಸಿಕೊಳ್ಳಬೇಕಂದ್ರೆ ಒಂದೇ ಮಾರ್ಗ. ಅಲ್ಲೆಲ್ಲ. ಅದ್ಯಾರು? ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವುದು, ಆತನ ಮೇಲೆ ಭರವಸೆ ಇಡುವುದು, ಆತನನ್ನು ಆಶ್ರಯಿಸಿಕೊಳ್ಳುವುದು, ಆತನನ್ನು ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಳ್ಳುವ ಮೂಲಕವಾಗಿ ಮಾತ್ರ ನಾವೇನ್ ಮಾಡಲು ಸಾಧ್ಯ? ಈ ಲೋಕದಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯ. ಅಲ್ಲೆಲ್ಲ. ಈ ಲೋಕದ ಕಾರ್ಯಗಳಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯ. ಹಾಲೆಲೂಯ, ಹಾಲೆಲೂಯ. ಎಲ್ಲರ ತೆಗಿರಿ ಕೊಲೋಸ್ಯ ಲಾಸ್ಟ್ ಒಂದು ವಾಕ್ಯ. ಹಾಲೆಲ್ಲ. ಕೊಲೋಸ್ಯ 3ನೇ ಅಧಿಕಾರ 1-4 ಹೋದ್ರಿ. ಕೊಲೋಸ್ಯ 3ನೇ ಅಧಿಕಾರ, ಕೊಲೋಸಿಯನ್ಸ್ 3ನೇ ಅಧಿಕಾರ 1-4 ಎಲ್ಲರೂ ತೆಗಿರಿ. ಓದಿ, ಯಾರಾದ್ರೂ ತೆಗ್ದಿರೋರು ಫಸ್ಟ್ ಬೇಗ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಬೇರೆಯವರುಗಳನ್ನು ಹುಡುಕಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಬೇರೆಯವರ ಮೇಲೆ ಮನಸ್ಸಿರಿ. ಆಮೆನ್. ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ದೊರೆಯಲ್ಪಟ್ಟಿದೆ. ಓದಿ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ನೀವು ಬೈಬಲ್ ಮನೇಲಿ ಹೋಗ್ಬಿಟ್ಟು ಅದ್ರ ಕೆಳಗಡೆ ವಾಕ್ಯಗಳು ನೀವು ಓದ್ಕೋಬಹುದು. ಕೊಲೋಸ್ಯ 3 ಅಧಿಕಾರ ಪೂರ್ತಿಯಾಗಿ ನೋಡ್ರಿ. 1ನೇ ವಾಕ್ಯ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ರಿಂದ ಮೇಲಿರುವಗಳನ್ನು ಹುಡುಕಿರಿ. ಯಾರೆಲ್ಲ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಾ? ಅಲ್ಲೆಲ್ಲ ಕೈ ಎತ್ತಿ. ಯಾರೆಲ್ಲ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಾ? ಅಲ್ಲೆಲ್ಲ. ಹೋಗ್ಲಿ, ಸತ್ತಿದ್ದೀರಾ? ಕ್ರಿಸ್ತನ ಸತ್ತಿದ್ದೀರಾ? ಯಾರೆಲ್ಲ ಕ್ರಿಸ್ತನ ಸತ್ತಿದ್ದೀರಾ? ಕೈ ಎತ್ತಿ. ಅಲ್ಲೆಲ್ಲ. ಕ್ರಿಸ್ತನ ಸಾಯ್ದೆ ಇರೋರು ಆದಷ್ಟು ಬೇಗ ಏನ್ ಮಾಡ್ರಿ? ಸಾಯ್ರಿ. ಅಲ್ಲೆಲ್ಲ. ಏನೋ ಏನ್ರ ಸಾಯ್ರಿ? ಕ್ರಿಸ್ತನಲ್ಲಿ ಸಾಯ್ರಿ. ಅಂದ್ರೆ ದೀಕ್ಷಾಸನ ಹೊಂದುವುದನ್ನೇ ಹೇಳ್ತಾ ಇರೋದಿಲ್ಲ. ಏನೋ ದೀಕ್ಷಾಸನ ಹೊಂದುವುದೇನೋ ಕ್ರಿಸ್ತನಲ್ಲಿ ಪಾಪಕ್ಕೆ ಸತ್ತು ಕ್ರಿಸ್ತನಲ್ಲಿ ಎಬ್ಬಿಸಲ್ಪಡೋದು. ಅಲ್ಲೆಲ್ಲ. ಯಾರೆಲ್ಲ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಾರೋ ಅವರೆಲ್ಲರೂ ಏನ್ ಮಾಡ್ಬೇಕಂತೆ? ಏನ್ ಹುಡುಕ್ಬೇಕಂತೆ? ಯಾವ್ದು ಹುಡುಕ್ಬೇಕು? ಮೇಲಿರುವಗಳನ್ನು ಹುಡುಕ್ಬೇಕು. ಯಾವ್ದನ್ನು ಹುಡುಕಬೇಕು? ಮೇಲಿರುವಗಳನ್ನು ಹುಡುಕಬೇಕು. ಕ್ರಿಸ್ತನಲ್ಲಿ ನೀವೇನಾದ್ರೂ ಎಬ್ಬಿಸಲ್ಪಟ್ಟಿದ್ರೆ ಮೇಲಿರುವಗಳನ್ನೇನ್ ಮಾಡ್ರಿ? ಹುಡುಕಿರಿ. ಇನ್ನ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟು ನೀವು ಭೂಲೋಕದ ಸಂಬಂಧವಾದ ಕಾರ್ಯಗಳನ್ನು ಹುಡುಕುತ್ತಿದ್ರೆ ಅದರ ಅರ್ಥ ಏನಂದ್ರೆ, ಹಾಲೆಲೂಯ, ಇನ್ನು ಕ್ರಿಸ್ತನಲ್ಲಿ ನಾನು ಎಬ್ಬಿಸಲ್ಪಟ್ಟಿಲ್ಲ, ಇನ್ನು ನಾನು ಪಾಪದಲ್ಲಿ ಇದ್ದೀನಿ. ಹಾಲೆಲೂಯ. ಅರ್ಥ ಆಯ್ತಾ? ಎಚ್ಚರಿಕೆ ಅರ್ಥ ಆಯ್ತು? ಹಾಲೆಲೂಯ. ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟಿದ್ರೆ ನಾವು ಏನನ್ನು ಹುಡುಕುತ್ತೀವಿ? ಹಾಲೆಲೂಯ. ಭೂ ಸಂಬಂಧವಾದ ಕಾರ್ಯಗಳನ್ನು ಹುಡುಕಲ್ಲ, ಲೋಕದ ಕಾರ್ಯಗಳನ್ನು ಹುಡುಕಲ್ಲ, ಅದ್ರ ಮೇಲೆನೇ ಮನಸ್ಸಿಡಲ್ಲ, ಅದನ್ನೇ ಹಿಂಪಾಲಿಸಲ್ಲ. ಅದೇ ದೊಡ್ಡದು, ಅದೇ ಅಮೂಲ್ಯ, ಅದೇ ಶ್ರೇಷ್ಠ ಎಂಬುದಾಗಿ ಲೋಕದ ಕಾರ್ಯಗಳನ್ನೇ ಹಿಂಪಾಲಿಸಿಕೊಂಡು ಲೋಕದ ಕಾರ್ಯಗಳನ್ನೇ ಹುಡುಕಿಕೊಂಡು ಹೋಗಲ್ಲ. ಹಾಲೆಲೂಯ. ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ರೆ, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ಮೊದಲು ದೇವರು. ಎಲ್ಲರೂ ಹೇಳ್ರಿ, ಮೊದಲು ದೇವರು. ಹಾಲೆಲೂಯ. ಮೊದಲು ದೇವರು, ಆಮೇಲೆ ಎಲ್ಲ. ಹಾಲೆಲೂಯ. ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ರೆ ಮೊದಲು ದೇವರು, ಮೊದಲು ಮೇಲಿನ ವಿಷಯಗಳು, ಮೊದಲು ದೇವರ ರಾಜ್ಯ, ಆತನ ನೀತಿ. ಹಾಲೆಲೂಯ. ಆಮೇಲೆ ಬೇರೆ ಎಲ್ಲ. ಹಾಲೆಲೂಯ. ಇನ್ನು ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟು ಲೋಕದ ಕಾರ್ಯಗಳನ್ನ ಹುಡುಕ್ತಾ ಇದೀವಿ ಎಂಬುದರ ಲೋಕದ ವಿಷಯಗಳು, ಭೂ ಸಂಬಂಧ ವಿಷಯಗಳು, ದೇವರು ಮೊದಲಲ್ಲದೆ ಬೇರೆಲ್ಲ ಮೊದಲಾಗಿದ್ಯಾ? ಅಲ್ಲೆಲ್ಲ ನಾವು ಹೊಂದ್ಕೊಬೇಕು. ನಾವಿನ್ನ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿಲ್ಲ, ಇನ್ನ ಸತ್ತಿದ್ದೀವಿ, ಇನ್ನ ಮರಣದಲ್ಲಿದ್ದೀವಿ, ಇನ್ನ ಪಾಪದ ಮರಣದಲ್ಲಿದ್ದೀವಿ. ಹಾಲೆಲೂಯ, ಹಾಲೆಲೂಯ.
ಆ ರೀತಿಯಾದ ಕಾರ್ಯಗಳಿದ್ರೆ ಮನ ತಿರುಗಬೇಕು. ಆ ರೀತಿಯಾದ ಕಾರ್ಯಗಳಿದ್ರೆ ಏನ್ ಮಾಡ್ಬೇಕು? ಮನ ತಿರುಗಬೇಕು. ನೋಡಿ, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ನಮ್ಮ ಯೇಸು ಸ್ವಾಮಿ ಎಲ್ಲಿದ್ದಾರೆ? ದೇವರ ಬಲಗಡೆ. ಎಲ್ಲಿದ್ದಾರೆ? ದೇವರ ಬಲಗಡೆ. ಬಲಗಡೆಯಲ್ಲಂದ್ರೆ ನೋಡ್ರಿ, ಅನೇಕರು ಅನ್ಕೊಂತೀವಿ ಯೇಸು ಸ್ವಾಮಿ ಇಲ್ಲೊಂದು ಸಿಂಹಾಸನ, ಪಕ್ಕದಲ್ಲಿ ಒಂದು ಸಿಂಹಾಸನ ಹಾಕಿ ಯೇಸು ಸ್ವಾಮಿ ಇದ್ದಾರಂತ. ರೈಟ್ ಹ್ಯಾಂಡ್ ಏನ್ ತೋರಿಸುತ್ತೆ ಗೊತ್ತಾ? ಏನ್ ತೋರಿಸುತ್ತೆ ರೈಟ್ ಹ್ಯಾಂಡ್? ಬಲಗ ಏನ್ ಹೇಳ? ಬಲ, ಅಧಿಕಾರ ಅಂತ ತೋರಿಸುತ್ತೆ. ಏನ್ ತೋರಿಸುತ್ತೆ? ಎಲ್ಲ ಅಧಿಕಾರ ಅಂತ ತೋರಿಸುತ್ತೆ. ದೇವರು ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ? ಎಲ್ಲ ಅಧಿಕಾರ ಯೇಸು ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನೀನ್ ಎಲ್ಲ ಅಧಿಕಾರವನ್ನು ನೀನ್ ಏನ್ ಮಾಡಿದ್ಯಾ? ನನಗ್ ಕೊಟ್ಟಿದ್ಯಾ. ನಿನಗಿರೋ ಅಧಿಕಾರನೆಲ್ಲ ನನಗ್ ಕೊಟ್ಟಿದ್ಯಾ. ಅದಕ್ಕೋಸ್ಕರ ದೇವರು ಯೇಸು ಸ್ವಾಮಿ ಪಕ್ಕದಲ್ಲಿ ಒಂದು ಸಣ್ಣ ಸೀಟ್ ಹಾಕೊಂಡು ಕುತ್ಕೊಂಡಿದ್ದಾರೆ ಅನ್ಕೊಂಡ್ಬೇಡ್ರಿ. ರೈಟ್ ಹ್ಯಾಂಡ್, ಬಲಗೈ ಅಂದ್ರೆ ದೇವರು ಏನ್ ಮಾಡಿದ್ದಾರೆ? ದೇವರ ಅಧಿಕಾರ. ಯೇಸು ಹಾಲೆಲ್ಲ ಏನೋ ಅಧಿಕಾರ. ಹಾಲೆಲ್ಲ ಕ್ರಿಸ್ತನು ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ಮೇಲಿರುವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧಗಳ ಮೇಲೆ ಮನಸ್ಸಿಡಬೇಡಿರಿ. ಹಾಲೆಲೂಯ. ಭೂ ಸಂಬಂಧಗಳ ಮೇಲೆ ಮನಸ್ಸಿಡಬೇಡ್ರಿ. ಹಾಲೆಲೂಯ. ನೋಡಿ, ನಮಗೆ ಲೋಕದಲ್ಲಿ ಅನೇಕ ಕಾರ್ಯಗಳು ಬೇಕು, ಅವಶ್ಯಕತೆಗಳು ಬೇಕು. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ಮೊದಲು ದೇವರು ರಾಜ್ಯವನ್ನು ನೀತಿಯನ್ನು ಹುಡುಕಿರಿ, ಆಮೇಲೆ ಇವುಗಳೊಂದಿಗೆ ಎಲ್ಲ ನಿಮಗೆ ಕೊಡಲ್ಪಡು. ದೇವರನ್ನು ಬಿಟ್ಟು ನಾವು ಏನೇ ಹುಡುಕಿದ್ರು, ಏನೇನೇ ಹಿಂಪಾಲಿಸಿದ್ರು ನಮಗೆ ಸಿಕ್ಕಬಹುದು. ಆದ್ರೆ ನಾವ್ ಏನ್ ಕಳ್ಕೊಂತೀವಿ? ನಾವು ಏನ್ ಕಳ್ಕೊಂತೀವಿ? ದೇವರನ್ನು ಕಳ್ಕೊಂತೀವಿ. ಅಲ್ಲೆಲ್ಲ ದೇವರಿಲ್ಲದೆ ಲೋಕದ ಎಲ್ಲಾ ಕಾರ್ಯಗಳು ನಮ್ಮ ಹತ್ರ ಇರ್ಬೋದು. ಅನೇಕರು ನೋಡ್ರಿ, ದೇವರಿಲ್ಲ, ಆದ್ರೆ ಲೋಕದ ಎಲ್ಲ ಐಶ್ವರ್ಯ ಅವ್ರ ಹತ್ರ ಇದೆ. ಹೌದಾ? ಅನ್ಯ ಜನಗಳ ಹತ್ರ ಏನಿಲ್ಲ, ಯಾರಿಲ್ಲ? ದೇವರಿಲ್ಲ. ಲೋಕದ ಎಲ್ಲ ಐಶ್ವರ್ಯ ಇದೆ. ಅಲ್ಲೆಲ್ಲ ದೊಡ್ಡ ಬಂಗ್ಲೆ ಇದೆ, ಎಕರೆಗಟ್ಲೆ ಜಮೀನಿದೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಆಡಿ ಕಾರುಗಳು, ಬೆನ್ಸ್ ಕಾರು, ಕೋಟಿಗಟ್ಲೆ ಹಣ ಎಲ್ಲ ಇದೆ. ಅವ್ರಿಗೇನಿಲ್ಲ? ದೇವರಿಲ್ಲ. ಆದ್ರೆ ನಮಗೇನು? ಏನಿಲ್ಲ. ಯಾರಿದ್ದಾರೆ? ಅಲ್ಲೆಲ್ಲ ದೇವರಿದ್ದಾರೆ. ಅಲ್ಲೆಲ್ಲ ದೇವರಿರೋರು ಯಾರೆಲ್ಲ ದೇವರಿದ್ದಾರೆ ಅಂತ ನಂಬ್ತೀರಾ? ಅಲ್ಲೆಲ್ಲ ಹೌದು, ನನಗೆ ದೇವರಿದ್ದಾರೆ. ಅಲ್ಲೆಲ್ಲ ನನ್ನ ಕುಟುಂಬದ ದೇವರಿದ್ದಾರೆ, ನನ್ನ ಮನೆಯ ದೇವರಿದ್ದಾರೆ, ನನ್ನ ಮಕ್ಕಳಿಗೆ ದೇವರಿದ್ದಾರೆ. ನಮಗೇನು ಇಲ್ಲದೆ ಇರಬಹುದು, ಐಶ್ವರ್ಯ ಇಲ್ಲದೆ ಇರಬಹುದು. ಅಲ್ಲೆಲ್ಲ ದೊಡ್ಡಸ್ತಿಕೆ, ದೊಡ್ಡ ಅಧಿಕಾರ, ಪದವಿಗಳು, ಹಣ, ಚಿನ್ನ, ಬೆಳ್ಳಿ, ಬಂಗಾರ ಏನಿಲ್ಲದೆ ಇರಬಹುದು. ಆದ್ರೆ ನಮಗೇನಿದೆ? ಅದೆಲ್ಲಕ್ಕಿಂತ ಶ್ರೇಷ್ಠವಾಗಿರೋ ದೇವರು ನಮಗಿದ್ದಾರೆ. ಹಾಲೆಲೂಯ. ಭೂ ಸಂಬಂಧವಾದಗಳ ಮೇಲೆ ಮನಸ್ಸಿಡಬೇಡಿರಿ. ಭೂ ಸಂಬಂಧವಾದಗಳ ಮೇಲೆ ಮನಸ್ಸಿಡಬೇಡಿರಿ. ಅದು ನಿಮ್ಮನ್ನ ಏನ್ ಮಾಡುತ್ತದೆ? ಹುಡುಕಿಕೊಂಡು ಬರುತ್ತದೆ. ನಾವು ಯಾವಾಗ ಪರಲೋಕವನ್ನು ಹುಡುಕಿವೋ, ಭೂಲೋಕದ ಎಲ್ಲ ಕಾರ್ಯಗಳು ನಮಗೆ ಬೇಕಾದ ಅಗತ್ಯಗಳು ಏನ್ ಮಾಡುತ್ತದೆ? ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹಾಲೆಲೂಯ, ಹಾಲೆಲೂಯ. ಯಾಕೆಂದ್ರೆ ನೀವು ಸತ್ತಿರಲ್ಲ. ಯಾಕೆಂದ್ರೆ ನಾವು ಸತ್ತಿದ್ದೀವಿ. ಯಾರೆಲ್ಲ ಸತ್ತೋಗಿದ್ದೀರಾ? ಹಾಲೆಲೂಯ. ನಾವೆಲ್ಲ ಸತ್ತಿದ್ದೀವಿ. ಏನ್ ಸತ್ತಿದ್ದೀವಿ? ಪಾಪಕ್ಕೆ ಸತ್ತಿದ್ದೀವಿ. ಹಾಲೆಲೂಯ. ಪಾಪಕ್ಕೆ ಸತ್ತಿದ್ದೀವಿ, ಲೋಕಕ್ಕೆ ಸತ್ತಿದ್ದೀವಿ, ಲೋಕದ ಕಾರ್ಯಗಳಿಗೆ ಸತ್ತಿದ್ದೀವಿ. ಹಾಲೆಲೂಯ. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮ್ಮ ಜೀವ ಯಾರಲ್ಲಿ ಮರೆಯಾಗಿಟ್ಟಿದೆ? ಕ್ರಿಸ್ತನಲ್ಲಿ ಮರೆಯಾಗಿದೆ. ನಮ್ಮ ಜೀವ ಯಾರಲ್ಲಿ ಮರೆಯಾಗಿದೆ? ಯಾಕೆ ಶತ್ರು ನಮ್ಮ ಮೇಲೆ ಹೋರಾಟ ಮಾಡಕ್ ಆಗದಲ್ಲ ಅಂದ್ರೆ ನಮ್ಮ ಜೀವವು ಕ್ರಿಸ್ತನಲ್ಲಿ ಮರೆಯಾಗಿದೆ. ಅಲ್ಲೆಲ್ಲ ಯಾರೆಲ್ಲ ನಂಬುತ್ತೀರ? ಹೌದು, ನನ್ನ ಜೀವ ಕ್ರಿಸ್ತನಲ್ಲಿ ಮರೆಯಾಗಿದೆ ಎಂಬುದಾಗಿ. ಅಲ್ಲೆಲ್ಲ ಆಮೇಲೆ ಹೇಳ್ರಿ, ಹಾಲೆಲ್ಲ ದೇವರ ಸ್ತೋತ್ರ ಹೇಳ್ರಿ, ನನ್ನ ಜೀವವು ಕ್ರಿಸ್ತನಲ್ಲಿ, ಯೇಸುವಿನಲ್ಲಿ, ದೇವರಲ್ಲಿ ನನ್ನ ಜೀವ ಏನಾಗಿದೆ? ಮರೆಯಾಗಿದೆ. ಹಾಲೆಲೂಯ. ಯಾವುದೇ ವಿಪತ್ತುಗಳು, ಕೇಡುಗಳು, ಆಪತ್ತುಗಳು, ಯಾವುದೇ ಬೇಟೆಗಾರನು, ಮರಣಕರವ ರೋಗಗಳು ಅಲ್ಲೆಲ್ಲ ಏನ್ ಮಾಡಕ್ಕಾಗಲ್ಲ, ಬಾಧಿಸಕ್ಕಾಗಲ್ಲ. ಯಾವುದೇ ಶತ್ರು ಯೇಸುವಿನ ಕೈಯಿಂದ ನಮ್ಮ ಜೀವನ ಏನ್ ಮಾಡಕ್ಕಾಗಲ್ಲ, ಕಿತ್ಕೊಳಕ್ಕಾಗಲ್ಲ. ನಮ್ಮ ಜೀವ ಯಾವ್ದ್ರಲ್ಲಿ ಮರೆಯಾಗಿರ್ಬೇಕು? ಕ್ರಿಸ್ತನಲ್ಲಿ, ದೇವರಲ್ಲಿ ಮರೆಯಾಗಿರ್ಬೇಕು. ಹಾಲೆಲೂಯ, ಹಾಲೆಲೂಯ. ನಮಗೆ ಜೀವವಾಗಿರೋ ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಹಾಲೆಲೂಯ. ಯಾರಿಗೆಲ್ಲ ಈ ಭರವಸೆ ಇದೆ, ಈ ಹೋಪ್ ಯಾರಿಗೆಲ್ಲ ಇದೆ, ನಿರೀಕ್ಷೆ? ಅಲ್ಲೆಲ್ಲ ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಾನು ಆತನೊಂದಿಗೆ ಏನ್ ಮಾಡ್ತೀನಿ? ಆತನ ಪ್ರಭಾವದಲ್ಲಿ ಕೂಡಿ ಪ್ರತ್ಯಕ್ಷನಾಗುವೇನು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯಾರಿಗೆಲ್ಲ ನಂಬಿಕೆ ಇದೆ? ನಂಬಿಕೆ ಇಲ್ಲ ಅಂದ್ರೆ ಹಾಲೆಲ್ಲ ನೀವು ಹಾಲೆಲ್ಲ ಏನ್ ಮಾಡ್ರಿ? ಇವತ್ತ ನಂಬಿಕೆಯನ್ನು ಬಳಸ್ಕೊಳ್ರಿ. ಹಾಲೆಲ್ಲ ವಾಕ್ಯಗಳು ಕೇಳೋದು ನಿಮ್ಮಲ್ಲ ನಂಬಿಕೆ ಉಂಟಾಗಲಿ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ, ಕ್ರಿಸ್ತ ಯೇಸು ಪ್ರತ್ಯಕ್ಷನಾಗುವಾಗ, ಆತನ ರಹಸ್ಯ ಪರಣದಲ್ಲಿ ಆತನ ಪ್ರತ್ಯಕ್ಷನಾಗುವಾಗ
ನಾವು ಏನ್ ಮಾಡ್ತೀವಿ? ಆತನೊಂದಿಗೆ ಪ್ರತ್ಯಕ್ಷರಾಗುತ್ತೀವಿ. ಹಾಲೆಲೂಯ, ಹಾಲೆಲೂಯ. ಆತನೊಂದಿಗೆ ಏನೋ ಹೋಗುತ್ತೀವಿ, ಆತನೊಂದಿಗೆ ಪ್ರತ್ಯಕ್ಷವಾಗುತ್ತೀವಿ. ಆತ ನಮಗೋಸ್ಕರ ಉಂಟು ಮಾಡಿದ ರಾಜ್ಯದಲ್ಲಿ ನಾವು ಏನಾಗ್ತೀವಿ? ಸೇರಲ್ಪಡುತ್ತೀವಿ. ಹಾಲೆಲೂಯ. ಇದಕ್ಕೆ ನಾವು ಏನ್ ಮಾಡ್ಬೇಕು? ಮೇಲಿರೋವುಗಳನ್ನ ನೋಡ್ಬೇಕು. ಏನ್ ಮಾಡ್ಬೇಕು? ಅದಕ್ಕೆ ನಾವು ಮೇಲಿರೋವುಗಳನ್ನ ನೋಡ್ಬೇಕು. ಭೂ ಸಂಬಂಧವಾದಗಳನ್ನೇ ಉಟ್ಕೊಂಡಿರ್ಬಾರ್ದು. ಬೇರೆ ಲೋಕದ ಕಾರ್ಯಗಳನ್ನೇ ಏನ್ ಮಾಡ್ಬಾರ್ದು? ನೋಡ್ಕೊಂಡಿರ್ಬಾರ್ದು. ಹಾಲೆಲೂಯ. ಮೊದಲು ದೇವರು ನಮ್ಮ ಜೀವನದಲ್ಲಿ ಮೊದಲು ದೇವರು, ನಮ್ಮ ಮನೆಯಲ್ಲಿ ಮೊದಲು ದೇವರು, ನಮ್ಮ ಮಕ್ಕಳ ಜೀವನದಲ್ಲಿ ಮೊದಲು ದೇವರು, ನಮ್ಮ ಕುಟುಂಬಗಳಲ್ಲಿ ನಾವು ಕೈಟ್ಟು ಮಾಡೋ ಕೆಲಸಗಳು, ಬಿಸ್ನೆಸ್ಗಳು ಏನೇ ಆಗಲಿ ಮೊದಲು ಯಾರು? ನಮ್ಮ ಲೈಫ್ ಅಲ್ಲಿ ಮೊದಲು ಯಾರು? ದೇವರು, ಆಮೇಲೆ ಎಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನಕ್ಕೆ ಇವತ್ತು ವಾಕ್ಯ ಅರ್ಥ ಆಯ್ತು? ಹಾಲೆಲೂಯ. ಎಷ್ಟು ಜನಕ್ಕೆ ವಾಕ್ಯ ಆಶೀರ್ವಾದವಾಗಿತ್ತು? ಹಾಲೆಲೂಯ. ಎಷ್ಟು ಜನಕ್ಕೆ ವಾಕ್ಯ ಆಶೀರ್ವಾದ ಆಗಿತ್ತು? ಎಷ್ಟು ಜನ ಈ ವಾಕ್ಯದ ಪ್ರಕಾರ ನಾವು ನಡೆಯೋಕೆ ನಾನು ಒಪ್ಪಿಸ್ಕೊಡ್ತೀನಿ ಅಂತ ಹೇಳ್ತೀರಾ? ಹಾಲೆಲೂಯ. ಎಷ್ಟು ಜನ ಈ ವಾಕ್ಯದ ಪ್ರಕಾರ ನಾನು ನಡೆಯುತ್ತೀನಿ ಅಂತ ಒಪ್ಪಿಸ್ಕೊಡ್ತೀರಾ? ಹಾಲೆಲೂಯ. ಇನ್ನೊಂದ್ಸಾರಿ ಕೊಡೋ ಪೇತ್ರ 1:2 ಅಧಿಕಾರ 11-12 ವಾಕ್ಯ ನಾನು ಓದ್ತೀನಿ, ನೀವು ಕೇಳ್ರಿ. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಾವೆಲ್ಲ ಈ ಲೋಕದಲ್ಲಿ ಶಾಶ್ವತವಾದವರಲ್ಲ. ನಮಗೆ ಈ ಲೋಕ ಸ್ವಂತವೂ ಅಲ್ಲ. ನಮ್ಮ ದೇಶ ಪರಲೋಕ ದೇಶ. ಹಾಲೆಲೂಯ. ನಮ್ಮ ತಂದೆ ಇರುವಲ್ಲೇ ನಾವೇನ್ ಮಾಡ್ಬೇಕು? ಹೋಗಬೇಕೆಂಬುದೇ ನಮ್ಮ ಬಯಕೆ ಆಗಿರಬೇಕು. ಹಾಲೆಲೂಯ. ನಮ್ಮ ಆತ್ಮದ ವಿರುದ್ಧ ಏನಿರುತ್ತದೆ? ಯಾವಾಗ ಒಂದು ಯುದ್ಧ, ಶರೀರ ರೀತಿಯಾದ ಯುದ್ಧ. ಅದ್ರ ಮೇಲೆ ನಾವೇನ್ ಮಾಡ್ಬೇಕು? ಜಯ ಹೊಂದಿಕೊಳ್ಳಬೇಕು. ಹಾಲೆಲೂಯ. ನಿಮ್ಮ ನಡವಳಿಕೆ ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ನಮ್ಮ ನಡವಳಿಕೆಗಳು, ನಮ್ಮ ಮಾತುಗಳು, ನಮ್ಮ ನಡತೆಗಳು, ನಮ್ಮ ಕಾರ್ಯಗಳು ಯೇಸುವನ್ನು ತಿಳಿಯದೆ ಅನ್ಯ ಜನಗಳು, ನಮ್ಮ ಸಂಬಂಧಗಳಾಗಲಿ, ಅಕ್ಕಪಕ್ಕ ಜನಗಳಾಗಲಿ, ಅವರ ಮಧ್ಯದಲ್ಲಿ ನಮ್ಮ ನಡವಳಿಕೆಗಳು, ನಮ್ಮ ಮಾತುಗಳು, ನಡತೆಗಳು ಯಾವ ರೀತಿ ಇರಬೇಕು? ಯೋಗ್ಯವಾಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಹಾಲೆಲೂಯ. ಅದ್ರ ನಿಮಿತ್ತವಾಗಿ ದೇವರ ಧಾಮ ದೂಷಣೆ ಆಗೋಕೆ ಅನುಮತಿ ಕೊಡಬಾರದು. ಹಾಲೆಲೂಯ, ಹಾಲೆಲೂಯ. ಎಲ್ಲರ ದೇವರ ಸನ್ನಿಧಿಯಲ್ಲಿ ಇದ್ದೋಣ. ಹಾಲೆಲೂಯ. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಸ್ವಲ್ಪ ಕಾಲ ಈ ಭೂಮಿಯಲ್ಲಿ, ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಯೇಸುಗಾಗಿ ಸುವಾರ್ತೆಗಾಗಿ, ಯೇಸುಗಾಗಿ ಸುವಾರ್ತೆಗಾಗಿ ಕಾನನ ಕನನ ಕಾನನ ಕಾನನ ಕನನ
ಯಾವುದು? ಪರಲೋಕ. ಹಾಲೆಲೂಯ. ಯಾವಾಗ ಕಾಣುವೆಂಬುದಾಗಿ ನಮ್ಗೆಲ್ಲರಿಗೂ ಏನಿರ್ಬೇಕು? ಒಂದು ಆಸೆ. ಹಾಲೆಲೂಯ. ಯಾರಿಗೆಲ್ಲ ಆಸೆ ಇದೆ? ಹಾಲೆಲೂಯ. ಆ ದೇಶವನ್ನು ಕಾಣೋಕೆ ಅನೇಕ ಜನಕ್ಕೆ ಏನೇನೋ ಆಸೆ ಇದೆ. ಈ ಮಾಲ್ ನೋಡ್ಬೇಕು, ಆ ಮಾಲ್ ನೋಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಟೂರ್ಗೆ, ಇಲ್ಲಿಗೆ ಹೋಗ್ಬೇಕು. ಅದೆಲ್ಲದಕ್ಕಿಂತ ಒಳ್ಳೆ ದೇಶ ಯಾವುದು? ಹಾಲೆಲೂಯ. ಪರಲೋಕ ಯಾವಾಗ ಕಾಣಬೇಕೆಂಬುದಾಗ ಆಸೆ. ಹಾಲೆಲೂಯ. ನನ್ನೇಸು ಬರುವನು ಮೇಘದ ನಡುವೆ ನನ್ನನ್ನು ಕರೆದೊಯ್ಯುವನು, ತನ್ನ ಜೊತೆಯಲ್ಲಿ ಇರಿಸುವೆನು. ಈ ನಂಬಿಕೆ ಪ್ರತಿಯೊಬ್ಬರಲ್ಲಿರಲಿ. ಹಾಲೆಲೂಯ. ಏನೋ ಮೇಘದ ನಡುವೆ ಯೇಸು ಬಂದು ಎಲ್ಲರ ನನ್ನನ್ನು ಕರೆದೊಯ್ಯುವನು. ಎಲ್ಲರ ನನ್ನನ್ನು ಕರೆದೊಯ್ಯುವನು, ತನ್ನ ಜೊತೆಯಲ್ಲೇ ಇರಿಸುವನು. ಎಂತ ಸಂತೋಷ ಅದು! ಯಾರ ಜೊತೆ ನಾವು ಶಾಶ್ವತ ಕಾಲ ಕಳಿಬೇಕು? ನಮ್ಮ ನಿತ್ಯವನ್ನು ಯಾರ ಜೊತೆ ಕಳಿಬೇಕು? ತಂದೆಯ ಮನೆಯಲ್ಲಿ, ಯೇಸುವಿನ ಜೊತೆಯಲ್ಲಿ. ಅಲ್ಲಿ ಅದೇ ಸಂತೋಷ. ನಾನು ನಿಮಗೊಂದು ಹೇಳ್ತೀನಿ ನೋಡಿ. ಹಾಲೆಲೂಯ. ನಿಮ್ಮನ್ನು ದೇವರು ಆರಿಸಿಕೊಂಡಿರೋದು, ನಿಮ್ಮನ್ನು ದೇವರು ರಕ್ಷಿಸಿರೋದು, ನಿಮ್ಮ ಊರುಗಳಿಂದಲೂ, ನಿಮ್ಮ ಪಟ್ಟಣಗಳಿಂದಲೂ, ನಿಮ್ಮ ಬಂಧುಗಳ ಮನೆಯಿಂದಲೂ, ಮಧ್ಯದಲ್ಲಿಂದಲೂ, ನಿಮ್ಮ ಕುಟುಂಬಗಳ ಮಧ್ಯದಲ್ಲೂ ನಿಮ್ಮನ್ನು ಆರಿಸಿಕೊಂಡಿರೋ ದೇವರು ನಿಮ್ಮನ್ನೆಂದಿಗೂ ಕೈ ಬಿಡುವುದಿಲ್ಲ. ಹಾಲೆಲೂಯ. ಆತ ತನ್ನ ಒಂದಿಗೆ ಇರೋಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಹಾಲೆಲೂಯ. ಇವತ್ತು ದೇವರ ಹತ್ತಿರ ನೀವು ಇಲ್ಲದೆ ಇರ್ಬೋದು. ಹಾಲೆಲೂಯ. ದೇವರ ಹಾಲೆಲೂಯ ಇಷ್ಟವಿಲ್ಲದ ಕಾರ್ಯಗಳನ್ನು ನೀವು ಮಾಡ್ತಾ ಇರ್ಬೋದು. ಆದ್ರೆ ಒಂದು ದಿನ ಕರೆದ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ನಿಜವಾಗ್ಲೂ ಕೈ ಬಿಡುವುದಿಲ್ಲ. ಹಾಲೆಲೂಯ. ಒಂದು ಆರಾಧಿಸುವುದು, ದೇವರ ವಾಕ್ಯಗಳನ್ನು ಕೇಳುವುದು, ದೇವರಿಗೆ ಎಷ್ಟು ದೂರವಾಗಿ ಹೋದ್ರು ನೀವು ಒಂದು ದಿನ ನಿಮ್ಮ ದೇವರ ಕರ್ಕೊಂಡ್ ಬಂದೇ ಬರ್ತಾನೆ. ಕಾರಣ ಯಾಕಂದ್ರೆ ನಮ್ಮನ್ನು ಕರೆದು ನಮ್ಮನ್ನು ಆಸಿ ರಕ್ಷಿಸಿರೋನು ಒಬ್ಬ ಮನುಷ್ಯನಲ್ಲ. ಹಾಲೆಲೂಯ. ಆತ ದೇವರು. ಹಾಲೆಲೂಯ. ತಕ್ಕ ಸಮಯದಲ್ಲಿ ಹಾಲೆಲೂಯ ನಿಮ್ಮ ಪ್ರತಿಯೊಬ್ಬರು ಹಾಲೆಲೂಯ ತಿರ್ಗಾ ಪುನರ್ಸ್ಥಾಪಿಸುತ್ತಾನೆ. ಯಾರೆಲ್ಲ ಹಿಂಚಾರಿದಾರೋ ಅವನ್ನೆಲ್ಲ ದೇವರು ಪುನರ್ಸ್ಥಾಪಿಸುತ್ತಾನೆ. ಆತನ ಮನೆಗೆ ನಿಮ್ಮ ಪ್ರತಿಯೊಬ್ಬರನ್ನು ಸೇರಿಸುತ್ತಾನೆ. ಹಾಲೆಲೂಯ. ಇಲ್ಲಿರೋ ಯಾರೊಬ್ಬರು ಕೂಡ ಕೈ ಬಿಡಲ್ಪಡುವುದಿಲ್ಲ. ಹಾಲೆಲೂಯ. ಇಲ್ಲಿರೋ ಯಾರೊಬ್ಬರು ತಂದೆ ಮನೆಯಿಂದ ತಪ್ಪಿಸಿಕೊಳ್ಳುವುದಿಲ್ಲ, ತಂದೆ ಮನೆ ಕಳ್ಕೊಳ್ಳುವುದಿಲ್ಲ. ಹಾಲೆಲೂಯ. ಎಲ್ಲರ ಕರಗಳ ತಟ್ಟ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ಹಾಲೆಲೂಯ. ಆ ದೇವರನ್ನು ಮಹಿಮೆ ಪಡಿಸಿರಿ. ಹಾಲೆಲೂಯ. ನಾವು ಆರಾಧಿಸುವ ದೇವರು ಒಳ್ಳೆ ದೇವರು. ಯಾವುದೇ ಕೆಟ್ಟದಕ್ಕೆ ಆತನ ಕಾರಣನಾಗುವುದಿಲ್ಲ. ನಾವು ಆರಾಧಿಸುವ ದೇವರು ಒಳ್ಳೆ ದೇವರು. ಎಲ್ಲರೂ ಹೇಳ್ರಿ, ಒಳ್ಳೆ ದೇವರು. ನಾನು ಆರಾಧಿಸುವ ದೇವರು ಒಳ್ಳೆ ದೇವರು. ಯಾವುದೇ ಕೆಟ್ಟದಕ್ಕೆ ಆತನ ಕಾರಣನಲ್ಲ. ಹಾಲೆಲೂಯ. ನಿಮ್ಮೊಬ್ಬರನ್ನು ಕೂಡ ಆತನ ಕೈ ಬಿಡುವುದಿಲ್ಲ, ನಿಮ್ಮೊಬ್ಬರನ್ನು ಕೂಡ ತೊರೆಯುವುದಿಲ್ಲ. ಹಾಲೆಲೂಯ. ಆತ ನಿಮ್ಮ ಸಂಗಡ ಇದ್ದು ಸದಾಕಾಲ ಹಿಂದಿನಿಂದ ಕೊನೆಯವರೆಗೂ ಕಾಯುವನು. ಹಾಲೆಲೂಯ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ದೇವರ ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ. ಹಾಲೆಲೂಯ. ದೇವರೇ, ಆಶೀರ್ವದಿಸಲ್ಪಟ್ಟ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಇನ್ನೊಂದು ಸಾರಿ ಕೂಡ ದೇವರೇ, ಭಾನುವಾರ ಆರಾಧನೆಗಾಗಿ ನಿನ್ನ ಮಕ್ಕಳಾದ ನಾವು ನಿನ್ನ ಸಮ್ಮುಖದಲ್ಲಿ ಬರಲು ಕೊಟ್ಟ ಕೃಪೆಗಳಿಗಾಗಿ ಸ್ತೋತ್ರ ಮಾಡ್ತಿದ್ದೀನಪ್ಪ. ದೇವರೇ ಸಪ್ಪ, ಈ ಜಾಗದಲ್ಲಿ ಬಂದು ನಿನ್ನನ್ನು ಸ್ತುತಿಸಲು, ಆರಾಧಿಸಲು, ಆಶೀರ್ವದಿಸಲ್ಪಟ್ಟ ಸತ್ಯ ವಾಕ್ಯಗಳನ್ನು ಕೇಳಲು ಕೊಟ್ಟ ಕೃಪೆಗಳಿಗಾಗಿ ಸ್ತೋತ್ರ ಮಾಡ್ತಿದ್ದೀನಿ. ದೇವರೇ, ಕೇಳಲ್ಪಟ್ಟ ವಾಕ್ಯಗಳು ಒಳ್ಳೆ ಭೂಮಿಯಲ್ಲಿ ಬಿತ್ತಲ್ಪಟ್ಟ ಬೀಜಗಳಾಗಿ ಮಾರ್ಪಡಲಿ. ಯೇಸುವೇ, ಸ್ತೋತ್ರ ಮಾಡ್ತಿದ್ದೀನಪ್ಪ. ವಾಕ್ಯಗಳು ಪ್ರತಿಯೊಬ್ಬರ ಕ್ರಿಯೆ ಆಗಲಿ. ದೇವರೇ ಸಫಲ ಇವತ್ತು ವಾಕ್ಯ ಬೋಧಿಸಲ್ಪಟ್ಟ ಪ್ರಕಾರ ನಾವು ಈ ದೇಶದಲ್ಲಿ ಪ್ರವಾಸಿಗಳು ಪರದೇಶಿಗಳಾಗಿದ್ದೀವಿ, ಪರದೇಶಸ್ಥರಾಗಿದ್ದೀವಿ. ದೇವ ಭಯಭಕ್ತಿಯಲ್ಲಿ ಪ್ರವಾಸ ಕಾಲವನ್ನು ದೇವ ಭಯಭಕ್ತಿಯಲ್ಲಿ ನಾವು ಕಳೆಯೋಕೆ ಸಹಾಯ ಮಾಡಪ್ಪ. ದೇವರೇ, ನಮ್ಮನ್ನೆಲ್ಲ ಆರಿಸಿಕೊಂಡ ದೇವರೇ, ದೇಶ ಊರುಗಳ ಮಧ್ಯದಲ್ಲಿ, ಕುಟುಂಬಗಳ ಮಧ್ಯದಲ್ಲಿ, ಕುಲಗಳು, ಗೋತ್ರಗಳ ಮಧ್ಯದಲ್ಲಿ ದೇವರೇ, ಎಷ್ಟೋ ಜನಗಳು ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಎಷ್ಟೋ ಜನ ಒಳ್ಳೆಯವರು, ನೀತಿವಂತರು, ದೊಡ್ಡವರು, ಉಳ್ಳವರು ಇರುವಾಗ ಅವರ ಮಧ್ಯದಲ್ಲಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಆರಿಸಿಕೊಂಡಿದೆಯಲ್ಲ ದೇವರೇ, ಅದಕ್ಕಾಗಿ ಸ್ತೋತ್ರ ಮಾಡ್ತಿದ್ದೀನಪ್ಪ. ದೇವರೇ ಸಪ್ಪ, ಆರಿಸಿಕೊಂಡ ದೇವರು ಎಸಪ್ಪಲೆಲ್ಲ ನಮ್ಮನ್ನು ನಿನ್ನ ನಿತ್ಯವಾದ ನಿನ್ನ ಮನೆಗೆ ಒಂದು ದಿನ ನೀನ್ ನಮ್ಮನ್ನು ಪ್ರತಿಯೊಬ್ಬರನ್ನು ಕೈ ಬಿಡದೆ ನೀನ್ ಕರ್ಕೊಂಡು ಹೋಗೋದಕ್ಕಾಗಿ ಸ್ತೋತ್ರ ದೇವರೇ. ಸ್ತೋತ್ರ ದೇವರೇ. ವಾಕ್ಯಗಳು ಪ್ರತಿಯೊಬ್ಬರ ಕ್ರಿಯೆ ಆಗಲಿ. ಆ ವಾಕ್ಯಗಳ ಪ್ರಕಾರ
ಪ್ರಕಾರ ಜೀವಿಸುವಂತ ದೈವ ಕೃಪೆಗಳು, ಅನ್ಯ ಜನಗಳ ಮಧ್ಯದಲ್ಲಿ ನಮ್ಮ ನಡವಳಿಕೆಗಳು ಯೋಗ್ಯವಾಗಿರಲಿದ್ದೇವೆ, ಯೋಗ್ಯರಾಗಿ ಪರ್ಫೆಕ್ಟ್ ಆಗಿ ಅನ್ಯ ಜನಗಳ ಮಧ್ಯದಲ್ಲಿ ದೇವರ ನಾಮ ದೂಷಣೆ ಆಗುವಂತ ಯಾವುದೇ ಕಾರ್ಯಗಳು ಮಾಡದೆ ದೇವರ ನಾಮ ಮಹಿಮೆ ಪಡಿಸುವಂತ ಕಾರ್ಯಗಳು ನಮ್ಮ ಮೂಲಕ ನಡಿಬೇಕಪ್ಪ. ನಮ್ಮ ಪ್ರತಿಯೊಬ್ಬರನ್ನು ಬಲಪಡಿಸು, ಶಕ್ತಿಪಡಿಸು. ಈ ಪ್ರಾರ್ಥನೆಗೆ ಬಂದಿರೋ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸು, ಅನುಗ್ರಹಿಸು ದೇವರೇ. ಬರುವ ವಾರ ಕಾಲ ಪೂರ್ತಿ ಮಕ್ಕಳಿಗೆ ಕೈಟ್ ಮಾಡೋ ಕೆಲಸಗಳನ್ನು ಆಶೀರ್ವದಿಸು, ಅನುಗ್ರಹಿಸು. ಕೆಲಸ ಮಾಡೋ ಸ್ಥಳಗಳ ಸುತ್ತಲೂ, ವಾಸಿಸೋ ಮನೆಗಳ ಸುತ್ತಲೂ, ಮಕ್ಕಳು ಸ್ಕೂಲ್ ಕಾಲೇಜುಗಳು ಹೋಗುವಾಗ ಅಲ್ಲೆಲ್ಲ ನಿನ್ನ ವಿಶೇಷ ದೂತರ ಕಾವಲುಗಳನ್ನು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತಾ ಇದ್ದೀನಪ್ಪ. ಯಾವುದೇ ದುಷ್ಟರು ಯಾವುದೇ ಮಕ್ಕಳ ವಿರುದ್ಧ ಹೋರಾಟ ಮಾಡಬಹುದು, ಯಾವುದೇ ಮಕ್ಕಳ ವಿರುದ್ಧ ಯಾವುದೇ ದುಷ್ಟ ಕಣ್ಣಾಕಬಹುದು. ಯೇಸುವಿನ ಸ್ವಲ್ಪ ರಕ್ತ ಕೋಟಗಳ ಮಕ್ಕಳ ಮರೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಕೈಟ್ ಮಾಡೋ ಕೆಲಸಗಳನ್ನು ಆಶ್ರಯಿಸು. ಶರೀರ ಬಲಹೀನರಾಗಿರೋ ಮಕ್ಕಳನ್ನ ನಿನ್ನ ಕೊಳಪಿಸ್ಕೊಡ್ತೀನಿ. ಎಲ್ಲಾ ಬಲಹೀನತೆಗಳನ್ನು ಯೇಸುವಿನ ನಾಮದಲ್ಲಿ ಈಗಲೇ ತೊಲಗಿ ಹೋಗಿ ಎಂಬುದಾಗಿ ಆಜ್ಞಾಪಿಸುತ್ತೇನೆ. ಶರೀರ ಬಿಟ್ಟು ತೊಲಗಿ ಹೋಗಿ ಯೇಸುವಿನ ನಾಮದಲ್ಲಿ ಆರೋಗ್ಯ ಫಲ ಉಂಟಾಗಲಿ. ಮಕ್ಕಳು ವಾಹನ ಓಡಿಸುವಾಗ, ವಾಹನಗಳಲ್ಲಿ ಹೋಗುವಾಗ ಬರುವಾಗ, ಬಸ್ಗಳು ಸ್ಕೂಟರ್ಗಳಲ್ಲಿ ಹೋಗುವ ಬರಗಳ ವಿಶೇಷ ರಕ್ಷಣೆ ಕೊಟ್ಟು ಕಾದು ನಿನ್ನ ವಿಶೇಷ ದೂತರ ಕಾವಲುಗಳು ರಕ್ಷಣೆಗಳು ಉಂಟಾಗಲಿದೆ. ಸಫಲಿಲ್ಲ ಈ ವಾರ ಪೂರ್ತಿ ಮಕ್ಕಳ ಜೀವನದ ಅದ್ಭುತಗಳು ಮಾಡು, ಅತಿಶಯಗಳು ಮಾಡು, ದೊಡ್ಡ ಕಾರ್ಯಗಳು ಮಾಡಿದವ್ರಿ. ಸಾಕ್ಷಿಯುಳ್ಳ ಜೀವನ ಜೀವಿಸೋಕೆ ಸಹಾಯ ಮಾಡು, ಅದ್ಭುತಗಳು ಮಾಡು. ಯಾವ್ಯಾವ ಕಾರ್ಯಗಳೆಲ್ಲ ಮಕ್ಕಳಿಗೆ ಬಿಡುಗಡೆ ಬೇಕು ಆ ವಿಷಯಗಳೆಲ್ಲ ಬಿಡುಗಡೆ ಕೊಡು. ಕೆಲಸ ಇಲ್ಲದ ಮಕ್ಕಳಿಗೆ ಒಳ್ಳೆ ಕೆಲಸಗಳನ್ನು ಕೊಡು. ಸಂಪಾದನೆ ಇಲ್ಲ ಮಕ್ಕಳು ಒಳ್ಳೆ ಸಂಪಾದನೆಗಳನ್ನು ಕೊಡುದು. ಆರೋಗ್ಯ ಫಲವನ್ನು ಎಲ್ಲ ಕೊಟ್ಟು ಕಾದು ಕಾಪಾಡಪ್ಪ ದೇವರೇ. ಸಫಲ ಈ ಲೋಕದೆಲ್ಲ ಪ್ರವಾಸವಾಗಿರುವಾಗ, ಈ ಪ್ರವಾಸ ಕಾಲದಲ್ಲಿ ನಾವು ಪ್ರತಿಯೊಬ್ಬರು ದೈವ ಭಯಭಕ್ತಿಯಲ್ಲಿ ಜೀವಿಸುವಂತ ದೈವ ಕೃಪೆಗಳು, ದೈವ ಭಯಭಕ್ತಿಯಲ್ಲಿ ನಡೆಯುವಂತ ದೈವ ಕೃಪೆಗಳನ್ನು ಕೊಡಬೇಕೆಂಬುದಾಗಿ ನಿಮ್ಮ ಹತ್ರ ಬೇಡಿಕೊಳ್ತಾ ಇದ್ದೀನಪ್ಪ ದೇವರೇ. ಸಫಲ ಪ್ರತಿಯೊಬ್ಬರು ಆತ್ಮಗಳನ್ನು ಆದ್ಯಪಡಿಸುವಂತ ಕೃಪೆಗಳು ಕೊಡು. ಸುವಾರ್ತೆ ಸಾರಿ ಆತ್ಮಗಳ ಸಭೆ ಕರ್ಕೊಂಬರುವಂತ ಕೃಪೆಗಳು ಕೊಡು, ಫಲವನ್ನು ಕೊಡುತ್ತದೆ. ಸಭೆಯ ಮಕ್ಕಳ ಮನೆಗಳಿಗೆ ಹೋಗುವ ವಿಶೇಷ ರಕ್ಷಣೆ ಕೊಡು, ವಾಹನಗಳಲ್ಲಿ ಹೋಗುವ ವಿಶೇಷ ರಕ್ಷಣೆ ಕೊಡು, ಬಸ್ಗಳಲ್ಲಿ ಹೋಗುವ ತಕ್ಕ ಬಸ್ಗಳು ವಿಶೇಷ ರಕ್ಷಣೆಯೊಂದಿಗೆ ಮನೆಗಳಿಗೆ ಹೋಗಿ ಸೇರೋಕೆ ಸಹಾಯ ಮಾಡಪ್ಪ. ಒಂದು ವಾರ ಕಾಲ ಪೂರ್ತಿ ನಡೆಸು, ಒಂದು ವಾರದ ಎಲ್ಲ ಪ್ರಾರ್ಥನೆ ಆರಾಧನೆಗಳನ್ನು ನಡೆಸು. ಏಸಪ್ಪಲೆಲ್ಲ ಪರಿಶುದ್ಧಾತ್ಮದವರೇ ಸಹಾಯ ಮಾಡು. ಹೊಸ ಆತ್ಮಗಳ ಸಂಧಿಸೋಕೆ, ಸುವಾರ್ತೆ ಹೇಳೋದಕ್ಕೆ ಏಸಪ್ಪ ರಕ್ಷಣೆ ಮಾರ್ಗದ ನಡೆಸೋಕೆ ಸಹಾಯ ಮಾಡು, ಕೃಪೆ ಕೊಡೋದಕ್ಕೆ. ಏಸಪ್ಪ ನನ್ನನ್ನು ಕುಟುಂಬ ನಿನ್ನ ಕೊಳಪಿಸ್ಕೊಡ್ತಿದ್ದೀನಿ. ನಿನ್ನ ಆಶೀರ್ವಾದ, ಅನುಗ್ರಹ, ರಕ್ಷಣೆ, ಬಿಡುಗಡೆ ಪರಿಪೂರ್ಣ ನೆರವೇ ಇರಲಿದ್ದೇವೆ. ನಿನ್ನ ವಿಶೇಷದ ಕೃಪೆ ನಮ್ಮ ಮೇಲೆ ಇರಲಿದ್ದೇವೆ. ಪ್ರಾರ್ಥನೆ ಕೇಳಿದ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಈಗ ನಮ್ಮ ಮೈ ಮೇಲೆ ಒಬ್ಬರಿಗೆ ಸಲ್ಲಿಸ್ತಾ ಇದ್ದೀನಿ. ಕರ್ತನಾದ ಯೇಸು ಕ್ರಿಸ್ತನ ಜೀವನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಮಾಡಿ ತಂದೆ, ನನ್ನ ಮನೆಗೆ ಹೋಟೆಲ್ ಕೊಂಡಾಡ, ನನ್ನ ಸರ್ವಂತರ ಪರಿಶುದ್ಧ ನಾಮ ಕೀರ್ತಿಸು. ನನ್ನ ಮನೆಗೆ ಹೋಟೆಲ್ ಕೊಂಡಾಡ, ಆತ ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯಬೇಡಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಐಕ್ಯತೆಯು ನಮ್ಮೆಲ್ಲರ ಸಂಗಡ, ಎಲ್ಲ ದೈವ ಜನಗಳ ಸಂಗಡ ಯೇಸುವಿನ ಎರಡನೇ ಬರುವಿಕೆಗೂ ಶಾಶ್ವತವಾಗಿರಲಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.